ಅನಿತಾ ಮೇಡಮ್ ಸ್ಟಾರ್ಟ್ ಮಾಡ್ರಿ. ಹಾ ರೀ, ಓಕೆ ರೀ. ಧ್ವನಿ ಬರ್ತಾ ಇದೆ ರೀ? ಬರ್ತಾ ಇದೆ. ಓಕೆ. ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವು ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ, ನೀನೊಲಿದರೆ ವಿಷವು ಅಮೃತವಹುದಯ್ಯ, ನೀನೊಲಿದಲೆ ಸಕಲ ಪಡಿ ಪದಾರ್ಥಗಳು ಇದಿರಲಿಪ್ಪವು ಕೂಡಲ ಸಂಗಮ ದೇವ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಡಾಕ್ಟರ್ ರವಿ ಬಿ ಪಾಟೀಲ್ ಅವರ ತಂದೆಯವರಾದ ಲಿಂಗೈಕ್ಯ ಶರಣ ಶ್ರೀ BS ಪಾಟೀಲ್ ಇವರ ಸ್ಮರಣಾರ್ಥ ಏರ್ಪಡಿಸಿದ ದತ್ತಿ ಉಪನ್ಯಾಸ ಸಂಚಿಕೆ 358. ಈ ಗೂಗಲ್ ಮೀಟ್ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಂದು ಕೂಡಿದ್ದೇವೆ. ಈ ವೇದಿಕೆ ಅಂಗೈ ಅಗಲವಾಗಿದ್ದರೂ ದೇಶ ವಿದೇಶಗಳಿಗೆ ಹಬ್ಬಿದೆ ಅನ್ನುವಂಥದ್ದು. ಈ ವಚನ ಅಧ್ಯಯನ ವೇದಿಕೆಯ ರೂವಾರಿಗಳು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್, ಅದೇ ತೆರನಾಗಿ ಇವತ್ತಿನ ಉಪನ್ಯಾಸಕರು ಶರಣೆ ಪ್ರೇಮಾದೇವಿ ಅಣ್ಣಿಗೇರಿ, ವಿಶ್ರಾಂತ ರಾಜ್ಯಶಾಸ್ತ್ರ ಉಪನ್ಯಾಸಕರು ಬೆಳಗಾವಿ. ಇನ್ನೊಬ್ಬರು ಉಪನ್ಯಾಸಕರು ಡಾಕ್ಟರ್ ಗೀತಾ ಡಿಗ್ಗೆ ಮೇಡಮ್ ಅವರು, ಸಹಾಯಕ ಪ್ರಾಧ್ಯಾಪಕರು ಪುಣ್ಯಶ್ಲೋಕ ಅಹಿಲ್ಯಾದೇವಿ ಹೋಳ್ಕರ್ ಸೊಲ್ಲಾಪುರ ವಿಶ್ವವಿದ್ಯಾಲಯ. ಇಲ್ಲಿ ಅದೇ ತೆರನಾಗಿ ಇಲ್ಲಿ ಕೂಡಿಕೊಂಡಿರ್ತಕ್ಕಂತಹ ಎಲ್ಲ ಬಸವ ಭಕ್ತರಿಗೆ ಭಕ್ತಿಪೂರ್ವಕ ನಮನಗಳನ್ನ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ ವಚನ ಪ್ರಾರ್ಥನೆಯೊಂದಿಗೆ ಆರಂಭಗೊಳ್ಳುತ್ತದೆ. ಈಗ ನಾನು ಶರಣೆ ವಿದ್ಯಾ ಮಗ್ದುಮ್ ಅವರಿಗೆ ವಚನ ಪ್ರಾರ್ಥನೆಯನ್ನ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಹ್ಞೂನ್ರಿ ಮೇಡಮ್. ಸರ್ವರಿಗೂ ಶರಣಾರ್ಥಿಗಳು. ಅರ್ಚನೆ ಪೂಜನೆ ನೇಮವಲ್ಲ, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪದೀಪಾರತಿ ನೇಮವಲ್ಲ, ಧೂಪದೀಪಾರತಿ ನೇಮವಲ್ಲ, 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 ಅರ್ಚನೆ ಪೂಜನೆ ನೇಮವಲ್ಲ. ಪರಧನ ಪರಸ್ತ್ರೀ ಪರದೈವಂಗಳಿಗೆ, ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ, ಎರಗದಿಪ್ಪುದೇ ನೇಮ, ಶಂಭುಜಕ್ಕೇಶ್ವರನಲ್ಲಿ ಇವು, ಶಂಭುಜಕ್ಕೇಶ್ವರನಲ್ಲಿ ಇವು, ಕಾಣಿರಣ್ಣ ನಿತ್ಯ ನೇಮ, ಕಾಣಿರಣ್ಣ ನಿತ್ಯ ನೇಮ, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪದೀಪಾರತಿ ನೇಮವಲ್ಲ, ಧೂಪದೀಪಾರತಿ ನೇಮವಲ್ಲ, 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 ಅರ್ಚನೆ ಪೂಜನೆ, ಅರ್ಚನೆ ಪೂಜನೆ, ಅರ್ಚನೆ ಪೂಜನೆ ನೇಮವಲ್ಲ. ಸರ್ವರಿಗೂ ಅನಂತ ಶರಣಾರ್ಥಿಗಳು. ತಮ್ಮ ಸುಮಧುರ ಕಂಠದಿಂದ ವಚನ ಪ್ರಾರ್ಥನೆಯನ್ನ ಮಾಡಿರ್ತಕ್ಕಂತಹ ಶರಣೆ ವಿದ್ಯಾ ಮಗ್ದುಮಕ್ಕ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಸ್ವಾಗತ, ಪ್ರಾಸ್ತಾವಿಕ ಮತ್ತು ನಮಗೆ ಇವತ್ತು ಲಭಿಸಿರತಕ್ಕಂತಹ ಇಬ್ಬರು ಉಪನ್ಯಾಸಕರ ಪರಿಚಯವನ್ನ ಶರಣೆ ಲಲಿತಾ ಅಂಗಡಿಯವರು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊತೇನೆ. ಎಲ್ಲರಿಗೂ ಶರಣು. ಕೇಳಿಸ್ತಾ ಇದ್ದಲ್ಲ ಮೇಡಮ್ ಧ್ವನಿ ನಂದು? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು.
ವಚನ ಅಧ್ಯಯನ ವೇದಿಕೆ ಅಕ್ಕನ ಅರಿವು ಬಸವಾದಿ ಶರಣರ ಚಿಂತನ ಕೂಟದ ಆನ್ಲೈನ್ ಕಾರ್ಯಕ್ರಮಗಳು 6 ವರ್ಷಗಳಿಂದ ಆರಂಭವಾಗಿ ದಿನದಿಂದ ದಿನಕ್ಕೆ ರಾಜ್ಯ ಮಟ್ಟ, ಅಂತಾರಾಜ್ಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗುವ ಪರಿಗೆ ಆನು ಬೆರಗಾದನಯ್ಯ ಎನ್ನುವ ಹಾಗೆ ಶರಣರ ನುಡಿಗಳ ವಚನಗಳ ಬಗ್ಗೆ ಅಲ್ಲದೆ ನಾಡು ನುಡಿಗಾಗಿ ದುಡಿದ ಮಹನೀಯರ ಬಗ್ಗೆ ಚಿಂತಕರಿಂದ, ಸಂಶೋಧಕರಿಂದ, ಸಾಹಿತಿಗಳಿಂದ, ಕವಿಗಳಿಂದ, ವಿಮರ್ಶಕರಿಂದ, ದಾರ್ಶನಿಕರಿಂದ, ಲೇಖಕರಿಂದ ಹೀಗೆ ಎಲ್ಲರಿಂದನೂ ವೈವಿಧ್ಯಮಯ ಚಿಂತನ ಮಂಥನ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಪಂಡಿತ ಪಾಮರಿಗೆಲ್ಲರಿಗೂ ಪರಿಚಯ ಆಗುವ ಅವರ ವಿಚಾರ ಜ್ಯೋತಿಯಾಗಿ ಬೆಳಗುತ್ತಿದೆ. ಬಸವಾದಿ ಶರಣರ ವಿಚಾರ ಬಳ್ಳಿಗೆ ಜಗದಗಲ ಮುಗಿಲಗಲ ಬೆಳೆಯುವ ಪುಷ್ಟಿಯಾಗಿ ನಿರಂತರವಾಗಿ ತನುಮನದಿಂದ ಸೇವೆ ಸಲ್ಲಿಸುತ್ತಿರುವ ಈ ವೇದಿಕೆಯ ರೂವಾರಿ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರೊಡಗೂಡಿ ಸೇವಾ ದಾಸೋಹದಲ್ಲಿ ನಿರಂತರ ತೊಡಗಿರುವ ಅವರಿವರೆನ್ನದೆ ಎಲ್ಲಾ ಶರಣೆಯರ ಸಹಕಾರದಿಂದ ಕಾರ್ಯನಿರತರವಾಗಿರುವ ಈ ಬಳಗಕ್ಕೆ ನಮೋ ನಮೋ ಎನ್ನುವ ಪ್ರಾಸ್ತಾವಿಕ ನುಡಿಗಳಾದರೆ, ಅಕ್ಕನ ವಚನದಿಂದ ಎಲ್ರಿಗೂ ಸ್ವಾಗತ. ಅಯ್ಯ ನಿಮ್ಮ ಶರಣರ ಬರುವಿಂಗೆ ತೋರಣವ ಕಟ್ಟುವೆ, ಗುಡಿ ತೋರಣವ ಕಟ್ಟುವೆ ಎನ್ನುವ ಹಾಗೆ ಈ ವೇದಿಕೆಯ ರೂವಾರಿ ಶರಣ ಸಂಶೋಧಕ, ವಿಮರ್ಶಕ, ಕವಿ, ಸಾಹಿತಿ, ವಚನಗಳ ಬಗ್ಗೆ ಅಪಾರ ಭಕ್ತಿ ಅಭಿಮಾನ ಇರುವ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ತುಂಬು ಹೃದಯದ ಸ್ವಾಗತ ಕೋರುತ್ತಾ, ವಚನ ಪ್ರಾರ್ಥನೆ ಮಾಡಿದ ಗಾನ ಕೋಗಿಲೆ ಮಗದುಂ ಮೇಡಮ್ ಅವರಿಗೂ ಮನದಾಳದ ಸ್ವಾಗತ ಕೋರುತ್ತಾ, ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ನಿರ್ವಹಿಸುತ್ತಿರುವ ಅಚ್ಚುಕಟ್ಟಾಗಿ ಅನಿತಾ ಕಾರಜಾನಿ ಅವರಿಗೂ ಆತ್ಮೀಯ ಸ್ವಾಗತ ಕೋರುತ್ತಾ, ಶರಣು ಸಮರ್ಪಣೆ ಮಾಡಲಿರುವ ಶರಣೆ ಸುಧಾ ಪಾಟೀಲ್ ಅವರಿಗೂ ತುಂಬು ಹೃದಯದ ಸ್ವಾಗತ ಮತ್ತು ವಚನ ಮಂಗಳ ಮಾಡಲಿರುವ ವಿಜಯ ಗೌಡ ಅವರಿಗೂ ಸಹ ಅಭಿಮಾನದ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯದ ದಾಸೋಹ ಸೇವೆಗೈಯುವ ಡಾಕ್ಟರ್ ದಾನಮ್ಮ ಜಳಕಿ ಹಾಗೂ ಡಾಕ್ಟರ್ ಶ್ರೀ ಪಟ್ಟಣ್ ಅವರಿಗೂ ಸಹ ಮನದಾಳದ ಸ್ವಾಗತ ಕೋರುತ್ತಾ ಮತ್ತು ಸಂಯೋಜಕರಾದ ಶರಣೆ ಪ್ರೊಫೆಸರ್ ರಾಜಾನಂದ ಗಾರ್ಗಿ, ಶರಣ ಶ್ರೀಶೈಲ್ ಐನಾಪುರ್, ಶರಣ ಶಿವಶರಣಪ್ಪ ಮದ್ದೂರ್, ಶರಣ GS ಅಂಗಡಿ, ಶರಣೆ ದೀಪಾ ಜಿಗಬಡ್ಡಿ, ಶರಣ MB ಬಿರಾದರ್ ಇವರೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಹಾಗೂ ಸಂಘಟಕರಾದ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್, ಶರಣೆ ಗೌರಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್ ಅವರಿಗೂ ಅನಂತ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲಾ ಕೇಳುಗರ ಶರಣೆಯರಿಗೂ ಸ್ವಾಗತ ಕೋರುತ್ತಾ ಇಂದಿನ ಕಾರ್ಯಕ್ರಮದ ಉಪನ್ಯಾಸಕರ ಪರಿಚಯಕ್ಕೆ ಬರೋಣ. ಶರಣ ಪ್ರಸಾದಿ ಬೋಗಣ್ಣ ಅವರ ಉಪನ್ಯಾಸ ಮಾಡಲಿರುವ ಶರಣೆ ಪ್ರೇಮಾ ಹಣ್ಣಿಗೇರಿ ಅವರ ಬಗ್ಗೆ ಹೇಳುವುದಾದರೆ, ರಾಜ್ಯಶಾಸ್ತ್ರದ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಇವರು ಸೇವಾ ಅವಧಿಯಲ್ಲಿ ಜಿಲ್ಲಾ ಮಟ್ಟದ ಆದರ್ಶ ಶಿಕ್ಷಕಿ ಎಂಬ ಪ್ರಶಸ್ತಿಗೆ ಭಾಜನರಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತು ಸಮಾಜಮುಖಿ ಕೆಲಸದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ ಅವರ ಅಪ್ರತಿಮ ಸೇವೆಯ ಜೊತೆಗೇನೆ ವಚನೋತ್ಸವ ಕಾರ್ಯಕ್ರಮದಿಂದ ನೋಡಿ ಎಂತ ಅದ್ಭುತ, ಮನೆಯಲ್ಲಿ ಮಹಾಮನೆ ಎಂಬ ಹೆಸರಿನಿಂದ ಕೆಲವು ವರ್ಷಗಳ ಕಾಲ ಬಸವಾದಿ ಶರಣರ ವಿಶೇಷ ಚಿಂತನ ಮಂಥನ ನಡೆಸಿಕೊಂಡು ಬಂದ ಅಪ್ಪಟ ಬಸವ ಪ್ರೇಮಿ, ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸುವ ಎನ್ನುವ ಹಾಗೆ ದಾನಕ್ಕೂ ಸೈ ದೇಣಿಗೆಗೂ ಸೈ ಸಾರ್ಥಕ ಬದುಕಿನ ಇವರ ಅನುಪಮವಾದದ್ದು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಇವರದು ಬಹುಮುಖ್ಯ ಪಾಲು. ಬಾಡಿಗೆ ಮನೆ ಎಂಬ ನಾಟಕ ರಚಿಸಿ ಗೋದಾತಾಯಿ ಮಹಿಳಾ ಮಂಡಳದ ಬಳಗದ ಸದಸ್ಯರಿಂದಲೇ ನಾಟಕವಾಡಿಸಿದ್ದು ಅವಿಸ್ಮರಣೀಯ. ಕಲಬುರಗಿ ಆಕಾಶವಾಣಿಯಲ್ಲಿ ಇವರ ಅನೇಕ ಚಿಂತನೆಗಳು ಬಿತ್ತರಗೊಂಡಿದ್ದು ತುಂಬಾ ಅಭಿಮಾನ ಪಡುವ ಸಂಗತಿ. ಧಾರ್ಮಿಕ ಲೇಖನಗಳನ್ನು ಸಹ ಬರೆಯುವಲ್ಲಿ ಇವರು ಎತ್ತಿದ ಕೈ. ಇಂಥವರ ಇಂದು ಉಪನ್ಯಾಸ ಕೇಳುವುದೇ ಒಂದು ಸುದಿನ. ಇನ್ನು ಮತ್ತೋರ್ವ ಉಪನ್ಯಾಸಕಿ ಬಗ್ಗೆ ಪರಿಚಯ ಮಾಡೋದಾದ್ರೆ, ಶರಣ ಅಮುಗೆ ದೇವಯ್ಯನ ಬಗ್ಗೆ ಮಾತನಾಡುವ ಡಾಕ್ಟರ್ ಗೀತಾ ಡಿಗ್ಗೆ ಇವರು ಸಹ ಕನ್ನಡ ಪ್ರಾಧ್ಯಾಪಕಿ, MA PhD ಪದವೀಧರರು. ಇವರು ಮುಂಡರ್ಗಿ ಶ್ರೀ ಅನ್ನದಾನೇಶ್ವರ ಸಮಗ್ರ ವಚನ ಸಂಪದ ಒಂದು ಅಧ್ಯಯನ ಎಂಬ ವಿಷಯದ ಮೇಲೆ ಮಹಾಪ್ರಬಂಧವನ್ನು ಡಾಕ್ಟರ್ ಶಕುಂತಲಾ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಮಾಡಿ ಡಾಕ್ಟರೇಟ್ ಪದವಿ ಪಡೆದವರು. ಪುಣ್ಯಶ್ಲೋಕ ಅಹಲ್ಯಾದೇವಿ ಹೋಳ್ಕರ್ ಸೊಲ್ಲಾಪುರ್ ವಿಶ್ವವಿದ್ಯಾಲಯದಲ್ಲಿ ಸೊಲ್ಲಾಪುರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರ 18ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. 2021ರಲ್ಲಿ ಗಡಿನುಡಿ ಸಾಹಿತ್ಯ ವಲ್ಲರಿ ಪ್ರಬಂಧ ಸಂಕಲನದ ಕೃತಿ ಪ್ರಕಟವಾಗಿದೆ. ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಉಪನ್ಯಾಸ ಮಾಡಿರುವ ಇವರು ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕವಿಗೋಷ್ಠಿಗಳಲ್ಲಿ ಕಾವ್ಯವಾಚನ ಮಾಡಿದ್ದು ಇವರದು
ಹಿರಿಮೆ. ಜಗದ್ಗುರು ಅನ್ನದಾನೇಶ್ವರ ಪ್ರತಿಷ್ಠಾನ ಪ್ರಶಸ್ತಿಯ ಮುಡಿ ಸಹ ಇವರ ಉಡಿಯಲ್ಲಿ. ಕನ್ನಡ ಮಾಧ್ಯಮ ಪ್ರಶಸ್ತಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಇವರಿಂದ ಪ್ರಶಸ್ತಿಗೆ ಭಾಜನರಾದ ಇವರಿಂದ ಇಂದು ಅಮುಗೆಯ ದೇವಯ್ಯನ ಬಗ್ಗೆ ಉಪನ್ಯಾಸ ಕೇಳುವ ಸುದಿನ. ಮತ್ತು ಇಂದಿನ ದತ್ತಿ ದಾಸೋಹಿಗಳ ಬಗ್ಗೆ ಪರಿಚಯ ಮಾಡೋದಾದರೆ, ಅನ್ನದಾನ, ರಕ್ತದಾನ, ಅಕ್ಷರದಾನ ಎಲ್ಲ ಕೇಳಿದ್ದೀವಲ್ಲ. ಈ ಮೂರುಗಳನ್ನು ಎಲ್ಲವನ್ನು ಒಳಗೊಂಡ ಇವರು ವಿಜಯಲಕ್ಷ್ಮಿ ಹಾಗೂ ಬಸಲಿಂಗಪ್ಪ ಗೌಡ ಪಾಟೀಲರ ಸುಪುತ್ರರಾದ ಡಾಕ್ಟರ್ ರವಿ ಪಾಟೀಲ್ ಅವರು ಕಾರ್ಯಚಟುವಟಿಕೆಯಲ್ಲಿ ಪಾದರಸದಂತೆ ತಂದೆ ತಾಯಿಗಳ ಕಾರ್ಯನಿಷ್ಠೆ, ಸೇವಾ ಮನೋಭಾವನೆಯನ್ನು ಬಳುವಳಿಯಾಗಿ ಮಾಡಿಕೊಂಡು MBBS ಹಾಗೂ MS ಆರ್ಥೋಪೆಡಿಕ್ ಬೆಳಗಾವಿಯ JN ಮೆಡಿಕಲ್ ಕಾಲೇಜಿನಲ್ಲಿ ಮುಗಿಸಿದ ಇವರು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಚಿಕ್ಕದರಿಂದ ಪ್ರಾರಂಭ ಮಾಡಿ ವೈದ್ಯ ದೇವೋಭವ ಎನ್ನುವ ಹಾಗೆ ತಮ್ಮ ಕೆಲಸದಲ್ಲಿನ ಆಸಕ್ತಿ, ರೋಗಿಗಳ ಬಗ್ಗೆ ಇರುವ ಕಾಳಜಿ, ಪ್ರೀತಿ, ಹಾರೈಕೆಯಿಂದ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಅವರು ಇಂದು 100 ಬೆಡ್ಗಳ ಒಂದು ಹಾಸ್ಪಿಟಲ್ ತೆಗೆದಿದ್ದಾರೆ ಎನ್ನುವುದೇ ತುಂಬಾ ಸಂತಸದ ಸಂಗತಿ. ಈಗ ವಿಜಯ ಆರ್ಥೋ ಟ್ರೋಮಾ ಸೆಂಟರ್ ಬೆಳಗಾವಿ ಇಲ್ಲಿ ಆಸ್ಪತ್ರೆಯನ್ನು ತೆರೆದು ಸೇವೆಯಲ್ಲಿ ನಿರತರಾಗಿದ್ದಾರೆ. ಇದಲ್ಲದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಹ ನರ್ಸಿಂಗ್, ಫಿಸಿಯೋಥೆರಪಿ, ಫಾರ್ಮಸಿ, ಪ್ಯಾರಾಮೆಡಿಕಲ್ ಅಲ್ಲದೆ ಆಯುರ್ವೇದ ಮೆಡಿಕಲ್ ಕಾಲೇಜನ್ನು ಸಹ ಪ್ರಾರಂಭಿಸಿದ್ದಲ್ಲದೆ ಸಾಮಾಜಿಕ ಸೇವಾ ಕಾರ್ಯದಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಬಸವಾದಿ ಶರಣರ ಕೃಪಾಶೀರ್ವಾದದಿಂದ ಇನ್ನೂ ಬೆಳೆಯಲಿ, ಸೇವಾ ಕಾರ್ಯಕ್ಕೆ ಶಕ್ತಿ ಒದಗಲಿ ಎಂದು ಅರಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಶರಣೆ ಲಲಿತಾ ಅಂಗಡಿ ಮೇಡಮ್ ಅವರೇ. ತಾವು ಸ್ವಾಗತ, ಪ್ರಾಸ್ತಾವಿಕ, ಇಬ್ಬರು ಉಪನ್ಯಾಸಕರ ಪರಿಚಯ, ಇದಲ್ದೇನೆ ಇವತ್ತಿನ ದತ್ತಿ ದಾಸೋಹಿಗಳ ಪರಿಚಯವನ್ನ ಅಚ್ಚುಕಟ್ಟಾಗಿ, ನಿರರ್ಗಳವಾಗಿ, ಸರಳವಾದ ಭಾಷೆಯಲ್ಲಿ ನೀಡಿದ ತಮಗೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ಇನ್ನು ಮುಂದಿನದಾಗಿ ಈಗ ಉಪನ್ಯಾಸದ ಸಮಯ. ಮೊದಲಿಗೆ ಶರಣೆ ಪ್ರೇಮಾದೇವಿ ಅಣ್ಣಿಗೇರಿ ಅವರು ತಮ್ಮ ಉಪನ್ಯಾಸವನ್ನ ಪ್ರಾರಂಭಿಸಬೇಕು. ಅವರಿಗೆ ನೀಡಿರ್ತಕ್ಕಂಥ ಸಮಯ 30 ನಿಮಿಷ. ಈಗ ಮೇಡಮ್ ತಮಗಾಗಿ ಈ ವೇದಿಕೆ ಸಿದ್ಧವಾಗಿದೆ. ತಾವು ತಮ್ಮ ಉಪನ್ಯಾಸವನ್ನ ಪ್ರಾರಂಭಿಸಬೇಕು ಅಂತ ಹೇಳಿ ಕೇಳ್ಕೊತೇನೆ. ಎಸ್ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಬೆಳಗಾವಿಯ ಜನಪ್ರಿಯ ಆರ್ಥೋಪೆಡಿಕ್ ವೈದ್ಯರಾದಂಥ ಶ್ರೀ ರವಿ ಬಿ ಪಾಟೀಲ್ ಇವರ ತಂದೆಯವರಾದ ಲಿಂಗೈಕ್ಯ ಶ್ರೀ BS ಪಾಟೀಲ್, ನಿವೃತ್ತ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಎಕ್ಸೈಸ್, ಬೆಳಗಾವಿ ಇವರ ಸ್ಮರಣಾರ್ಥ ಏರ್ಪಡಿಸಿದಂಥ 358ನೆಯ ಈ ವಿಶೇಷ ದತ್ತಿ ಉಪನ್ಯಾಸದಲ್ಲಿ ಪಾಲ್ಗೊಳ್ಳುವುದೇ ಒಂದು ಹೆಮ್ಮೆಯ ಸಂತಸ ಸಂಗತಿ ಎಂದು ಭಾವಿಸುವೆ. ಶರಣರ ತತ್ವವೇ ಉಸಿರಾಗಿ ಬದುಕುತ್ತಿರುವ ಸೋದರ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ, ರುದ್ರಮೂರ್ತಿ ಪ್ರಭು ಸರ್ ಅವರಿಗೂ, ರಾಜಣ್ಣ ಸರ್ ಅವರಿಗೂ, ಇಂದು ನನ್ನೊಂದಿಗೆ ಸಹ ಉಪನ್ಯಾಸಕರಾಗಿ ಅಮುಗೆ ದೇವಯ್ಯ ಶರಣರ ಬಗ್ಗೆ ಅನುಭವ ಹಂಚಿಕೊಳ್ಳುತ್ತಿರುವಂತಹ ಸೋದರಿ ಡಾಕ್ಟರ್ ಗೀತಾ ಡಿಗ್ಗೆ ಮೇಡಮ್ ಅವರಿಗೂ, ಅಲ್ಲದೆ ಸೋದರಿಯರಾದ ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್, ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ ಹಾಗೂ ಸುಧಾ ಮೇಡಮ್ ಅವರಿಗೂ, ಹಾಗೆಯೇ ಇಂದಿನ ಕಾರ್ಯಕ್ರಮದ ಆಯೋಜಿತ ಚಟುವಟಿಕೆಗಳನ್ನು ನಿರ್ವಹಿಸುತ್ತಿರುವಂತಹ ಲಲಿತಾ ಅಂಗಡಿ ಮೇಡಮ್, ವಿದ್ಯಾ ಮಗದುಂ ಮೇಡಮ್, ವಿಜಯಗೌಡ ಮೇಡಮ್, ಅನಿತಾ ಕಾರಾಜನ್ಗಿ ಮೇಡಮ್ ಅವರೆಲ್ಲರಿಗೂ ಹಾಗೂ ಎಲ್ಲ ಸಂಘಟಕರಿಗೂ, ಎಲ್ಲ ಸಂಯೋಜಕರಿಗೂ ಮತ್ತು ಪ್ರೀತಿಯಿಂದ ಆಲಿಸಲು ಸೇರಿದಂತಹ ಎಲ್ಲ ಶರಣ ಬಂಧುಗಳಿಗೂ ನನ್ನ ಹೃತ್ಪೂರ್ವಕ ಶರಣಾರ್ಥಿಗಳು. ಈಗಾಗಲೇ ತಿಳಿಸಿದಂತೆ ನಾನು ಪ್ರಸಾದಿ ಭೋಗಣ್ಣ ಶರಣರ ಕುರಿತು ಮಾತನಾಡುವೆ. 12ನೇ ಶತಮಾನದಲ್ಲಿ ಕರ್ನಾಟಕದ ಕಲ್ಯಾಣದಲ್ಲಿ ಶರಣರು ಬದುಕಿ ಹೋದ ಕಾಲವೇ ಭಾರತೀಯ ಇತಿಹಾಸದಲ್ಲಿ ಒಂದು ಸುವರ್ಣ ಯುಗ ಅನ್ನಬಹುದು. ಶರಣರ ವಚನ ಚಳುವಳಿಯ ಮುಖ್ಯ ವಾಹಿನಿಯಲ್ಲಿ ಸಾಮಾನ್ಯವಾಗಿ ನಾವು ಅಲ್ಲಮ ಪ್ರಭುದೇವರು, ಬಸವಣ್ಣನವರು, ಚನ್ನಬಸವಣ್ಣನವರು, ಸಿದ್ದರಾಮ ಶಿವಯೋಗಿಗಳು, ಗಂಗಾಂಬಿಕೆ, ನೀಲಾಂಬಿಕೆ, ಅಕ್ಕಮಹಾದೇವಿ ಇವರನ್ನು ಸ್ಮರಿಸುವುದು ಸಹಜವಾದದ್ದು. ಆದರೆ ಈ ಚಳವಳಿಯಲ್ಲಿ ಅನೇಕ ಸಾಮಾನ್ಯರು ಕಾಯಕ ದಾಸೋಹ ಮಾಡಿಕೊಂಡು ಬಾಳಿದಂತಹ ಶರಣರು
ತಮ್ಮ ತನು ಮನ ಭಾವದಿಂದ ದಾಸೋಹದಿಂದ ಸೇವೆ ಸಲ್ಲಿಸಿ ವಚನ ರಚಿಸಿ ಬಾಳಿ ಹೋಗಿದ್ದಾರೆ. ಶರಣ ಸಂಸ್ಕೃತಿಯಲ್ಲಿ ಬದುಕಿ ವಚನ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವರು ಕೂಡ ಇದ್ದಾರೆ. ಶರಣರಾದ ಅಮುಗೆ ದೇವಯ್ಯ ಹಾಗೂ ರಾಯಮ್ಮ, ಹುರ್ಲಿಂಗ ಪೆದ್ದಿ ಹಾಗೂ ಕಾಳವ್ವೆ, ಆಯ್ದಕ್ಕಿ ಮಾರಯ್ಯ ಹಾಗೂ ಲಕ್ಕಮ್ಮ, ಮೂಳಿಗೆಯ ಮಾರಯ್ಯ ಹಾಗೂ ಮಹಾದೇವಿ, ಬಾಚಿಕಾಯಕದ ಬಸವಯ್ಯ ಹಾಗೂ ಕಾಳವ್ವೆ ಅವರಂತೆ ಸುಂಕದ ಬಂಕಣ್ಣ, ಅಗ್ಗವಣಿಯ ಹಂಪಯ್ಯ, ಸತ್ಯಕ್ಕ, ಅಕ್ಕಮ್ಮ, ಸಂಕವ್ವೆ, ಪಟ್ಟಣದ ಸೋಮವ್ವೆ ಹೀಗೆ ಅನೇಕ ಶರಣಚರಣೆಯರು ವಚನ ಚಳವಳಿಯಲ್ಲಿ ಒಂದಾಗಿ ಹೋದರು. ಅಲ್ಲದೆ ತಮ್ಮ ಅಮೂಲ್ಯವಾದ ವಚನ ಕಾಣಿಕೆಗಳನ್ನ ಕೊಟ್ಟು ಹೋದರು. ಇವರೆಲ್ಲರೂ ಲಿಂಗ ಸಮಾನತೆಗಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದರು. ಬಸವಣ್ಣನವರ ಮಾರ್ಗದರ್ಶನದೊಳಗ ಕಾಯಕ, ದಾಸೋಹ ತತ್ವಗಳನ್ನ ಮತ್ತು ಸರಳ ಭಕ್ತಿ ಮಾರ್ಗವನ್ನ ಅನುಸರಿಸಿದರು. ಜಾತಿ ಭೇದವನ್ನ ತೊರೆದು ದೈನಂದಿನ ಕಾಯಕದ ಮೂಲಕವೇ ದೈವತ್ವವನ್ನ ಕಂಡುಕೊಂಡಂಥವರು ಶರಣರು. ಕೇವಲ ಆಧ್ಯಾತ್ಮ ರಂಗದಲ್ಲಿ ಮಾತ್ರವಲ್ಲ, ಬದುಕಿನ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ರಾಜಕೀಯ ಎಲ್ಲ ಆಯಾಮಗಳಲ್ಲಿಯೂ ಸಮ ಸಮಾಜ ಕಟ್ಟಲು ಶ್ರಮಿಸಿದರು. ವಿವಿಧ ಸಾಮಾಜಿಕ ಹಿನ್ನೆಲೆ ಹಾಗೂ ಕಾಯಕಗಳಿಂದ ಬಂದಂತಹ ಶರಣರು ಸಮಾನತೆಯಿಂದ ಬದುಕಲು ಕಲಿತರು. ಬದುಕಿನ ಎಲ್ಲ ಮಗ್ಗುಲುಗಳಲ್ಲಿಯೂ ಕೂಡ ಸರಳತೆಯನ್ನು ಅಳವಡಿಸಿಕೊಂಡು ಮೌಢ್ಯಗಳನ್ನು ವಿರೋಧಿಸಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದರು ಅಂತ ಹೇಳ್ಬಹುದು. ಜನಸಾಮಾನ್ಯ ಭಾಷೆಯಾಗಿದ್ದಂಥ ಕನ್ನಡಕ್ಕೆ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬಿ ಭಾಷಾ ಶೋಷಣೆಯಿಂದ ಅದನ್ನು ಮುಕ್ತಗೊಳಿಸಿದರು. ಕನ್ನಡವನ್ನು ದೇವ ಭಾಷೆಯ ಮಟ್ಟಕ್ಕೆ ಒಯ್ದರು. ವಚನ ಚಳುವಳಿಯ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ಭಾಷೆ, ಅಭಿವ್ಯಕ್ತಿ, ಛಂದಸ್ಸು ಹೀಗೆ ಅನೇಕ ಆಯಾಮಗಳಲ್ಲಿ ಹೊಸತನವನ್ನ ತಂದಿತು. ಹೀಗೆ ವಚನ ಸಾಹಿತ್ಯವನ್ನ ಶ್ರೀಮಂತಗೊಳಿಸುವುದು, ಶರಣರ ತತ್ವಗಳನ್ನು ಎತ್ತಿ ಹಿಡಿಯುವುದು ಹಾಗೂ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸುವುದು ಹೀಗೆ ಅನೇಕ ಆದರ್ಶಗಳನ್ನು ಎತ್ತಿ ಹಿಡಿದ ಶರಣ ವಚನಕಾರರಲ್ಲಿ ಪ್ರಸಾದಿ ಭೋಗಣ್ಣನವರು ಕೂಡ ಒಬ್ಬರು. ಅನೇಕ ಶರಣರಂತೆ ಪ್ರಸಾದಿ ಭೋಗಣ್ಣನವರ ಬದುಕಿನ ಬಗ್ಗೆ ಯಾವ ವಿವರಗಳೂ ದೊರೆತಿಲ್ಲ. ಶಿವತತ್ವ ಚಿಂತಾಮಣಿ ಹಾಗೂ ಸಿಂಗಿರಾಜ ಪುರಾಣಗಳಲ್ಲಿ ಇವರ ಬಗ್ಗೆ ಅಲ್ಪ ಮಟ್ಟಿನ ವಿವರಗಳು ದೊರೆಯುತ್ತವೆ. ಪ್ರಸಾದಿ ಭೋಗಣ್ಣನವರು ಬರೆದಂಥ ಒಟ್ಟು 103 ವಚನಗಳಲ್ಲಿಯೂ ಕೂಡ ಯಾವ ವೈಯಕ್ತಿಕ ವಿವರಗಳು ದೊರೆಯುವುದಿಲ್ಲ. ಚನ್ನಬಸವಣ್ಣ ಪ್ರಿಯ ಭೋಗ ಮಲ್ಲಿಕಾರ್ಜುನ ಲಿಂಗವೆಂಬುದು ಇವರ ವಚನಾಂಕಿತ. ಭೋಗಣ್ಣ ಹೆಸರಿನ 3 ಶರಣರನ್ನು ನಾವು ಕಾಣಬಹುದು. ಕೆಂಬಾವಿ ಭೋಗಣ್ಣನೆಂಬ ಶರಣರು ಯಾದಗಿರಿ ಜಿಲ್ಲೆಯ ಕೆಂಬಾವಿಯವರು. ಈ ಕೆಂಬಾವಿ ಭೋಗಣ್ಣನಲ್ಲದೆ ಭೋಗಣ್ಣ ಹೆಸರಿನ ಇನ್ನಿಬ್ಬರು ಶರಣರು ಕೂಡ ಸಿಗ್ತಾರೆ. ಈ ಇಬ್ಬರು ಶರಣರು ವಚನಕಾರರಾಗಿದ್ದರು. ಒಬ್ಬ ಭೋಗಣ್ಣ ಶರಣನು ನಿಜಗುರು ಭೋಗೇಶ್ವರ ಎಂಬ ಅಂಕಿತದಲ್ಲಿ 22 ವಚನಗಳನ್ನು ಬರೆದಾರ. ಇನ್ನೊಬ್ಬರು ನಾನು ಈಗ ಉಪನ್ಯಾಸ ನೀಡುತ್ತಿರುವ ಪ್ರಸಾದಿ ಭೋಗಣ್ಣನವರು. ಈ ಮೂವರಲ್ಲದೆ ಇನ್ನೂ ಕೆಲವು ಭೋಗಣ್ಣ ಹೆಸರಿನ ಶಿವಶರಣರು ಸಿಗುತ್ತಾರೆ. ಚನ್ನಬಸವಣ್ಣ ಪ್ರಿಯ ಭೋಗ ಮಲ್ಲಿಕಾರ್ಜುನ ಲಿಂಗ ಅಂಕಿತದಿಂದ ವಚನನು ರಚಿಸಿರುವಂತಹ ನಮ್ಮ ಶರಣ ಭೋಗಣ್ಣನವರಿಗೆ ಪ್ರಸಾದಿ ಎಂಬ ವಿಶೇಷಣ ಅಂಟಿಕೊಂಡಿದೆ. ಪ್ರಸಾದಿ ವಿಶೇಷಣದಿಂದ ಕೂಡಿದ ಇಬ್ಬರು ವಚನಕಾರರು ನಮಗೆ ಕಂಡು ಬರ್ತಾರೆ. ಒಬ್ಬರು ನಮ್ಮ ಪ್ರಸಾದಿ ಭೋಗಣ್ಣ ಶರಣರು ಆದರೆ ಇನ್ನೊಬ್ಬರು ಪ್ರಸಾದಿ ಲೆಂಕ ಬಂಕಣ್ಣ ಶರಣರು. ಈ ಇಬ್ಬರು ಶರಣರಿಗೆ ಪ್ರಸಾದಿ ವಿಶೇಷಣ ಅಂಟಿಕೊಂಡಿದೆ. ಪ್ರಸಾದಿ ಲೆಂಕ ಬಂಕಣ್ಣನವರು ದಹನ ಚಂಡಿಕೇಶ್ವರ ಲಿಂಗ ವಚನಾಂಕಿತದಲ್ಲಿ ಬರೆದ 11 ವಚನಗಳು ಮಾತ್ರ ದೊರೆತಿವೆ. ಇನ್ನು ಬಸವಣ್ಣನವರಿಗೆ ಭಕ್ತಿ ಭಂಡಾರಿ ಎಂದು ಅಂದ್ರೆ ಭಕ್ತ ಸ್ಥಳಕ್ಕೆ ಸಂಬಂಧಿಸಿದವರು ಅಂತ, ಸಿದ್ದರಾಮರಿಗೆ ಶಿವಯೋಗಿ ಸಿದ್ದರಾಮರೆಂದು ಅಂದ್ರೆ ಶಿವಯೋಗ ಸಾಧಿಸಿದವರು ಅಂತ, ಆಮೇಲೆ ಚನ್ನಬಸವಣ್ಣವರಿಗೆ ಸಟಸ್ಥಲ ಬ್ರಹ್ಮಿ ಚನ್ನಬಸವಣ್ಣನವರೆಂದು ಸೇರಿಸುವ ಹಾಗೆ ಈ ಇಬ್ಬರು ಶರಣರಿಗೆ ಪ್ರಸಾದಿ ಎಂಬ ವಿಶೇಷಣಗಳು ಸೇರಿರುವುದೂ ಕೂಡ ಒಂದು ವಿಶೇಷ ಅಂತ ಅನಿಸ್ತದ. ಯಾಕಂದ್ರ ಎಲ್ಲ ವಚನಕಾರನ್ನು ಅವರ ಕಾಯಕದಿಂದಲೋ ಅಥವಾ ಪೂರ್ವಾಶ್ರಮದ ವೃತ್ತಿಯಿಂದಲೋ ಅವರವರ ಊರುಗಳಿಂದಲೋ ಆರಾಧ್ಯ ದೈವಗಳಿಂದಲೋ ಗುರುಗಳಿಂದಲೋ ಗುರುತಿಸುವುದು ಸಹಜ ವಾಡಿಕೆ. ಆದರೆ ಕೆಲವು ವಚನಕಾರರನ್ನು ಶಿವಶರಣರನ್ನು ಲಿಂಗಾಯತ ಪಾರಿಭಾಷಿಕ ನೆಲೆಗಳಾದಂಥ ಭಕ್ತ, ಪ್ರಸಾದಿ, ಶಿವಯೋಗಿ, ನಿಶಾಂತೇಶ್ವರ, ಶೂನ್ಯನಾಥ ಮುಂತಾದ ವಿಶೇಷಣಗಳಿಂದ ಗುರುತಿಸುವುದು ಕೂಡ ಒಂದು ವಿಶೇಷವೇ ಅಂತ ಅನ್ಬಹುದು. ನಮ್ಮ ಪ್ರಸಾದಿ ಭೋಗಣ್ಣನವರು
ಶರಣರಾದ ಬಿಬ್ಬಿ ಬಾಚಯ್ಯನವರಂತೆ ಪ್ರಸಾದವನ್ನು ಜಂಗಮರಿಗೆ ಸಮಾಜಕ್ಕೆ ಹಂಚು ಕಾಯಕ ಮಾಡುತ್ತಿದ್ದರೋ ಏನೋ ಎಂಬ ಜಿಜ್ಞಾಸೆ ಕೂಡ ಹುಟ್ಟುವುದು. ಅವರ ವಚನಗಳನ್ನು ಗಮನಿಸಿದ್ರ, ಅಂದ್ರೆ ಅದರಲ್ಲೂ ಶಟಸ್ಥಲ ವಚನಗಳನ್ನು ಗಮನಿಸಿದ್ರ ಅವರೊಬ್ಬ ಪ್ರಸಾದಿ ಸ್ಥಳಕ್ಕೆ ಏರಿದಂತಹ ಶರಣರಾಗಿ ಕಂಗೊಳಿಸ್ತಾರ ಅಂತ ಹೇಳಬಹುದು. ಇದಕ್ಕಾಗಿ ಒಂದು ವಚನವನ್ನು ನಾವು ಗಮನಿಸಬಹುದು ಇಲ್ಲಿ. ಐಕ್ಯ ಸ್ಥಳದ ಲೇಪ ಜ್ಞಾನ ವಿವರ ಅಂತ. ಅಪ್ಪು ಅಂದ್ರೆ ನೀರು ಆವಾವ ಪಾಕಕ್ಕೂ ತಪ್ಪದೆ ಸಾರವ ಕೊಡುವಂತೆ, ತಥ್ಯ ಮಿಥ್ಯವಾದ ದ್ರವ್ಯಕ್ಕೆ ಹೆಚ್ಚು ಕುಂದನ್ ಅರಿಯದಿಪ್ಪಂತೆ. ಅದೇ ರೀತಿ ವಾಯು ಸುಗುಣ ದುರ್ಗುಣವೆನ್ನದೆ ತನ್ನಯ ಸಹಜದಿಂದ ಸಂಚರಿಸುವಂತೆ. ನಂತರ ಅಗ್ನಿ ಕಾಷ್ಟ ಸರಿ ಡೊಂಕ್ ಎನ್ನದೆ ಮಲಿನ ಅಮಲಿನ ಎನ್ನದೆ ಆವ ದ್ರವ್ಯ ದೃಷ್ಟದಲ್ಲಿ ಸಿಕ್ಕಿದಡು ಭೇದಿಸಿ ವೇದಿಸಿ ಸುಡುವುದಾಗಿ ಇಂತಿವು ತ್ರಿವಿಧ ಸ್ಥಳದಂತೆ ಇಪ್ಪವು ಐಕ್ಯನ ಅರ್ಪಿತ ಸ್ಥಳಭೇದ ಚೆನ್ನ ಬಸವಣ್ಣ ಪ್ರಿಯ ಭೋಗ ಮಲ್ಲಿಕಾರ್ಜುನ ಲಿಂಗದಲ್ಲಿ ಅಂತ. ನೀರು ಇದರ ಒಂದು ವಚನ ಗ್ರಹಿಕೆಯನ್ನು ನೋಡ್ಬೇಕಾದ್ರ, ನೀರು ಯಾವುದೇ ಪಾಕದ ದ್ರವ್ಯಕ್ಕೆ ಅದರ ತಥ್ಯ ಮಿಥ್ಯ ಪರಿಶೀಲಿಸದೆ ನೀರು ಆ ಪಾಕಕ್ಕೆ ಒಂದು ಸಾರ ಅಥವಾ ಒಂದು ರುಚಿಯನ್ನ ಕೊಡ್ತದ. ಅದೇ ರೀತಿ ವಾಯು ಕೂಡ ವಾತಾವರಣದಲ್ಲಿ ದುರ್ಗುಣ ಇದೆಯೋ ಸುಗುಣ ಇದೆಯೋ ಯಾವುದನ್ನೂ ಲೆಕ್ಕಿಸದೆ ಬೀಸುವ ತನ್ನ ಸಹಜತೆಯಲ್ಲೇ ಅದು ಬೀಸ್ತಾ ಇರ್ತದ. ಬೀಸುವ ಗಾಳಿಗೆ ಮೈಯೆಲ್ಲ ಕೈ ಅಂತ ಹೇಳಿ ಅಲ್ಲಂ ಪ್ರಭುಗಳು ಹೇಳಿದಂಗ. ಅದೇ ರೀತಿ ಅಗ್ನಿಯು ಅಂದ್ರೆ ಕಟ್ಟಿಗೆಯು ಕಟ್ಟಿಗೆ ಅಂಕುಡೊಂಕುಗಳನ್ನ ಏನು ನೋಡುದಿಲ್ಲ ಅದು ಅಗ್ನಿ. ನೋಡದೆ ಅದನ್ನ ಗಣನೆ ತೆಗೆದುಕೊಳ್ಳದೆ ಕಟ್ಟಿಗೆಯನ್ನು ಏನ್ ಮಾಡ್ತದ ಅಗ್ನಿ ಭೇದಿಸಿ ವೇದಿಸಿ ಸುಡ್ತದ. ಅದಕ್ಕಾಗಿ ಭೋಗಣ್ಣವ್ರು ಹೇಳ್ತಾರ, ಇಂತಿವು ತ್ರಿವಿಧ ಸ್ಥಳದಂತೆ ಇಪ್ಪುವುದು. ಇವು ಮೂರು ಹೆಂಗದಾವ ಅಂದ್ರೆ ತ್ರಿವಿಧ ಸ್ಥಳದ ಸೂಚಕ ಆಗ್ಯಾವ. ಐಕ್ಯನ ಅರ್ಪಿತ ಸ್ಥಳಭೇದ ಚೆನ್ನ ಬಸವಣ್ಣ ಪ್ರಿಯ ಭೋಗ ಮಲ್ಲಿಕಾರ್ಜುನ ಲಿಂಗದಲ್ಲಿ ಅಂತಾರೆ. ಭಕ್ತ ಮಹೇಶ ಹಾಗೂ ಪ್ರಸಾದಿ ಸ್ಥಳದ ಸಂಕೇತದ ಸೂಚಕವಾಗಿ ಅಪ್ಪು ಅಗ್ನಿ ಹಾಗೂ ವಾಯುವಿನ ದೃಷ್ಟಾಂತವನ್ನ ಕೊಟ್ಟಿದ್ದಾರೆ. ಅಂಗನಲ್ಲಿರುವಂತಹ ತ್ರಿವಿಧ ಮಲತ್ರಯಗಳನ್ನು ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಕ್ಕೆ ಕ್ರಮವಾಗಿ ಆಣವ ಮಾಯಾ ಕಾರ್ಮಿಕ ಮಲತ್ರಯಗಳನ್ನು ಲಿಂಗಯ್ಯನು ಕಳೆಯುತ್ತಾ ಅಂಗಲಿಂಗವಾಗುವ ಗುಣಗಳನ್ನು ಹೊಂದುತ್ತಾ ಕೊನೆಗೆ ಲಿಂಗವೇ ಆಗುವಂತಹ ಕ್ರಮವನ್ನ ಇಲ್ಲಿ ವರ್ಣಿಸ್ಯಾರ ಅಂತ ಹೇಳ್ಬಹುದು. ಇನ್ನು ಪ್ರಸಾದಿ ಭೋಗಣ್ಣನವರಿಗಿರುವಂತಹ ಈ ಪ್ರಸಾದಿ ವಿಶೇಷಣದ ಬಗ್ಗೆ ಕೂಡ ನಾವು ಚಿಂತಿಸಬಹುದು. ಶರಣರ ತತ್ವ ವಿಮರ್ಶೆಯಲ್ಲಿ ಪ್ರಸಾದ ಹಾಗೂ ಪ್ರಸಾದಿ ಎರಡು ರೂಪಗಳನ್ನು ಬಳಸಿದ್ದರೂ ಕೂಡ ಮೂಲ ರೂಪದಲ್ಲಿ ತತ್ವ ಒಂದೇ ಆಗಿದೆ. ಅಷ್ಟಾವರಣಗಳಲ್ಲಿ ಪ್ರಸಾದ 8ನೇ ಆವರಣವಾಗಿದ್ದು ಶಟಸ್ಥಲದಲ್ಲಿ 3ನೇ ಸ್ಥಾನವು ಪ್ರಸಾದಿ ಸ್ಥಳವಾಗಿದೆ. ಆದರೆ ಅಷ್ಟಾವರಣದ ಪ್ರಸಾದವು ಶಟಸ್ಥಲದ ಪ್ರಸಾದಿ ಸ್ಥಳಕ್ಕೆ ಪೂರಕವಾಗಿದೆಯೇ ಹೊರತು ಭಿನ್ನವಾಗಿಲ್ಲ. ಶರಣರು ಪ್ರಸಾದಿ ಪರಿಕಲ್ಪನೆಯನ್ನು ಸಂಸ್ಕರಿಸಿ ಅದಕ್ಕೊಂದು ಹೊಸ ವೈಚಾರಿಕ ಸ್ವರೂಪ ವೈಜ್ಞಾನಿಕ ನೆಲೆಗಟ್ಟನ್ನ ಒದಗಿಸಿಕೊಟ್ರು ಅಂತ ಹೇಳಬಹುದು. ಲಿಂಗಾಯತ ತತ್ವದ ಪ್ರಕಾರ ಅಂಗ ಲಿಂಗವಾಗುವುದು, ಲಿಂಗಾಂಗ ಸಾಮರಸ್ಯವೆನಿಸುವುದು. ಇದರ ಅನ್ವಯ ಪೂಜ್ಯ ಪೂಜಕ ದ್ವೈತ ಭಾವನೆ ಪ್ರಾರಂಭಿಕ ಹಂತದಲ್ಲಿದ್ದರೂ ಕೂಡ ಸ್ವರೂಪ ಜ್ಞಾನವಾದಾಗ ಅಂದರೆ ದ್ವೈತ ಭಾವನೆ ಅಳಿದಾಗ ಕ್ರಿಯೆ ಮತ್ತು ಜ್ಞಾನಗಳಲ್ಲಿ ಸಮರಸತೆ ಉಂಟಾಗುವುದು. ಇದೇ ಲಿಂಗಾಂಗ ಸಾಮರಸ್ಯ ಅನ್ನಬಹುದು. ಮೊದಲು ಶಿವಜೀವರು ಬೇರೆ ಎಂಬ ಭಾವದಲ್ಲಿಯೇ ಭಕ್ತಿ ಹುಟ್ಟುತ್ತದೆ. ಭಕ್ತಿಯಲ್ಲಿಯೇ ಆರಾಧಿಸಿಕೊಳ್ಳುವಂತಹ ಶಕ್ತಿಯೂ ಕೂಡ ಇದೆ. ಲಿಂಗಾಯತ ದರ್ಶನದಲ್ಲಿ ಕಾಣುವ ದ್ವೈತ ಭಾವನೆಯು ಮನಸ್ಸಿನ ಶ್ರದ್ಧೆ, ನಿಷ್ಠೆ, ಏಕಾಗ್ರತೆ, ಅನುಭವ, ಆನಂದ, ಸಮರಸ ಸ್ಥಿತಿ ಸಂಕೇತಿಸುವ ಒಂದು ಪ್ರಕ್ರಿಯೆ ಆಗಿದೆ ಎನ್ನಬಹುದು. ಹೀಗಾಗಿ ಭಕ್ತ ಸ್ಥಳದಲ್ಲಿ ತಾನು ಲಿಂಗ ಸ್ವರೂಪಿ ಎಂಬ ಶ್ರದ್ಧಾಭಕ್ತಿಯ ಬೀಜವನ್ನು ಬಿತ್ತಿದರೆ ಅದು ಸ್ಥಿರವಾದಾಗ ನಿಷ್ಠಾಭಕ್ತಿ ಎನಿಸುವುದು. ಆ ನಿಷ್ಠೆಯು ಅವಧಾನಗೊಂಡಾಗ ಅಂದರೆ ಭಕ್ತನಲ್ಲಿ ಏಕಾಗ್ರತೆ ಮೂಡಿದಾಗ ಆ ವ್ಯಕ್ತಿ ಪ್ರಸಾದಿಯಾಗುತ್ತಾನೆ. ಇದೇ ರೀತಿ ಸಾಧಕ ಮುಂದೆ ಪ್ರಾಣಲಿಂಗಿ, ಶರಣ, ಐಕ್ಯ ಸ್ಥಿತಿಗಳನ್ನು ಕೂಡ ಹೊಂತಾನ ಅಂತ ಹೇಳ್ಬೋದು. ಈ ಎಲ್ಲಾ ಸ್ಥಿತಿಗಳಲ್ಲಿಯೂ ಕೂಡ ಭಕ್ತಿ ಬೆರೆತಿರುವಂತೆ ಇನ್ನೊಂದು ಮಹತ್ವದ್ದಂದ್ರೆ ಕ್ರಿಯೆ ಜ್ಞಾನಗಳು ಕೂಡ ತರತಮ ಭಾವದಿಂದ ಅಳವಟ್ಟಿರ್ತಾವು ಅಂತ ಹೇಳ್ಬೋದು. ಈ ಕ್ರಿಯಾಜ್ಞಾನಗಳ ಸ್ಪರ್ಶದ ಪ್ರಮಾಣದ ಆಧಾರದ ಮೇಲೆಯೇ ಶರಣರಲ್ಲಿ ಆಯಾ ಸ್ಥಳದ
ಲಕ್ಷಣಗಳು ಅಭಿವ್ಯಕ್ತಗೊಳ್ಳುತ್ತವೆ. ಯಾವ ಯಾವ ಶರಣರಲ್ಲಿ ಯಾವ ಯಾವ ಸ್ಥಳದ ಲಕ್ಷಣಗಳು ಅಧಿಕವಾಗಿ ವ್ಯಕ್ತವಾಗಿಯೋ ಆ ಶರಣರನ್ನು ಆ ಸ್ಥಳದವರೆಂದು ಗುರುತಿಸಬಹುದು. ಬಸವಣ್ಣನವರು ಭಕ್ತ ಸ್ಥಳಕ್ಕೆ ಹೆಸರಾದರೆ ವಡಿವಾಳ ಮಾಚಿದೇವರು ಮಹೇಶ ಸ್ಥಳಕ್ಕೆ ದ್ಯೋತಕವಾಗಿದ್ದಾರೆ. ಅಜಗಣ್ಣ ಐಕ್ಯ ಸ್ಥಳಕ್ಕೆ ಸೂಚಕವಾದರೆ ನಮ್ಮ ಭೂಗಣ್ಣನವರು ಪ್ರಸಾದಿ ಸ್ಥಳಕ್ಕೆ ಹೆಸರಾಗಿದ್ದಾರೆ ಎನ್ನಬಹುದು. ಲಿಂಗಾಯತ ಪಾರಿಭಾಷೆಯಲ್ಲಿ ನಾವು ಭೋಗಿಸುವ ಪ್ರತಿಯೊಂದು ಉಪಭೋಗವು ಶಿವನ ಪ್ರಸಾದವೆಂದು ಪರಿಗಣಿಸಲಾಗುವುದು. ನಾವು ಏನೇ ಸೇವಿಸಲಿ, ನೋಡ್ಲಿ, ಆನಂದಿಸಲಿ, ಅನುಭವಿಸಲಿ, ದುಃಖಿಸಲಿ, ಸುಖ ಪಡಲಿ, ಆಹ್ಲಾದಗೊಳ್ಳಲಿ, ಈ ಎಲ್ಲ ಅನುಭೂತಿಗಳು, ಈ ಎಲ್ಲ ಸಂವೇದನೆಗಳು, ಸುಖಗಳು ಅಥವಾ ದುಃಖಗಳು ಎಲ್ಲವೂ ಪ್ರಸಾದ ರೂಪವೆಂದು ಭಾವಿಸಲಾಗುತ್ತದೆ. ಪ್ರಸಾದಿಗಳು ಅವುಗಳೆಲ್ಲಾ ಮೊದಲು ಲಿಂಗಕ್ಕೆ ಅರ್ಪಿತವಾಗಿ ಉಪಭೋಗಕ್ಕೆ ದೊರೆಯುತ್ತವೆ ಎಂದು ನಂಬುತ್ತಾರೆ. ಸಕಲ ಚರಾಚರಗಳಲ್ಲಿಯೂ ಕೂಡ ಜೀವಸಲೆಯನ್ನು ಗುರುತಿಸಿದಂತಹ ನಮ್ಮ ಶರಣರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದರು. ಒಂದು ಮಾತು, ಪೂರ್ಣ ಅಹಿಂಸೆ ಎಂಬುದು ಹೇಗೆ ಸಾಧ್ಯವೆಂಬ ಮಾತು ಜೈನ ಹಾಗೂ ಬೌದ್ಧ ಧರ್ಮಗಳನ್ನೆಲ್ಲಾ ಕಾಡಿದೆ. ಇದಕ್ಕೆ ಶರಣರು ಕಂಡುಕೊಂಡ ಪರಿಹಾರವೆಂದರೆ ಪ್ರಸಾದದ ಕಲ್ಪನೆ ಎನ್ನಬಹುದು. ಒಂದು ವಚನವನ್ನ ನೋಡಬಹುದು ಇದಕ್ಕೆ ಸಂಬಂಧಿಸಿ. ಮರ ಗಿಡ ಬಳ್ಳಿ ಧಾನ್ಯಗಳ ಬೆಳೆಸೆಲ್ಲವ ತರಿದು ಪ್ರಾಣ ಕೊಂಡುಂಡು ಶರೀರವ ಹೊರೆವ ದೋಷಕ್ಕೆ ಇನ್ನಾವುದು ವಿಧಿಯಯ್ಯ. ಒಂದೇಂದ್ರಿಯ ಮೊದಲಾಗಿ ಐದೇಂದ್ರಿಯ ಕಡೆಯಾದ ಜೀವ ಜಾಲದಲ್ಲಿದೆ ಚರಾಚರವೆಲ್ಲ. ಅದು ಕಾರಣ ಕೂಡಲ ಸಂಗನ ಶರಣರು ಲಿಂಗಕ್ಕರ್ಪಿಸಿ ಪ್ರಸಾದವ ಕೊಂಡು ನಿರ್ದೋಷಿಗಳಾಗಿ ಬದುಕಿದರೆಂದು ಬಸವಣ್ಣವ್ರು ಹೇಳ್ತಾರ. ಅಂದ್ರ ಶರಣರು ಏಕಾಣು ಜೀವಿಯಿಂದ ಹಿಡಿದು ಬಹು ಅಣುಜೀವಿಗಳಲ್ಲಿಯೂ ಕೂಡ ಜೀವ ಸೆಲೆಯನ್ನ, ಜೀವ ಸ್ಫೂರ್ತಿಯನ್ನ ಗುರುತಿಸಿದ್ರವರು. ಅದಕ್ಕಾಗಿ ಪ್ರಸಾದಿಯಾದಲ್ಲಿ ಅಂಗವೇ ಲಿಂಗವೆಂಬ ಭಾವ ನಿಷ್ಠೆ ಬಲಗೊಳ್ಳಬೇಕು. ಲಿಂಗಕ್ಕೆ ಅರ್ಪಿಸಿದ ಪ್ರತಿಯೊಂದೂ ಪದಾರ್ಥವು ತಾನು ಭೋಗಿಸುವುದಿಲ್ಲ, ಲಿಂಗವೇ ಭೋಗಿಸುತ್ತದೆ ಎಂಬ ಸಂಕಲ್ಪ ಸ್ಥಿರವಾದರೆ ಅದು ಅರ್ಪಣವಾಗುತ್ತದೆ. ಆಗ ಮಾತ್ರ ಪದಾರ್ಥವೆಂಬ ವಾಚ್ಯಾರ್ಥವನ್ನ ಕಳ್ಕೊಳ್ತದ. ಅವಾಗ ಪ್ರಸಾದ ತತ್ವವನ್ನ ಹೊಂತದ. ರೂಪ, ರಸ, ಗಂಧ, ಸ್ಪರ್ಶ, ಶ್ರವಣ ಎಲ್ಲ ವಿಷಯಗಳು ಪ್ರಸಾದ ರೂಪವೇ ಆಗುತ್ತವೆ. ಅಂಗ ಭೋಗಗಳೆಲ್ಲ ಅವಾಗ ಲಿಂಗ ಭೋಗಗಳು ಆಗುತ್ತವೆ. ಒಂದು ಮಾತು ಸತ್ಯ, ಒಲೆಯಲ್ಲಿ ಅಡುಗೆ ಮಾಡಿ ಲಿಂಗಕ್ಕೆ ತೋರಿದ ಮಾತ್ರಕ್ಕೆ ಅದು ಪ್ರಸಾದವಾಗುವುದಿಲ್ಲ. ನಾವು ಲಿಂಗಕ್ಕಾಗಿ ಅರ್ಪಿಸುವ ಪದಾರ್ಥ ಕೇವಲ ಒಲೆಯಲ್ಲಿ ಮಾಡಬೇಕಾಗಿಲ್ಲ, ಅದನ್ನು ನಮ್ಮ ಮನಸ್ಸಿನಲ್ಲಿ, ಚಿತ್ತದಲ್ಲಿ ಮಾಡಬೇಕು. ಈ ರೀತಿಯಾಗಿ ಅಷ್ಟ ಪದಾರ್ಥವನ್ನು ಕೇವಲ ಸ್ಥಾವರಕ್ಕಾಗಲಿ, ಜಂಗಮಕ್ಕಾಗಲಿ, ಸ್ಥೂಲ ಶರೀರಕ್ಕಾಗಲಿ ಅರ್ಪಿಸದೆ ಸಂಪೂರ್ಣ ಪ್ರಜ್ಞೆಗೆ, ಅಂದ್ರೆ ಆಮ್ನಿಸಿಯನ್ಸ್ ಅಂತ ನಾವೇನಂತೀವಿ, ಅದಕ್ಕೆ ಅರ್ಪಿಸಬೇಕು. ಆಗ ಪದಾರ್ಥ ಪ್ರಸಾದವೆನಿಸುವುದು. ಇದನ್ನೇ ಪ್ರಭುದೇವರು ಏನಂತ ಹೇಳ್ತಾರಂದ್ರ, ತಲೆಯಲ್ಲಿ ಅಟ್ಟುಂಬದೆ ಒಲೆಯಲ್ಲಿ ಅಟ್ಟುಂಬರು ಅಂತಾರ. ತಲೆಯಾಗ ನಾವು ಪ್ರಸಾದ ಮಾಡ್ಕೊಳ್ಳೋದು ಮೊದಲು ಕಲಿಬೇಕು, ಆಮೇಲೆ ಒಲೆಯಲ್ಲಿ ಅಂತ. ಈ ರೀತಿಯಾಗಿ ಪದಾರ್ಥವನ್ನು ಪ್ರಸಾದವನ್ನಾಗಿ ಮಾಡಿಕೊಳ್ಳುವ ಸಾಮರ್ಥ್ಯ ಯಾವ ಶರಣನಲ್ಲಿ ಇರ್ತದೋ ಆ ಶರಣ ಪ್ರಸಾದಿ ಎನಿಸುತ್ತಾನೆ ಎನ್ನಬಹುದು. ಇಂತಹ ಪ್ರಸಾದಿ ಶರಣರಾದ ಭೂಗಣ್ಣನವರ ಕುರಿತು ಯಾವ ಚಾರಿತ್ರಿಕ ಅಂಶಗಳೂ ಸಿಗುವುದಿಲ್ಲ. ಅವರ ವಚನಗಳನ್ನು ಗಮನಿಸಿದ್ರು ಕೂಡ ಅವರ ದೊರೆತಂತ ಅವರ 103 ವಚನಗಳಲ್ಲಿ ಕೆಲವು ವಚನಗಳನ್ನ ಗುರುತಿಸಿ ವಿಶ್ಲೇಷಿಸಿ ಭೂಗಣ್ಣ ಶರಣರ ದಿವ್ಯ ವ್ಯಕ್ತಿತ್ವದ ದರ್ಶನ ಹಾಗೂ ವಚನಗಳಲ್ಲಿರುವಂತಹ ತತ್ವ ದರ್ಶನವನ್ನ ತಿಳಿಸಲು ಪ್ರಯತ್ನಿಸುವೆ. ಇವರ ಕಾಲ ಮಾತ್ರ 12ನೇ ಶತಮಾನವೆಂದು ನಿರ್ದಿಷ್ಟವಾಗಿ ಹೇಳಬಹುದು. ಚನ್ನಬಸವಣ್ಣ ಪ್ರಿಯ ಭೋಗ ಮಲ್ಲಿಕಾರ್ಜುನ ಲಿಂಗ ಈ ಅಂಕಿತದಲ್ಲಿರುವ ಇವರ ವಚನಗಳಲ್ಲಿ ಮುಖ್ಯವಾಗಿ ಏನೇನ್ ಅದಾವು ಅಂತಂದ್ರ ಷಟ್ಸ್ಥಲ ಸ್ವರೂಪ, ಲಿಂಗಾಂಗ ಯೋಗ ಸಂಬಂಧ, ಅಷ್ಟಾವರಣ, ಕರ್ತೃಭೃತೃತ್ವ, ಶರಣನ ಲಕ್ಷಣಗಳು, ಶರಣರ ಸ್ತುತಿ, ಅಂಗಸ್ಥಲ, ಲಿಂಗಸ್ಥಲ, ಗುರು ಜಂಗಮರು, ಐಕ್ಯಸ್ಥಲ, ಭಕ್ತ, ದ್ವೈತ ಅದ್ವೈತ ಸ್ಥಿತಿ ಮುಂತಾದವುಗಳನ್ನು ವಿವರಿಸ್ಯಾರ. ವೇದ ಪುರಾಣಗಳನ್ನ ತಿರಸ್ಕರಿಸ್ಯಾರ. ಐಕ್ಯ ಸ್ಥಿತಿಗೆ ಸಂಬಂಧಿಸಿದಂತ ವಚನಗಳು ಅವರಲ್ಲಿ ಅಧಿಕವಾಗಿ ಕಾಣ್ತಾವ. ಹೆಚ್ಚಿನ ವಚನಗಳನ್ನೆಲ್ಲ ಬಟ್ಟ ಬಯಲಿನ ವರ್ಣನೆಯನ್ನು ಕೂಡ ಮಾಡ್ಯಾರ. ಕೆಲವು ವಚನಗಳು ಅತೀ ದೀರ್ಘವಾಗಿದ್ದರೆ ಇನ್ನು ಕೆಲವು 4 ಸಾಲುಗಳಲ್ಲಿ ಮುಗಿಯುವಷ್ಟು ಚಿಕ್ಕವಾಗ್ಯವ. ನಾನು ಗಮನಿಸಿದಂತೆ 15ಕ್ಕಿಂತಲೂ ಹೆಚ್ಚು ಸಾಲುಗಳು, 15ರಿಂದ ಹಿಡಿದು ಸುಮಾರು 40 ಸಾಲುಗಳವರೆಗೆ ಇರುವಂತಹ ವಚನಗಳನ್ನ, ಸುಮಾರು 40 ವಚನಗಳನ್ನ ನಾನು ಕಂಡುಕೊಂಡೆ. ಇವರ ವಚನಗಳಲ್ಲಿ ತತ್ವಬೋಧನೆಯೇ ಪ್ರಧಾನವಾಗಿರುವುದರಿಂದ ಕಾವ್ಯ ಗುಣ ಕಡಿಮೆ ಎಂದು ಅನೇಕ ವಿಮರ್ಶಕರು ಅಭಿಪ್ರಾಯ ಪಡ್ತಾರ.
ಆದ್ರೂ ಕೂಡ ನಾನು ಕೆಲವು ಭಾವಗೀತೆಯ ಲಕ್ಷಣಗಳನ್ನು ಹೊಂದಿದಂತ ವಚನವನ್ನು ಕೂಡ ನಾನು ಗಮನಿಸಿದೆ. ಉದಾಹರಣಾರ್ಥವಾಗಿ ಹೇಳ್ಬೇಕಂದ್ರ, ಉರಗನ ಸ್ವಪ್ನದಂತೆ, ಮಯೂರನ ಚಿತ್ತದಂತೆ, ಬರುಹಿಯ ಸಂಪದದಂತೆ ಎರಡಳಿದ ನಿಜ ನಿಶ್ಚಯ ಭೇದ ಚನ್ನ ಮಲ್ಲಿಕಾರ್ಜುನ ಭೋಗಲಿಂಗದಲ್ಲಿ ಅಂತ ಅನ್ನುವಂತ ಒಂದು ವಚನವನ್ನ ಇಲ್ಲಿ ನಾನು ಉದಾಹರಣಾರ್ಥವಾಗಿ ಹೇಳಬಯಸುವೆ. ಈಗ ಶರಣರನ್ನ ಸ್ತುತಿಸುವಂತ ಭೋಗಣ್ಣನವರ ಒಂದು ವಚನವನ್ನ ನಾನು ನೋಡಬಹುದು. ಎನ್ನ ಹೃದಯ ಕಮಲವೇ ಬಸವಣ್ಣನಯ್ಯ, ಎನ್ನ ಕಂಠವೇ ಚನ್ನ ಬಸವಣ್ಣನಯ್ಯ, ಎನ್ನ ನಯನದ ದೃಕ್ಕೆ ಸಿದ್ದರಾಮನಯ್ಯ, ಎನ್ನ ಲಲಾಟವೇ ಮಡಿವಾಳಯ್ಯನಯ್ಯ, ಎನ್ನ ಶಿರವೇ ಪ್ರಭುದೇವರಯ್ಯ, ಇಂತಿ ಐವರ ಶ್ರೀಪಾದವನು ತ್ರಿಕಾಲದಲ್ಲಿ ಅರ್ಚಿಸಿ. ಶ್ರೀಪಾದ ಅಂದ್ರೆ ಅವರ ಜ್ಞಾನ, 5 ಶರಣರ ಜ್ಞಾನವನ್ನು ತ್ರಿಕಾಲದಲ್ಲಿ ಅರ್ಚಿಸಿ ಪೂಜಿಸಿ ನಿಶ್ಚಿತ್ತನಾದೆನಯ್ಯ ಅಂತಾರ. ಚನ್ನ ಬಸವಣ್ಣ ಪ್ರಿಯ ಭೋಗ ಮಲ್ಲಿಕಾರ್ಜುನ ಲಿಂಗವೇ ಅಂತಾರ. ಹೀಗೆ ಶರಣರ ಜ್ಞಾನ ದೃಷ್ಟಿಯನ್ನ, ಅರಿವನ್ನ ಹೊಂದಿ ಲಿಂಗಾಂಗ ಸಾಮರಸ್ಯದ ಸುಖ ಪಡೆದು ಬದುಕಿನಲ್ಲಿ ನಿಶ್ಚಿಂತವಾಗಿರುವೆನೆಂದು ಹೇಳ್ತಾ ಇದ್ದಾರೆ. ಬಸವಣ್ಣನವರ ಭಕ್ತಿ ಶ್ರದ್ಧೆಗಳು ಅವರ ಹೃದಯ ಕಮಲದಲ್ಲಿ ತುಂಬಿ ತುಳುಕ್ತಾ ಇವೆ. ಅವಿರಳ ಜ್ಞಾನಿ ಚನ್ನ ಬಸವಣ್ಣವರ ಜ್ಞಾನವೇ ಇವರ ಕಂಠದಲ್ಲಿ ಮಾತಿನ ಜ್ಯೋತಿರ್ಲಿಂಗ ಆಗ್ಯದ ಅಂತ ಹೇಳ್ತಾರೆ. ಚನ್ನ ಬಸವಣ್ಣನೆಂದರೆ ಪ್ರಸಾದಿ ಭೋಗಣ್ಣನವರಿಗೆ ಅತ್ಯಂತ ಭಕ್ತಿ. ಅದಕ್ಕಾಗಿಯೋ ಏನೋ ತಮ್ಮ ಅಂಕಿತದಲ್ಲಿ ಚನ್ನ ಬಸವಣ್ಣ ಪ್ರಿಯ ಭೋಗ ಮಲ್ಲಿಕಾರ್ಜುನ ಲಿಂಗ ಅಂತ ಹೇಳ್ತಾರೆ. ಬಹುಶಃ ಸಿದ್ದರಾಮ ಶಿವಯೋಗಿಗಳಂತೆ ಚನ್ನ ಬಸವಣ್ಣನಿಂದ ಅವರು ದೀಕ್ಷೆಯನ್ನು ಪಡೆದಿದ್ದರೇನೋ. ಶಿವಯೋಗಿ ಸಿದ್ದರಾಮರ ಯೋಗ ದೃಷ್ಟಿ ತಮ್ಮದಾಗಿದೆ ಎನ್ನುತ್ತಾರೆ. ಅದೇ ರೀತಿ ಮಾಚಿದೇವರ ನಿಷ್ಠೆಯನ್ನು ತನ್ನ ಹಣೆಯಲ್ಲಿ ಬರೆದುಕೊಂಡಿದ್ದೇನೆ ಅಂತಾರೆ. ವ್ಯೋಮಕಾಯ ಪ್ರಭುದೇವರ ಪರಮ ದೃಷ್ಟಿಯ ಪ್ರತೀಕವೇ ತಮ್ಮ ಶಿರವೆನ್ನುತ್ತಾರೆ. ಈ ರೀತಿಯಾಗಿ ಅವರ ವಚನವನ್ನು ಗಮನಿಸಿದರೆ ಹೃದಯ ಕಮಲದಿಂದ ಹಿಡಿದು ಶಿರದವರೆಗೆ ಶರಣರನ್ನಿಟ್ಟು ಶರಣರಿಗೆ ಅತ್ಯಂತ ಗೌರವ ಹಾಗೂ ಆದರಗಳನ್ನ ತೋರಿಸಿದ್ದನ್ನ ನಾವು ಕಾಣಬಹುದು ಅಂತ ಹೇಳ್ಬೋದು. ಪ್ರಸಾದಿ ಭೋಗಣ್ಣನವರು ದ್ವೈತ ಅದ್ವೈತ ಕುರಿತು ಒಂದು ವಚನವನ್ನು ಹೀಗೆ ಹೇಳ್ತಾ ಇದ್ದಾರೆ. ಲೋಹದ ಪಿಂಡವೆಂದಡೆ ಅಲುಗಾಗದ ಮುನ್ನವೇ ಇರಿಯಬಲ್ಲುದೇ? ಎಲ್ಲ ಪ್ರಶ್ನಾರ್ಥಕ ಇದೆ. ಕುಸುಮದ ಗಿಡವೆಂದಡೆ ಕುಸುಮ ವಾಸನೆಯ ಕೊಂಡು ಎಸವುವುದಕ್ಕೆ ಮುನ್ನವೇ ಆ ಗಿಡುವಿನ ಪರಿಣಾಮ ಸುವಾಸನೆಯುಂಟೆ? ಇಂತಿ ದ್ವೈತ ಅದ್ವೈತವ ಭೇದ ಉಭಯಸ್ಥಲ ವಿವರ ಚನ್ನ ಬಸವಣ್ಣ ಪ್ರಿಯ ಭೋಗ ಮಲ್ಲಿಕಾರ್ಜುನ ಲಿಂಗದಲ್ಲಿ ಅಂತ ಹೇಳ್ತಾರ. ಇದರ ಗ್ರಹಿಕೆ ಏನಂದ್ರ, ಒಂದು ಲೋಹ ಅಥವಾ ಕಬ್ಬಿಣ ತುಂಡು ನಾವು ತಗೊಂಡ್ವಿ ಅಂದ್ರ ಅದು ಕತ್ತರಿಸುವ ಕತ್ತಿ ಆಗುದಿಲ್ಲ ಒಂದು ತುಂಡು ತಗೊಂಡಾಗ. ಆದರೆ ಅದರಲ್ಲಿ ಕತ್ತಿ ಆಗುವಂತ ಶಕ್ತಿ ಇರ್ತದ, ಅಂದ್ರೆ ಚೂರಿ ಆಗುವಂತ ಒಂದು ಶಕ್ತಿ ಇರ್ತದ. ಕಬ್ಬಿಣ ಕಾಯಿಸಿ ಬಡಿದು ಒಂದು ಆಕಾರಕ್ಕೆ ತಂದಾಗ ಮಾತ್ರ ಅದು ಕತ್ತಿ ಅಥವಾ ಚೂರಿಯಾಗಿ ರೂಪ ಧರಿಸಿ ಇರಿಯುವ ಆಯುಧ ಆಗಬಹುದು. ಅದೇ ರೀತಿ ಹೂವಿನ ಗಿಡ ಅಂದ ಕೂಡ್ಲೆ ಆ ಗಿಡದ ಎಲೆ ಕಾಂಡ ಮುಂತಾದವುಗಳಿಂದ ಸುವಾಸನೆ ಸೂಸುವುದಿಲ್ಲ. ಆದ್ರ ಹೂವಾಗುವ ಶಕ್ತಿ ಆ ಗಿಡದಲ್ಲಿ ಇರ್ತದ. ಗಿಡ ಬೆಳೆದು ದೊಡ್ಡದಾಗಿ ಮೊಗ್ಗು ಬಿಟ್ಟು ಅದು ಅರಳಿ ಹೂವಾದಾಗ ಮಾತ್ರ ನಾವು ಸುವಾಸನೆ ಪಡೆಯಲು ಸಾಧ್ಯ. ಇದರಂತೆ ಅಂಗ ಬೇರೆ ಲಿಂಗ ಬೇರೆ ಅಥವಾ ಜೀವ ಬೇರೆ ಶಿವ ಬೇರೆ ಎಂಬ ದ್ವೈತ ಭಾವನೆ ಇರುವವರೆಗೆ ಲಿಂಗಾಂಗ ಸಾಮರಸ್ಯವು ಅಥವಾ ಅದ್ವೈತ ಸ್ಥಿತಿಯು ಸಾಧ್ಯವಿಲ್ಲ. ನಾನು ಅಂದರೆ ಅಹಂಭಾವ ನಷ್ಟವಾಗಿ ನಾನು ನೀನು ಅಹಂ ತ್ವಂ ಭಿನ್ನವಲ್ಲದಂತೆ ಅನುಭವದಿಂದ ಒಂದಾಗಬೇಕು. ದ್ವೈತಗಳು ಅದ್ವೈತವಾದಿಗಳು ಜೀವದೊಂದಿಗೆ ಮಾಯೆಯ ಸಂಬಂಧವನ್ನ ಪ್ರಧಾನವಾಗಿಟ್ಟು ತಮ್ಮ ಸಿದ್ಧಾಂತವನ್ನ ಪ್ರತಿಪಾದಿಸ್ಯಾರ. ಶಂಕರರು ಅದ್ವೈತ ಮಾರ್ಗವನ್ನ ಪ್ರತಿಪಾದಿಸಿದ್ರ, ಮಧ್ವಾಚಾರ್ಯರು ದ್ವೈತ ಮಾರ್ಗವನ್ನ ಪ್ರತಿಪಾದಿಸಿದರು. ಆದ್ರ ಶರಣರು ಸಹ ಮಾಯೆಯನ್ನು ಹೀಯಾಳಿಸದೆ ಅದನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡು ತಮ್ಮ ತತ್ವವನ್ನ ನಿರೂಪಿಸಿದರು. ಅದು ಮಾಯೆಯನ್ನು ಒದಗೂಡಿಕೊಂಡು ವೃತ್ತಿಯಿಂದ ನಿವೃತ್ತಿಯನ್ನು, ಸಾಕಾರದಿಂದ ನಿರಾಕಾರವನ್ನು, ಸಗುಣದಿಂದ ನಿರ್ಗುಣವನ್ನು, ದ್ವೈತದಿಂದ ಅದ್ವೈತವನ್ನು, ಭಕ್ತಿ ಮತ್ತು ಕ್ರಿಯೆಗಳ ಮೂಲಕ ಜ್ಞಾನವನ್ನು ಸಾಧಿಸುವ ಸುಲಭ ಸಮನ್ವಯ ಮಾರ್ಗವನ್ನ ಶರಣರು ಪ್ರತಿಪಾದಿಸಿರು ಅಂತ ಹೇಳ್ಬೋದು. ಶರಣರ ಲಿಂಗಾಂಗ ಯೋಗ ಸಂಬಂಧವನ್ನು ಭೋಗಣ್ಣ ಶರಣರು ಇನ್ನೊಂದು ವಚನದಲ್ಲಿ ಈ ರೀತಿಯಾಗಿ ಅದ್ಭುತವಾಗಿ ನಿರೂಪಿಸಿದ್ದಾರೆ ಅಂತ ಹೇಳ್ಬೋದು. ಅಂಗ ಮನ ಪ್ರಾಣಗಳೆಂಬಲ್ಲಿ ಘನಲಿಂಗ ವಿಪ್ಪೆಡೆ ಯಾವುದು? ಪಂಕಕ್ಕೆ ಜಲ ಒಳಗೋ ಹೊರಗೋ?
ಅಂಗಕ್ಕೂ ಮನಸ್ಸಿಂಗೂ ಆತ್ಮಂಗೂ ಲಿಂಗವ ಹಿಂಗಿ ಅರಿವ ಠಾವಿನ್ನಾವುದು ಬೀಜದೊಳಗಾದ ವೃಕ್ಷ, ವೃಕ್ಷದೊಳಗಾದ ಬೀಜ, ಈ ಉಭಯವ ಮೀರಿ ಬೆಳೆಯುವ ಠಾವಿನ್ನಾವುದು ಎಲ್ಲ ಪ್ರಶ್ನಾರ್ಥಕಗಳು. ಮೊನೆಗೂಡಿಯೇ ಗ್ರಹಿಸುವ ಅಂಗನ ಅಲಗಿನ ತೆರದಂತೆ ಅದು ಲಿಂಗಾಂಗ ಸಂಯೋಗ ಸಂಬಂಧ ಚನ್ನಬಸವಣ್ಣ ಪ್ರಿಯ ಭೋಗ ಮಲ್ಲಿಕಾರ್ಜುನ ಲಿಂಗದಲ್ಲಿ ಅಂತಾರೆ. ಸರ್ವಾಂಗ ಲಿಂಗಿ ಆದವರು ಮಾತ್ರ ಲಿಂಗಾಂಗ ಸಂಯೋಗ ಸಂಬಂಧ ಹೊಂದಬಹುದೆಂದು ಪ್ರಸಾದಿ ಭೋಗಣ್ಣ ಶರಣರು ಹೇಳ್ತಾರೆ. ಶಿವಯೋಗ ಸಾಧಿಸಿದವರಿಗೆ ಅಂಗ ಮನ ಪ್ರಾಣಗಳೆಲ್ಲದರಲ್ಲಿಯೂ ಲಿಂಗವನ್ನೇ ಕಾಣ್ತಾರೆ. ಮಣ್ಣಿಗೆ ನೀರು ಸೇರಿದರೆ ಕೆಸರಾಗ್ತದೆ. ಕೆಸರಿಗೆ ನೀರು ಒಳಗೋ ಹೊರಗೋ ಎಂದರೆ ನೀರು ಕೆಸರಿನ ಎಲ್ಲ ಕಡೆಗೂ ಇದೆ ಎಂದು ಹೇಳಬೇಕಾಗುತ್ತದೆ. ಅಂಗಮನ ಪ್ರಾಣಗಳೆಲ್ಲವೂ ಲಿಂಗವಾದಾಗ ಲಿಂಗದ ಇರುವು, ಲಿಂಗದ ಠಾವು ಯಾವುದಿಲ್ಲ ಎನ್ಬೇಕಾಗುತ್ತದೆ. ಎಲ್ಲಾನು ಐತಿ ಅಂತ. ಲಿಂಗದ ಠಾವು ಬೀಜದೊಳಗೆ ವೃಕ್ಷವಾಗುವ ಶಕ್ತಿ ಇದ್ದಂತೆ ವೃಕ್ಷದೊಳಗೆ ಬೀಜವಾಗುವ ಶಕ್ತಿಯೂ ಇದೆ. ಬೀಜ ವೃಕ್ಷಗಳಲ್ಲಿ ಅವಿನಾಭಾವ ಸಂಬಂಧವಿರುವಂತೆ ಅಂಗಲಿಂಗದಲ್ಲಿಯೂ ಕೂಡ ಅವಿನಾಭಾವ ಸಂಬಂಧವಿದೆ. ಅಂಗವೇ ಲಿಂಗವಾದಾಗ ಲಿಂಗಕ್ಕೆ ಬೇರೆ ಎಡೆ ಇಲ್ಲ. ಒಂದು ಕತ್ತಿ ಇದೆ ಎಂದರೆ ಅದು ತನ್ನ ಚೂಪಾದ ಮೊನೆಯನ್ನು ಸೇರಿಸಿಕೊಂಡೇ ಕತ್ತಿ ಅಥವಾ ಚೂರಿ ಆಗುತ್ತದೆ. ಅದೇ ರೀತಿ ಅಂಗವೆಂದರೆ ಲಿಂಗವಾಗುವ ಎಲ್ಲ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಚನ್ನಬಸವಣ್ಣ ಪ್ರಿಯ ಭೋಗ ಮಲ್ಲಿಕಾರ್ಜುನ ಲಿಂಗದಲ್ಲಿ ಅದು ಲಿಂಗಾಂಗ ಸಂಯೋಗ ಸಂಬಂಧವಾಗುತ್ತದೆ ಎನ್ನುತ್ತಾರೆ. ಇನ್ನು ವೇದ ಆಗಮಗಳ ಕುರಿತು ಪ್ರಸಾದಿ ಭೋಗಣ್ಣನವರ ವಿಚಾರಗಳನ್ನ ನೋಡಬಹುದು. ಎಲ್ಲಾ ಶರಣರಂತೆ ಪ್ರಸಾದಿ ಭೋಗಣ್ಣನವರು ಕೂಡ ವೇದ ಆಗಮಗಳ ಬಗ್ಗೆ ತಮ್ಮ ವೈಚಾರಿಕ ನಿಲುವುಗಳ ಮೂಲಕ ವಿರೋಧ ವ್ಯಕ್ತಪಡಿಸಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ವೇದಕ್ಕೆ ಯಜ್ಞ, ಶಾಸ್ತ್ರಕ್ಕೆ ವಿಸ್ತರ, ಪುರಾಣಕ್ಕೆ ಬೋಧೆ, ಆಗಮಕ್ಕೆ ಉಭಯ ನಿರುತ್ತರ, ಇಂತಿವು ಆಚರಣೆಗಳ ಕರ್ಮಗಳೆನ್ನುತ್ತಾರೆ. ಇವೆಲ್ಲಾ ಕರ್ಮ ಕಾಂಡಗಳಂತಾರ. ಅಂದ್ರ ಕೇವಲ ಆಚರಣೆಗಳು. ನಡೆ ನುಡಿ ಸಿದ್ಧಾಂತದ ಪ್ರತಿಪಾದಕ ಶರಣರಂತೆ ಭೋಗಣ್ಣನವರು ನಡೆ ನುಡಿ ಒಂದಾಗಿ ಬಾಳಿದರೆ ಭೋಗ ಮಲ್ಲಿಕಾರ್ಜುನ ಲಿಂಗವಾಗುತ್ತಾನೆ ಅಂತಾರೆ. ವೇದ ವರ್ಣಕ ಅಂದ್ರ ವಿಸ್ತರಿಸಿ ಹೇಳುವಂತಹದ್ದು. ಶಾಸ್ತ್ರ ಸಂದು ಅಂದ್ರ ಅಲ್ಲಿ ಬರೇ ಭಾಷ್ಟ ಬಿರುಕುಗಳು ಕೊರತೆಗಳದಾವ್. ಪುರಾಣ ಪುಚ್ಛವಿಲ್ಲದ ವೃಶ್ಚಿಕ, ಅದಕ್ ಬಾಲಾನೇಲ ಕಚ್ಚಕ ಪುರಾಣಕ್ಕೆ. ಆಗಮ ಆಗುಚೇಗನರಿಯದ ಹೋರಾಟ. ಆಗಮದೊಳಗೆ ಯಾವ ಒಳ್ಳೇದ ಕೆಟ್ಟದ್ದು ಅನ್ನುವಂಥದ್ದು ಅದೊಂದು ಸುಮ್ಮನೆ ಹೋರಾಟದ್ದು, ಅದ್ರ ಬಗ್ಗೆ ಹೇಳುವಂತಹದ್ದು. ಆದರೆ ಭೋಗಣ್ಣ ಶರಣರ ಪ್ರಕಾರ ನಡೆ ನುಡಿ ಒಂದಾಗಿ ಬಾಳುವ ಶರಣರ ನಡೆಯೇ ವೇದ, ನುಡಿಯೇ ಆಗಮ ಅಂತಾರೆ. ಅವರಿಗೆ ವೇದವೆಂಬುದು ವಾದ, ವೈದಿಕತ್ವವೆಂಬುದು ಮಾಯಾಭೇದ ಅಂತ ಕರೀತಾರೆ. ವೇದ, ಶಾಸ್ತ್ರ, ಪುರಾಣ, ಆಗಮಗಳಿಂದ ಸುಪಥದ ಹಾದಿಯ ನರಿತೆನೆಂದಡೆ ಅದು ಸಂದೇಹದ ಸಂದು. ಅರ್ತಿನಪ್ಪ ನಾ ಇದರಿಂದ ಒಂದು ಸುಪಥವನ್ನ ಅಂತಂದ್ರ ಅದು ಸಂಶಯದ ಹಾದಿ ಆಕ್ಕತಿ. ನೀರಿಲ್ಲದ ಏರಿದಂತೆ ಅಂತಾರ. ವೇದ ಆಗಮಗಳನ್ನ ಅಭ್ಯಾಸ ಮಾಡುದು ಅಂದ್ರೆ ಹೆಂಗ, ನೀರಿಲ್ಲದ ಏರಿ ಅಂತ. ಯಾವ್ದೋ ಒಂದು ಕೊಳ ಇರ್ಲಿ ಅಥವಾ ಒಂದು ಕೆರೆ ಇರ್ಲಿ, ಅದಕ್ಕೊಂದು ಏರಿ ಇರ್ಬೇಕು. ಏರಿ ಇತ್ತಂದ್ರ ಮಾತ್ರ ನೀರ್ ಹರಿದು ಹೋಗುದಿಲ್ರಿ. ಆ ಏರಿ ಇಲ್ಲ ಅಂತಂದ್ರ ಆ ಕೊಳ ನೀರೆಲ್ಲ ಹರಿದು ಹೋಗ್ಬಿಡ್ತತಿ. ಹಂಗ ಇದ್ರ ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಇಂತೀ ವೇದದ ವಿಷಯವು ಶಾಸ್ತ್ರದ ಬಟ್ಟೆ, ಪುರಾಣದ ಪುಣ್ಯ, ಆಗಮದ ಯುಕ್ತಿ ಅಂತಾರೆ. ನಿಜವನರಿಯಲು ವೇದವೆಂದಿಗೂ ವಸ್ತುವ ಕಾಂಬುವುದಕ್ಕೆ ಪಥವಾಗಲಾರದು. ಅದು ಎಂದು ನಿಜವನ್ನರಿಲಿಕ್ಕೆ ನೀನ್ ಅರಿಲಿಕ್ಕೆ ಹಾದಿ ಆಗುದಿಲ್ಲ ಅಂತ. ಸರ್ವಂ ಬ್ರಹ್ಮಮಯವೆಂದು ಬ್ರಹ್ಮ ಹೇಳುವುದಾದರೆ ವಸ್ತು ಎಲ್ಲಿ ಉಳಿಯುವುದು? ಎಲ್ಲಿ ಉಳಿತತಿ? ಬ್ರಹ್ಮ ಸ್ವರೂಪವೇ ಆದರೆ ವೇದ ಯಾರನ್ನು ಹರಿಸುವುದು? ಶ್ರುತಿ ಯಾರನ್ನು ಭೇದಿಸುವುದು ಎಂದು ಪ್ರಶ್ನಿಸುತ್ತಾರೆ. ಆದರೆ ನಮ್ಮ ಶರಣರು ಸರ್ವಂ ಬ್ರಹ್ಮಮಯಂ ಅಲ್ಲ, ಸ್ವಯಂ ಬ್ರಹ್ಮನಾಗುವಂತ ಹಾದಿ ಹುಡುಕೊಟ್ರು ನಮಗ. ಇನ್ನೊಂದು ಮಾತು ಹೇಳಬೇಕಂದ್ರ, ಪ್ರಸಾದಿ ಭೋಗಣ್ಣ ಶರಣರ ವಚನಗಳಲ್ಲಿ ಮುಂಡಿಗೆ ಅನ್ನುವಂತಹ ಪದವನ್ನ ಬಳಸಲಾಗಿದೆ. ನಾನು ಗಮನಿಸಿದಂತೆ ಅವರ ಒಂದು 5-6 ವಚನಗಳಲ್ಲಿ 11, 12, 46, 84, 86ನೇ ವಚನಗಳಲ್ಲಿ ಈ ಮುಂಡಿಗೆ ಪದವನ್ನ ಬಳಸಿದ್ದನ್ನ ನಾನು ಕಂಡೆ. ದಾಸ ಸಾಹಿತ್ಯದಲ್ಲಿ ಕಾಣುವ ಮುಂಡಿಗೆಗಳು ಅಂದ್ರ ಒಂದು ಪ್ರಕಾರದ ಕಾವ್ಯ ಪ್ರಕಾರಗಳು. ಮುಂಡಿಗೆಗಳ ಬಳಕೆಯಂತೆ ಈ ಶರಣರು ಸಹ ಮುಂಡಿಗೆ ಪದ ಬಳಸಿದ್ದಾರೇನೋ ಅನಿಸಿತು. ಅಂದ್ರ ಅರ್ಥಗರ್ಭಿತವಾದಂಥ ಪದಗಳ ಬಳಕೆ ಮಾಡಿ ನಿಜಾರ್ಥವನ್ನ ತಿಳಿಸುವಂತಹ ಮುಂಡಿಗೆಗಳು. ಇಲ್ಲೇ ನಾನು ಮುಂಡಿಗೆ ಬಳಸಿದ್ದು ಆ ಒಂದು ಅಂದ್ರ ವಚನವೂ ಕೂಡ ಅಂತರಾರ್ಥ ಹಾಗೂ ಗೂಢಾರ್ಥ ಹೊಂದಿರೋ ವಚನವೇನೋ ಅನಿಸುವಂತ ಒಂದು ವಚನವನ್ನ ಮಾತ್ರ ಇಲ್ಲಿ ತಮ್ಮ ಗಮನಕ್ಕೆ ತರಲು ಪ್ರಯತ್ನ ಮಾಡ್ತಾ ಇದ್ದೇನೆ. ಮುಂಡಿಗೆಯಿಂದ ಅಂತ ಪದ ಬಳಸಿದಂತ ವಚನ.
ಧರೆ ಜಲ ಅನಲ ಅನಿಲ ಇವು ಮುಂತಾದುವಕ್ಕೆ ಅಳಿಯುವುದಕ್ಕೆ ಉಳಿಯುವುದಕ್ಕೆ ಆತ್ಮಭೇದ ಯಾವುದು ಪ್ರಶ್ನಿಸ್ತಾರ ಇಲ್ಲಿ. ಶ್ರುತಿ ಮುಂತಾದ ತರ್ಕಗಳಿಂದ ಹೊತ್ತು ಹೋರಿ ಏನೆಂದಡೆ ರಥದ ಕೀಲಿನಂತೆ ಮಾತಿಗೆ ಮಾತುಂಟು. ಪೃಥ್ವಿಯ ಮೇಲನ ನದಿ ತಟಾಕ ಅಪ್ಪುಮಯವೆಲ್ಲವು. ಸಿಂಧುವಿನ ತಪ್ಪಲಿಗೆ ಎಯ್ದುವಂತೆ ಇದು ವಸ್ತುಮಯದ ಹಾಹೆ. ವಸ್ತುಮಯದ ಒಂದು ಹಾಯೆ ಅಂದ್ರೆ ಅದೊಂದು ಪುತ್ಥಳಿ ಅಥವಾ ಗೊಂಬೆ ಅನ್ನುವಂತ ಅರ್ಥ. ಈ ಗುಣ ಏಕ ವಸ್ತುವಿನ ನಿಜ ಚನ್ನ ಬಸವಣ್ಣ ಪ್ರಿಯ ಭೋಗ ಮಲ್ಲಿಕಾರ್ಜುನ ಲಿಂಗವಲ್ಲದಿಲ್ಲ ಎಂಬ ಮುಂಡಿಗೆ ಅಂತ ಬರೆದಿದ್ದಾರೆ. ಪಂಚಮಹಾಭೂತಗಳಲ್ಲಿ ಆಕಾಶ ಅನಂತವಾದದ್ದು. ಆದರೆ ಈ 5 ವಸ್ತುಗಳ ಮೂಲ ಸ್ವರೂಪ ಮಾತ್ರ ಒಂದೇ. ಕಣ್ಣಿಗೆ ತೋರುವ ವಿವಿಧ ರೂಪಗಳು ಭಿನ್ನ ಭಿನ್ನವಾಗಿ ತೋರಿದರೂ ಕೂಡ ಇವುಗಳ ಮೂಲ ಸ್ವರೂಪ ಮಾತ್ರ ಒಂದೇ ಇರ್ತದೆ. ಅವುಗಳಲ್ಲಿ ಆತ್ಮಭೇದ ಅನ್ನುವಂಥದ್ದಿಲ್ಲ ಈ 5 ಪಂಚಮಹಾಭೂತಗಳಲ್ಲಿ. ಅವು ಕಾಲಕ್ಕೆ ತಕ್ಕಂತೆ ರೂಪಾಂತರಗೊಳ್ಳುತ್ತವೆ ಎನ್ನಬಹುದು. ಶ್ರುತಿಗಳ ಆಧಾರದ ಮೇಲೆ ತರ್ಕ ವಿತರ್ಕ ಮಾಡುತ್ತಾ ಹೋದರೆ ರಥದ ಕೀಲಿನ ಒಂದು ಭಾಗವನ್ನು ಇನ್ನೊಂದು ಭಾಗದೊಂದಿಗೆ ಜೋಡಿಸುತ್ತಾ ಹೋದಂತೆ ಮಾತಿಗೆ ಮಾತು ಬೆಳೆಯುತ್ತಾ ಹೋಗಬಹುದು. ಅದಕ್ಕೆ ಅವ್ರ ಏನಂತಾರ, ಅಥವಾ ರಥದ ಕೀಲನ್ನ ಬಿಚ್ಚುತ್ತಾ ಹೋದರೆ, ಜೋಡಿಸುತ್ತಾ ಹೋದ್ರೆ ಮಾತಿಗೆ ಮಾತು ಬೆಳೆಯುವುದು, ಅಥವಾ ರಥದ ಕೀಲನ್ನ ಬಿಚ್ಚುತ್ತಾ ಹೋದರೆ ರಥದ ರೂಪವೇ ಇಲ್ಲವಾಗಬಹುದು. ಆದರೆ ರಥದ ಮೂಲ ವಸ್ತು ಹಾಗೇ ಉಳಿತಾ ಇದೆ ಅಂತ ಹೇಳ್ತಾರೆ. ಅದಕ್ಕಾಗಿ ವಾದ ವಿವಾದಗಳಿಂದ ಮೂಲ ವಸ್ತುವನ್ನು ಅರಿಯಲಾಗದು. ಇದಕ್ಕೆ ಇನ್ನೊಂದು ಉದಾಹರಣೆ ಭೋಗಣ್ಣವರು ಕೊಡುವಂತಹದ್ದು ಏನಂದ್ರ, ಪೃಥ್ವಿಯ ಮೇಲಿರುವಂತಹ ನದಿ ಜಲಾಶಯ ಎಲ್ಲವೂ ನೀರಿನ ರೂಪಗಳೇ. ಇವೆಲ್ಲ ಕೊನೆಗೆ ಸಮುದ್ರವನ್ನೇ ಸೇರ್ತಾವ. ಇದು ನೀರಿನ ಕಾಣಿಕೆ ಅಥವಾ ಒಂದು ರೂಪ ಅನ್ನಬಹುದು. ನದಿ, ಹಳ್ಳ, ತಟಾಕ, ಸಿಂಧು ಇವು ಒಂದೇ ವಸ್ತುವಿನ ವಿವಿಧ ರೂಪಗಳು ಅಂತ ಹೇಳ್ಬೋದು. ಅವುಗಳಲ್ಲಿ ಭೇದವಿಲ್ಲ. ಮೂಲದಲ್ಲಿ ಇವು ಒಂದೇ ನೀರಿನ ಅಂಶಗಳು, ಒಂದೇ ವಸ್ತುವಿನ ಅಂಶಗಳು ಅಂತ ಹೇಳ್ಬೋದು. ಹಾಗೆಯೇ ಅಪ್ರತಿಮ, ಅಪ್ರಮಾಣ, ನಿರಾಕಾರ, ನಿರಂಜನ ಸ್ವರೂಪವಾದಂತ ಮೂಲ ಶಕ್ತಿ ಒಂದೇ. ಅದು ಲೀಲೆಯಾದೊಡೆ ಉಮಾಪತಿ, ಲೀಲೆ ತಪ್ಪಿದೊಡೆ ಸ್ವಯಂಭೂ ಎಂಬಂತೆ ಶರಣ ಭೋಗಣ್ಣನವರು ಕೊನೆಗೆ ಹೇಳ್ತಾರೆ, ಚನ್ನ ಬಸವಣ್ಣ ಪ್ರಿಯ ಭೋಗ ಮಲ್ಲಿಕಾರ್ಜುನ ಲಿಂಗವಲ್ಲದಿಲ್ಲ ಎಂಬ ಮುಂಡಿಗೆ ಎಂದು ವಚನವನ್ನ ಮುಗಿಸ್ತಾ ಇದ್ದಾರೆ. ಈ ಶರಣರ ವಚನಗಳಲ್ಲಿ ಬಳಸಿರುವಂತಹ ಮುಂಡಿಗೆಯ ಪದದ ಬಗ್ಗೆ ಆಸಕ್ತರು ಪರಾಮರ್ಶಿಸಬಹುದು ಅಂತ ನನ್ನ ಅನಿಸಿಕೆ. ಇನ್ನು ಇನ್ನೊಂದು ಅವರ ವಚನವನ್ನು ಗಮನಿಸಿದ್ರೆ, ಕ್ರಿಯಾಜ್ಞಾನ, ಅರಿವು, ಆಚಾರ ಕೂಡಿ ಸಾಗಬೇಕೆನ್ನುವಂತ ಒಂದು ಸರಳ ವಚನವನ್ನ ನಾವಿಲ್ಲಿ ಗಮನಿಸಬಹುದು. ಅಪ್ಪು ತುಂಬಿದ ಕುಂಭದಲ್ಲಿ ಕಿಚ್ಚು ಹಾಕಿ ಕಟ್ಟಿಗೆಯ ನಿಕ್ಕಿ ಉರುಹಲಿಕ್ಕೆ ಆ ಅಪ್ಪುವ ಸುಟ್ಟುದುಂಟೇ ಕಿಚ್ಚು. ಅಂದ್ರ ಆ ಕುಂಭದ ತಪ್ಪಲಿನಲ್ಲಿ ಕಟ್ಟಿಗೆಯ ನಿಕ್ಕಿ ಉರುಹಲಿಕ್ಕೆ ಕುಂಭದ ಲೆಪ್ಪದ ಮರೆಯಲ್ಲಿ ಅಪ್ಪುವ ಸುಡಬಲ್ಲುದೇ. ಇದು ಕಾರಣ ಕ್ರಿಯೆಯ ಮರೆಯಲ್ಲಿದ್ದ ನಿಷ್ಕ್ರಿಯ ಶಿಲೆಯ ಮರೆಯಲ್ಲಿದ್ದ ನೆಲೆ ವಸ್ತುವ ಚಿತ್ತದ ಒಲವರದಿಂದ ಅರಿಯಬೇಕು. ಚನ್ನಬಸವಣ್ಣ ಪ್ರಿಯ ಭೋಗ ಮಲ್ಲಿಕಾರ್ಜ ಲಿಂಗವನ್ನರಿವಲ್ಲಿ. ಲಿಂಗವನ್ನ ಅರಿಬೇಕಾಗಿತ್ತು ಅಂದ್ರ ಕ್ರಿಯಾಜ್ಞಾನ ಕೂಡಿ ಹೋಗ್ಬೇಕು, ಅರಿವು ಆಚಾರ ಕೂಡಿ ನಡಿಬೇಕು. ಅಂದಾಗ ಅದು ಸತ್ಕ್ರಿಯೆ ಆಗಲು ಸಾಧ್ಯ. ಅದ್ ಹೆಂಗ್ ಹೇಳ್ತಾರ, ಕುಂಭ ಜಲ ಉರಿಯ ರೂಪದಲ್ಲಿ ಅದ್ಭುತವಾಗಿ ಈ ಅರಿವು ಆಚರಣೆಗಳ ಬಗ್ಗೆ ಶರಣರು ಹೇಳ್ತಾ ಇದ್ದಾರ. ಕೇವಲ ಅರಿತರೆ ಸಾಲದು, ಅಥವಾ ಅರಿವಿಲ್ಲದ ಕ್ರಿಯೆಯೂ ಕೂಡ ವ್ಯರ್ಥವಾದದ್ದು ಎಂಬುದನ್ನ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಶರಣ ಸಿದ್ಧಾಂತದ ಕ್ರಿಯಾಜ್ಞಾನಯುಕ್ತವಾದದ್ದೆಂದು ಹೇಳಿದಾಗಿದೆ. ಒಂದು ನೀರು ತುಂಬಿದ್ದು ಕುಂಭ ಅಥವಾ ಒಂದು ಪಾತ್ರೆ ಅಂತ ತಿಳ್ಕೊಡ್ರಿ. ಆ ಪಾತ್ರೆಯಲ್ಲಿ ಬೆಂಕಿಯನ್ನು ಹಾಕಿ ಕಟ್ಟಿಗೆಯನ್ನಿಟ್ರ ಅದು ಉರಿಯಾಕ ಸಾಧ್ಯತೆನು ಇಲ್ಲ. ನೀರೊಳಗ ಅದೆಷ್ಟು ಪ್ರಯತ್ನ ಮಾಡಿದ್ರೆ ಅದು ಉರಿಯುದಿಲ್ಲ. ಯಾಕಂದ್ರ ನೀರಲ್ಲಿ ಕಿಚ್ಚು ನಂದಿ ಹೋಗತಿ, ಕಟ್ಟಿಗೆ ನೀರಾಗ ಹಸಿ ಆಕತಿ, ಅದು ಉರಿಯಾಕ ಸಾಧ್ಯ ಇಲ್ಲ. ನಾವು ನೀರು ಕಟ್ಟಿಗೆ ಬೆಂಕಿ ಕೂಡಿ ಅದ್ರಾಗ ಹಾಕಿದ್ರೆ ಹೆಂಗ್ ಉರಿಬೇಕು? ಇನ್ನು ಕುಂಭದೊಳಗಿನ ನೀರು ತೆಗೆದು ಹೊರಗಿಟ್ಟು ಕಟ್ಟಿಗೆ ಬೆಂಕಿ ಹಾಕಿ ಹಚ್ಚಿದ್ರೆ ಕುಂಭ ಕಾಯ್ಬಹುದು, ಆ ಪಾತ್ರೆ ಕಾಯ್ಬಹುದು. ಆದ್ರೆ ಅದು ತನ್ನ ಹೊರಗಿರುವ ನೀರನ್ನು ಎಂದಿಗೂ ಬಿಸಿ ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿ ನೀರು ಕಾಯಿಸಬೇಕಾದರೆ ಕುಂಭದೊಳಗೆ ನೀರು ಹಾಕಿ ಹೊರಗೆ ಕಟ್ಟಿಗೆ ಹಾಕಿ ಉರಿ ಹಚ್ಚಬೇಕೆಂಬ ಸರಳ ಸೂತ್ರ, ಇದೊಂದು ಸರಳ ಸೂತ್ರ, ಇದು ಗೊತ್ತಿರಬೇಕು.
ನಂತರ ಅರಿವಿನ ಈ ಸೂತ್ರ ಆಚರಣೆಗೆ ತಂದರೆ ಕಾರ್ಯ ಸಾಧ್ಯವಾಗುತ್ತದೆ. ಕ್ರಿಯೆಯ ಮರೆಯಲ್ಲಿರುವ ನಿಷ್ಕ್ರಿಯ ನೆಲೆಯನ್ನು ಅರಿತು ಕಾರ್ಯಾಚರಣೆ ನಡೆಸಿದರೆ ಮಾತ್ರ ನಾವು ಅಪೇಕ್ಷಿತ ಫಲವನ್ನು ಪಡೆಯಬಹುದು. ಇದರಂತೆಯೇ ಅರಿವಿನ ಕುರುಹಾದ ಇಷ್ಟಲಿಂಗದ ಮರೆಯಲ್ಲಿರುವ ಅರಿವನ್ನು, ಶಕ್ತಿಯನ್ನು, ಪರಮಜ್ಞಾನವನ್ನು ಪಡೆಯಬೇಕಾಗಿತ್ತಂದ್ರ ಮನದ ಎಲ್ಲ ಚಂಚಲತೆಯನ್ನ, ದುಗುಡವನ್ನ ಕಳೆದುಕೊಳ್ಳಬೇಕಾಗುತ್ತದೆ. ಚಿತ್ತದ ನಿಶ್ಚಿತ ಒಲವಿನ ಮೂಲಕ ನಿರ್ಮಲ ಮನವಾದ ಮಾತ್ರ ಲಿಂಗಯ್ಯನನ್ನು ಅರಿಯಲು ಸಾಧ್ಯ ಅಂತಾರೆ. ಚನ್ನಬಸವ ಪ್ರಿಯ ಭೋಗ ಮಲ್ಲಿಕಾರ್ಜುನ ಲಿಂಗದಲ್ಲಿ ಇನ್ನೊಂದು ಶಠಸ್ಥಲದ ಸ್ವರೂಪವನ್ನು ಹೇಳುವಂತ, ಸೂತ್ರ ರೂಪವಾಗಿ ಶಠಸ್ಥಲವನ್ನು ಹೇಳುವಂತ ಒಂದು ವಚನವನ್ನು ನಾವು ಇಲ್ಲಿ ಗಮನಿಸಬಹುದು. ರಸ, ಗಂಧ, ರೂಪ, ಶಬ್ದ, ಸ್ಪರ್ಶ ಪಂಚೇಂದ್ರಿಯಗಳಲ್ಲಿ ಅರ್ಪಿಸುವನ್ನಕ್ಕ ಭಕ್ತ. ರೂಪ, ರುಚಿ ಕಂಡರ್ಪಿಸುವನ್ನಕ್ಕ ಮಾಹೇಶ್ವರ. ಇಚ್ಛೆ ನರೆತು ಸಾಕು ಬೇಕೆಂಬನ್ನಕ್ಕ ಪ್ರಸಾದಿ. ಕಂಡಲ್ಲಿ ಮುಟ್ಟದೆ ಕಾಣಿಸಿಕೊಂಡು ಮುಟ್ಟಿಯನೆಂಬಲ್ಲಿ ಪ್ರಾಣಲಿಂಗಿ. ವಂದನೆ ನಿಂದನೆಗೆ ಒಳಗಹನ್ನಕ್ಕ ಶರಣ. ಮುಟ್ಟುವ, ತಟ್ಟುವ, ತಾಗುವ, ಸೋಂಕುವ ಸುಖವನರಿದು ಕೂಡಬೇಕೆಂಬನ್ನಕ್ಕ ಐಕ್ಯ. ಆ ಗುಣ ಪರುಷನ ಸೋಂಕಿದ ಲೋಹದಂತಾದುದು ಶಠಸ್ಥಲ. ಇಂತಿ ಆರವನ್ ಅವಗವಿಸಿ ಬೇರೊಂದು ತೋರದಿಪ್ಪುದು ಐಕ್ಯ ಸ್ಥಲ ಭೇದ ಲೇಪಭೇದ. ಚನ್ನಬಸವಣ್ಣ ಪ್ರಿಯ ಭೋಗ ಮಲ್ಲಿಕಾರ್ಜುನ ಲಿಂಗದಲ್ಲಿ ಶಠಸ್ಥಲಗಳಲ್ಲಿ ಅಂದ್ರೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಈ ವಚನದಲ್ಲಿ ಶರಣ ಭೋಗಣ್ಣನವರು ಶಠಸ್ಥಲಗಳು ಲಿಂಗಾಂಗ ಸಾಮರಸ್ಯಸ್ಥ ಒಯ್ಯುವಂತಹ ನೆಲೆಗಳವು. ಅವುಗಳ ಸಾಧನೆ ಮಾಡುತ್ತಾ ಸಾಮರಸ್ಯವನ್ನು ಸಾಧಿಸುವುದೇ ಪರಮ ಗುರಿ ಎಂಬ ಭಾವ ಇಲ್ಲಿ ವ್ಯಕ್ತವಾಗಿದೆ. ಭಕ್ತನಾದವನು ಪಂಚ ವಿಷಯಗಳನ್ನು ಅಂದರೆ ರೂಪ, ರಸ, ಗಂಧ, ಶಬ್ದ ಮತ್ತು ಸ್ಪರ್ಶ ಇವುಗಳನ್ನು ತನ್ನಲ್ಲಿರುವಂತಹ ಪಂಚಲಿಂಗಗಳಿಗೆ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ ಮತ್ತು ಇನ್ನುಳಿದ ಲಿಂಗಗಳಿಗೆ ಅರ್ಪಿಸುವ ತವಕದಲ್ಲಿ ಇರುತ್ತಾನೆ. ಆತನ ಭಕ್ತಿ ನಿಶ್ಚಲವಾದಾಗ ತನ್ನಲ್ಲಿರುವ ಗುರು, ಲಿಂಗ, ಶಿವಲಿಂಗಗಳಿಗೆ ರೂಪ, ರಸಗಳನ್ನ ಅರ್ಪಿಸುವ ಹಂತದಲ್ಲಿ ಮಾಹೇಶ್ವರನೆನಿಸುತ್ತಾನೆ. ಅಂಗವನ್ನೇ ಲಿಂಗವೆಂದು ತಿಳಿದು ಅಂಗರೂಪದಂತಿರುವ ಲಿಂಗವನ್ನು ತೃಪ್ತಿಪಡಿಸುವುದಕ್ಕಾಗಿ ಇತಿಮತಿಗಳಿಗೆ ಒಳಪಟ್ಟು ಸಾಧಕನು ಎಲ್ಲಿವರೆಗೆ ಭೋಗಿಸುತ್ತಾ ಇರುವನೋ ಅಲ್ಲಿವರೆಗೆ ಅವನು ಪ್ರಸಾದಿಯಾಗಿರುತ್ತಾನೆ. ವಸ್ತು ಕಂಡಲ್ಲಿ ಮುಟ್ಟದೆ ತಾನೇ ಅಂದರೆ ಲಿಂಗವೇ ಅಲ್ಲಿ ಕಾಣಿಸಿಕೊಂಡು ಅದೇ ಮುಟ್ಟಿರುವುದೆಂದು ಭಾವಿಸುವವರಿಗೆ ಪ್ರಾಣಲಿಂಗಿ ಎನಿಸುತ್ತಾನೆ. ನಿಂದನೆ, ವಂದನೆ ಒಳಗಾಗದೆ ಅವೆರಡಕ್ಕೂ ನಿಂದನೆ ಇರ್ಲಿ, ವಂದನೆ ಅವಕ್ಕೆರಡಕ್ಕೂ ಒಳಗಾಗದೆ ಬಾಳುತ್ತಾ ಸಾಗಿದರೆ ಶರಣನೆನಿಸುತ್ತಾನೆ. ಐಕ್ಯ ಸ್ಥಳದಲ್ಲಿ ಆತನು ಮುಟ್ಟುವ, ತಟ್ಟುವ, ತಾಕುವ, ಸೋಂಕುವ ಸುಖವನರಿತು ಕೂಡಬೇಕು ಎಂದೆನ್ನುವವರೆಗೆ ಆತನು ಐಕ್ಯ ಸ್ಥಳಕ್ಕೆ ಸಂಬಂಧಿಸಿದವನಾಗಿರುತ್ತಾನೆ. ಅಂದರೆ ಲಿಂಗಾಂಗ ಸಾಮರಸ್ಯದ ಸ್ಥಿತಿ ಶಠಸ್ಥಲದಲ್ಲಿ ಪರುಷ ಮುಟ್ಟಿದ ಲೋಹ ಪರುಷವೇ ಆಗುವಂತ ಅಭಿನ್ನ ಸ್ಥಿತಿ ಅದು. ಅಲ್ಲಿ ಮತ್ತಾವ ವಿಷಯಕ್ಕೂ ಯಾವ ಹಂತಕ್ಕೂ ಇಲ್ಲ, ಅದು ಕೊನೆಯ ಹಂತ, ಶೂನ್ಯ ಸ್ಥಿತಿ. ಈ 6 ಸ್ಥಳಗಳಲ್ಲಿ ಒಳಹೊಕ್ಕು ಅಥವಾ ಲೀನವಾಗಿ ಬೇರೆ ಏನನ್ನೂ ಕಾಣದೆ ಇರುವಂತಹ ಸ್ಥಿತಿಯೇ ಪರಮ ಸಾಧ್ಯವೆಂದು ಭೋಗಣ್ಣನವರು ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ. ಇನ್ನು ಈ ತತ್ವಕ್ಕೆ ಸಂಬಂಧಿಸಿದಂತಹ ವಚನಗಳನ್ನ ನೋಡಿದಂಗ ಸಾಮಾಜಿಕ ವಿಡಂಬನೆಯ ಒಂದು ವಚನವನ್ನ ನಾನು ಅವರ ವಚನಗಳಲ್ಲಿ ಗಮನಿಸಿದೆ. ಪರರ ದೋಷಗಳನ್ನ ಕಂಡು ಆಡುವವರ ಬಗ್ಗೆ ಶರಣರು ಹೇಗೆ ಹೇಳ್ತಾರೆ ಅನ್ನೋದನ್ನ ನೋಡಬಹುದು. ಅರ್ತಿಗೆ ತಿರುಗಿ ಮೊತ್ತದ ಮಾತನಾಡಿ ಕತ್ತೆ ಹೊರೆಯ ಹೊತ್ತು ಹೆಂಗತ್ತೆಯ ಕಂಡು ಬಾಯಿ ಬಿಟ್ಟು ಒರಲುವಂತೆ ಒರಲು ತೀರ್ಪವರ ಕಂಡು ತ್ರಿವಿಧದ ಗೊತ್ತಿನ ಮಾರಿಯ ತುತ್ತೆಂದೇ ಚನ್ನಬಸವಣ್ಣ ಪ್ರಿಯ ಭೋಗ ಮಲ್ಲಿಕಾರ್ಜುನ ಲಿಂಗದಲ್ಲಿ ಅಂತ. ಪರರ ದೋಷಗಳನ್ನು ಎತ್ತಿ ಹಿಡಿಯೋದು ಕೆಲವರ ಸಹಜ ಗುಣವೇ ಆಗಿರ್ತದೆ. ಅವರನ್ನು ಭಾರ ಹೊತ್ತಂತಹ ಕತ್ತೆಗೆ ಹೋಲಿಸ್ತಾ ಇದ್ದಾರೆ. ಭಾರ ಹೊತ್ತಂತಹ ಕತ್ತೆ ಹೆಣ್ಣು ಕತ್ತೆಯ ಕಂಡು ತನ್ನ ಭಾರವನ್ನು ಮರೆತು ಅದಕ್ಕಾಗಿ ಹಾತೊರೆದು ಒರಲಲಾರಂಭಿಸುತ್ತೆ ಅಥವಾ ಒದರಲಾರಂಭಿಸುತ್ತದೆ. ಅರ್ತಿಗೆ ತಿರುಗಿ ಮೊತ್ತದ ಮಾತನಾಡಿ ಇವರೆಲ್ಲ ಕತ್ತೆ ಹೊರೆ ಹೊತ್ತು ಹೆಂಗತ್ತೆ ಕಂಡು ಒದರುವವರಂತ. ಗಂಡು ಕತ್ತೆ ಹೆಣ್ಣು ಕತ್ತೆ ಕಂಡು ಕೂಡ್ಲೆ ಒದರ್ತದಲ್ಲ, ಆ ರೀತಿ. ಹೀಗೆ ಸಂಸಾರ ಸಾಗರದಲ್ಲಿ ಬಿದ್ದ ಮನುಜರು ತಮ್ಮ ಮಣಭಾರ ಜವಾಬ್ದಾರಿಗಳನ್ನು ಮರೆತು
ಗಂಡು ಕತ್ತೆಯಂತೆ ಪರರ ಬಗ್ಗೆ ಮಾತಾಡ್ತಾರೆ, ದೂಷಿಸ್ತಾರೆ. ಇವರೆಲ್ಲರೂ ತ್ರಿವಿಧ ಮಾರಿಗೆ ತುತ್ತಾದವರು ಎನ್ನುತ್ತಾರೆ. ತ್ರಿವಿಧ ಮಾರಿಗಳು ಯಾರು ಇಲ್ಲಿ ಅಂತಂದ್ರ ಶರೀರ, ಮನಸ್ಸು, ಮಾತುಗಳು ಅವರಿಗೆ ಮಾರಿಗಳಾಗಿ ಕಾಡ್ತಾ ಇದ್ದವ. ಆ ಮಾರಿಗಳಿಗೆ ನಾವು ಒಳಗಾಗಬಾರ್ದು, ಅವು ನಮ್ಮ ಒಳಗಾಗ್ಬೇಕು. ಹೀಗೆ ನಾವು ಪ್ರಸಾದಿ ಭೋಗಣ್ಣನವರ ವಚನಗಳ ಗಣಿ ಅಯ್ಯುತ್ತಾ ಹೋದಂತೆ ಹೆಚ್ಚು ಹೆಚ್ಚು ಹೊನ್ನ ವಜ್ರಗಳು ಸಿಗುತ್ತಾ ಹೋಗುತ್ತವೆ. ಆದರೂ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾ ಪ್ರಸಾದಿ ಭೋಗಣ್ಣನವರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಂತ ಸೋದರ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ, ಇನ್ನುಳಿದ ಎಲ್ಲ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರ್ತಿರುವಂತಹ ನಿರ್ವಹಿಸುತ್ತಿರುವಂತಹ ಎಲ್ಲ ಸಂಘಟಕರಿಗೂ, ಸಂಯೋಜಕರಿಗೂ, ಪ್ರೀತಿಯಿಂದ ಆಲಿಸಿದಂತಹ ಎಲ್ಲ ಶರಣ ಬಂಧುಗಳಿಗೂ, ಶರಣಾರ್ಥಿಗಳು ಹಾಗೂ ಅವಕಾಶಕ್ಕಾಗಿ ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಮೇಡಮ್. ತಾವು ತಮ್ಮ ಉಪನ್ಯಾಸದಲ್ಲಿ ಶರಣರ ಯುಗ ಇದು ಸುವರ್ಣ ಯುಗ ಹಾಗೂ ವಚನ ಚಳವಳಿಯ ಯುಗ ಅಂತ ಹೇಳ್ತಾ ಪ್ರಸಾದಿ ಭೋಗಣ್ಣನವರ ಬಗ್ಗೆ ದೊರೆತ ವಿವರಗಳು ಅಲ್ಪ ಮಟ್ಟಿಗಿವೆ. ಅದರಲ್ಲಿ 103 ವಚನಗಳು ದೊರೆತಿವೆ. ಇವರು ಮುಖ್ಯವಾಗಿ 3 ಹೆಸರಿನ ಭೋಗಣ್ಣ ಅಂತ 3 ಹೆಸರಿನ ಶರಣರು ದೊರಕ್ತಾರೆ. ಅದರಲ್ಲಿ ಪ್ರಸಾದಿ ವಿಶೇಷಣವನ್ನ ಹೊಂದಿದವರು ಇಬ್ಬರಿದ್ದಾರೆ. ಅದರಲ್ಲಿ ಪ್ರಸಾದಿ ಭೋಗಣ್ಣನವರು ಒಬ್ರು. ಇವರು ಪ್ರಸಾದಿ ಸ್ಥಳಕ್ಕೆ ಏರಿದಂತ ಶರಣರು. ಇವರ ಒಂದು ವಚನಗಳ ಅಂಕಿತ ಚನ್ನ ಬಸವಣ್ಣ ಪ್ರಿಯ ಭೋಗ ಚನ್ನ ಮಲ್ಲಿಕಾರ್ಜುನ ಲಿಂಗ ಅನ್ನುವಂಥದ್ದು. ಹೀಗೆ ಹೇಳ್ತಾ ಲಿಂಗಾಂಗ ಸಾಮರಸ್ಯ, ದ್ವೈತ, ಅದ್ವೈತ ಇನ್ನೂ ಅನೇಕ ವಿಷಯಗಳನ್ನು ಹೇಳ್ತಾ ಶರಣರು ಸರ್ವಂ ಬ್ರಹ್ಮ ಅಂದವರಲ್ಲ, ಸ್ವಯಂ ಬ್ರಹ್ಮವೆಂದು ಹೇಳಿದವರು. ಅದೇ ತೆರನಾಗಿ ಪರುಷ ಮುಟ್ಟಿದ ಲೋಹ ಪರುಷವಾಗುವ ವಿಚಾರವನ್ನ ಹೇಳಿದಿರಿ ತಾವು. ಇದಲ್ದೇನೆ ಅನೇಕ ಅತ್ಯಂತ ಗಹನವಾದ ವಿಷಯಗಳ ವಿವರಣೆಯನ್ನ ನೀಡ್ತಾ ಶರಣ ಪ್ರಸಾದಿ ಭೋಗಣ್ಣನವರ ವ್ಯಕ್ತಿತ್ವ ದರ್ಶನವನ್ನ ನಮ್ಮ ಮುಂದೆ ಇಟ್ರಿ ಮೇಡಮ್. ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇನ್ನು ಮುಂದಿನದಾಗಿ ಡಾಕ್ಟರ್ ಗೀತಾ ಡಿಗ್ಗೆ ಮೇಡಮ್ ಅವರು ತಮ್ಮ ಉಪನ್ಯಾಸವನ್ನ ಪ್ರಾರಂಭಿಸಬೇಕು. ಅವರ ವಿಷಯ ಶರಣ ಅಮುಗೆ ದೇವಯ್ಯ. ಅವರಿಗೂ ಕೂಡ 30 ನಿಮಿಷಗಳ ಕಾಲಾವಕಾಶವಿದೆ ಅನ್ನುವಂಥದ್ದು. ಗೀತಾ ಡಿಗ್ಗೆ ಮೇಡಮ್ ಅವರು ನಮ್ಮೆಲ್ಲರಿಗೂ ಚಿರಪರಿಚಿತರು. ಅವರು ತಮ್ಮ ಉಪನ್ಯಾಸವನ್ನ ಪ್ರಾರಂಭಿಸಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಪತ್ರಿಯ ನೇಮದವರು 1 ಕೋಟಿ, ಲಿಂಗಾರ್ಚನೆಯ ನೇಮದವರು 1 ಕೋಟಿ, ಜಂಗಮ ತೃಪ್ತಿಯವರು 1 ಕೋಟಿ, ತನ್ನ ತಾ ತಿಳಿಯುವ ನೇಮದವರು ಒಬ್ಬರೂ ಇಲ್ಲವಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಶಿವಯೋಗಿ ಸಿದ್ದರಾಮನ ಅರ್ಥಪೂರ್ಣ ವಚನವನ್ನ ಸ್ಮರಿಸುತ್ತಾ ವಚನ ಅಧ್ಯಯನ ವೇದಿಕೆ, ಅಕ್ಕನ ಅರಿವು ಬಸವಾದಿ ಶರಣರ ಚಿಂತನ ಕೂಟ, ಈ ಒಂದು ಸಂಘಟನೆಗಳಿಂದ ನಡೆಯುತ್ತಿರುವಂತಹ ದತ್ತಿ ಉಪನ್ಯಾಸ 358ನೇ ಉಪನ್ಯಾಸ. ಇಂದಿನ ದತ್ತಿ ದಾನಿಗಳು ಡಾಕ್ಟರ್ ರವಿ ಬಿ ಪಾಟೀಲ್ ಅವರ ತಂದೆ ಲಿಂಗೈಕ್ಯ BS ಪಾಟೀಲ್, ನಿವೃತ್ತ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಎಕ್ಸೈಸ್ ಬೆಳಗಾವಿ, ಇವರ ಸ್ಮರಣಾರ್ಥ ಏರ್ಪಡಿಸಿದಂತಹ ದತ್ತಿ ಉಪನ್ಯಾಸ. ಈ ಒಂದು ಉಪನ್ಯಾಸಕ್ಕೆ ಉಪಸ್ಥಿತರಿರುವಂತಹ ಹಾಗೂ ಈ ವೇದಿಕೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಹಾಗೂ ಎಲ್ಲ ಸಂಯೋಜಕರು ಹಾಗೂ ಸಂಘಟಕರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇಂದಿನ ಈ ಒಂದು ಉಪನ್ಯಾಸದ ನಿರೂಪಣೆಯನ್ನ ಮಾಡ್ತಾ ಇರುವಂತಹ ಸಂಶೋಧನಾ ವಿದ್ಯಾರ್ಥಿ, ನಮ್ಮ ವಿಶ್ವವಿದ್ಯಾಲಯ ಸಂಶೋಧನಾ ವಿದ್ಯಾರ್ಥಿ ಅನಿತಾ ಕಾರ್ಜನ್ಗಿ ಹಾಗೂ ಅತ್ಯಂತ ಇಂಪಾಗಿ ವಚನ ಪ್ರಾರ್ಥನೆಯನ್ನ ಮಾಡಿದಂತಹ ವಿದ್ಯಾ ಮಗ್ದುಮ್ ಅವರಿಗೂ ಹಾಗೂ ಎಲ್ಲರಿಗೂ ಶರಣಾರ್ಥಿಗಳು. ಈಗ ನಾನು ಮಾತನಾಡುವಂತಹ ವಿಷಯ ಶರಣ ಅಮುಗೆ ದೇವಯ್ಯನನ್ನ ಕುರಿತಾಗಿ. ಶರಣ ಅಮುಗೆ ದೇವಯ್ಯ 12ನೇ ಶತಮಾನದ ಸೊಲ್ಲಾಪುರದ ಪ್ರಮುಖ ಶರಣರಲ್ಲಿ ಒಬ್ಬ ಶರಣ ಅಂತ ಹೇಳ್ಬಹುದು. ಒಂದು ತ್ರಿಪದಿಯನ್ನ ಹೇಳ್ತಾ ಅವರ ಒಂದು ಪರಿಚಯವನ್ನ ನಾವು ಮಾಡ್ಕೊಳ್ಳೋಣ. ನೇಗಿಯದೆ ಕಾಯಕವ ಚಾಗಿ ಅಮುಗನು ಮಾಡಿ, ಯೋಗ ಹೊಂದಿದನು ಹೂಳಜೆಯ, ಯೋಗ ಹೊಂದಿದನು ಹೂಳಜೆಯ ಜನ ಭಜಿಸಿ, ತೂಗಿ ದಾಸೋಹ ತೇರೆಳೆದು. ಜನಪದರ ಈ ನುಡಿಗಳಲ್ಲಿ ಅಮುಗೆ ದೇವನನ್ನ ಕುರಿತು ಹೇಳಿರುವುದನ್ನ ನೋಡಿದಾಗ ನಮ್ಗ ಕಾಯಕ ದಾಸೋಹದ ಮೂಲಕ ಜಂಗಮ ದಾಸೋಹಿ ಎಂದು ತತ್ವನಿಷ್ಠೆಯ ಪ್ರಮುಖ ಶರಣನೆಂದು ಪ್ರಸಿದ್ಧನಾಗಿದ್ನು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗುತ್ತ.
12ನೇ ಶತಮಾನದಲ್ಲಿ ಬಸವಣ್ಣನವರು ಕಲ್ಯಾಣದಲ್ಲಿ ನಿರ್ಮಿಸಿದಂತಹ ಮಹಾಮನೆಯ ವಿವಿಧ ಕಾಯಕಗಳಲ್ಲಿ ಮನಸ್ಫೂರ್ತಿಯಿಂದ ಶ್ರದ್ಧೆಯಿಂದ ನಿರತನಾಗಿದ್ದಂತಹ ಶರಣರಲ್ಲಿ ಏಕಲಿಂಗ ನಿಷ್ಠೆಯ ಶರಣ ದಂಪತಿಗಳು ಅಮ್ಮುಗಿ ದೇವಯ್ಯ ಮತ್ತು ಅವತನ ಪತ್ನಿ ಅಮ್ಮುಗಿ ರಾಯಮ್ಮ ಪ್ರಮುಖರಾಗಿದ್ದಾರೆ. ಅಮ್ಮುಗಿ ದೇವಯ್ಯ ಕನ್ನಡ ನಾಡಿನ ಶ್ರೇಷ್ಠ ಏಕಲಿಂಗ ನಿಷ್ಠೆಯ ಶರಣ. ತಮ್ಮ ಉದರ ಪೋಷಣೆಗೆಂದು ನೇಯ್ಗೆ ಕಾಯಕವನ್ನ ಕೈಗೊಂಡಿದ್ನು. 12ನೇ ಶತಮಾನದ ಅಂದಿನ ಶರಣ ಸಂಕುಲದಲ್ಲಿ ನೇಯ್ಗೆ ಕಾಯಕವನ್ನ ಮಾಡಿಕೊಂಡು ಬದುಕಿದಂತಹ ಇಬ್ಬರು ಶರಣರನ್ನ ನಾವು ಗುರುತಿಸ್ತೀವಿ. ಒಬ್ಬ ಜೇಡ್ರ ದಾಸಿಮಯ್ಯ, ಇನ್ನೊಬ್ಬ ಅಮ್ಮುಗಿ ದೇವಯ್ಯ. ಜೇಡ್ರ ದಾಸಿಮಯ್ಯ ಬಸವ ಪೂರ್ವ ಕಾಲದವನಾದರೆ ಅಮ್ಮುಗಿ ದೇವಯ್ಯ ಬಸವಣ್ಣನವರ ಸಮಕಾಲೀನನಾದಂತಹ ಶರಣ. ಇವನು ಮೊದಲು ಸೊಲ್ಲಾಪುರದ ನಿವಾಸಿಯಾಗಿದ್ರು. ನೇಯ್ಗೆ ಕಾಯಕದಿಂದ ಜಂಗಮ ದಾಸೋಹ ನಡೆಸ್ತಾ ಇದ್ದ. ಇಷ್ಟ ಲಿಂಗಾರ್ಚನೆಯಲ್ಲಿ ನಿಷ್ಠಾವಂತನಾಗಿದ್ನು. ಸತಿಪತಿಗಳೊಂದಾದ ಭಕ್ತಿ ಮತ್ತು ಏಕನಿಷ್ಠೆಯು ದಂಪತಿಗಳಿಬ್ಬರಲ್ಲಿಯೂ ಸಹಿತ ಅಗಾಧವಾಗಿತ್ತು. ಆದ್ರ ಈ ಕಾಲದಲ್ಲಿ ಅಂದರೆ 12ನೇ ಶತಮಾನದಲ್ಲಿ ಅಮ್ಮುಗಿ ದೇವಯ್ಯ ಅನ್ನುವಂತಹ ಹೆಸರಿನ ಶರಣರು 2 ಅಥವಾ 3 ಇದ್ದಿರಬಹುದು ಅನ್ನುವಂತಹದ್ದು ಕೆಲವು ವಿದ್ವಾಂಸರ ಅಭಿಪ್ರಾಯ ಐತಿ. ಒಬ್ಬ ನೇಯ್ಗೆ ಕಾಯಕದವನು, ಇನ್ನೊಬ್ಬ ಕನ್ನಡಿ ಕಾಯಕ ಅಂದ್ರೆ ಕ್ಷೌರಿ ಕಾಯಕದ ಶರಣ. ಇವರಿಬ್ಬರಲ್ಲದೆ ಅಮುಗೇಶ್ವರ ಲಿಂಗ ಅನ್ನುವಂತಹ ವಚನದಲ್ಲಿ ಅಂಕಿತವನ್ನು ಇಟ್ಕೊಂಡು ವಚನ ಬರೆದಂತಹ ವಚನಕಾರರು ಅದಾರ ಅಂತ ಹೇಳಿ ಕವಿಚರಿತೆಕಾರರು ಹೇಳಿ ಒಂದು ವಚನವನ್ನ ಉದಾಹರಿಸಿ ಆತ ಇನ್ನೊಬ್ಬ ಅಮ್ಮುಗಿ ದೇವಯ್ಯ ಅಂತ ಹೇಳಿ ಅಭಿಪ್ರಾಯ ಪಟ್ಟಿದ್ರು. ಆದ್ರ ಅಮ್ಮುಗೇಶ್ವರ ಲಿಂಗ ಅನ್ನುವಂತಹದ್ದು ಅಮ್ಮುಗಿ ದೇವಯ್ಯನ ಪತ್ನಿ ರಾಯಮ್ಮನ ವಚನಗಳ ಅಂಕಿತ ಅನ್ನುವಂತಹದ್ದು ಇತ್ತೀಚೆಗೆ ನಿರ್ಧಾರವಾಗಿರೋದ್ರಿಂದ ಅಮ್ಮುಗಿ ದೇವರು ಇಬ್ಬರಲ್ಲ, ಮೂವರಲ್ಲ, ಇಬ್ಬರೇ ಅಂತ ಅನ್ನುವಂತಹದ್ದು ಇವತ್ತು ಸ್ಪಷ್ಟ ಆಗುತ್ತ. ಒಬ್ಬ ಕನ್ನಡಿ ಕಾಯಕದ ಅಮ್ಮುಗಿ ದೇವಯ್ಯ, ಅವ ಕಮಲೇಶ್ವರ ಲಿಂಗ ಅನ್ನುವಂತಹ ಅಂಕಿತದಿಂದ ವಚನಗಳನ್ನ ಬರೆದಿದ್ರ ಸಿದ್ದರಾಮರೊಡನೆ ಇದ್ದಂತಹ ಸಂಬಂಧವನ್ನು ಇಟ್ಕೊಂಡಂತಹ ಪ್ರಸಿದ್ಧನಾದಂತಹ ಅಮ್ಮುಗಿ ದೇವಯ್ಯ, ನೇಯ್ಗೆ ಕಾಯಕದ ಅಮ್ಮುಗಿ ದೇವಯ್ಯ ಅನ್ನುವಂತಹದ್ದು ಕನ್ನಡ ಕೃತಿಗಳಿಂದ ಮತ್ತು ಪ್ರಚಲಿತ ಅನೇಕ ಕಥೆಗಳಿಂದ ಸಹಿತ ಇಲ್ಲಿ ಸೊಲ್ಲಾಪುರದ ಇತಿಹಾಸದಲ್ಲಿನೂ ಸಹಿತ ಸ್ಪಷ್ಟ ಆಕೈತಿ ಅನ್ನುವಂಥದ್ದನ್ನ ನೋಡ್ತೀವಿ. ಈಗ ನಾವು ಸಹಿತ ನೋಡುವಂತಹದ್ದು ಅಂದ್ರೆ ನೇಯ್ಗೆ ಕಾಯಕದ ಅಮ್ಮುಗಿ ದೇವಯ್ಯನನ್ನ ಕುರಿತಾಗಿ. ಈತನ ಧರ್ಮ ಪತ್ನಿಯನ್ನ ಕುರಿತಾಗಿನೂ ಸಹಿತ ಕೆಲವೊಂದು ವಿಚಾರಗಳು ಬರ್ತಾವು. ಅಮ್ಮುಗಿ ದೇವಯ್ಯನ ಧರ್ಮ ಪತ್ನಿ ಅಮ್ಮುಗೆ ರಾಯಮ್ಮನಿಗೆ ವರದಾನಿಯಮ್ಮ ಅನ್ನುವಂತಹ ಹೆಸರಿನಿಂದಲೂ ಸಹಿತ ಕರೀತಿದ್ರು. ಆದ್ರೆ ಎಲ್ಲಾ ವಚನಕಾರರು ಸಹಿತ ಅಂದ್ರ ಸಂಪಾದಕರಾದಂತಹ ಫಗು ಹಳಕಟ್ಟಿ, ಡಾಕ್ಟರ್ ಎಂ ಕಲಬುರ್ಗಿ, ಡಾಕ್ಟರ್ R.C. ಹಿರೇಮಠ್, ಡಾಕ್ಟರ್ ಚಿದಾನಂದ ಮೂರ್ತಿ, ಡಾಕ್ಟರ್ ವೀರಣ್ಣ ರಾಜೂರ್ ಮೊದಲಾದ ಸಂಶೋಧಕರು ಅಮ್ಮುಗೆ ರಾಯಮ್ಮ ಅಂತ ಹೇಳಿನೇ ಗುರುತಿಸ್ತಾರ. ಹಾಗೆ ಈಕೆಯ ಅಮ್ಮುಗೆ ದೇವಯ್ಯನ ಪತ್ನಿ ಅನ್ನೋದಕ್ಕೂ ಸಹಿತ ಕವಿ ಶಿವಲೆಂಕನು ಬರೆದಿರುವಂತಹ ಅಮ್ಮುಗಿ ದೇವಯ್ಯಗಳ ಸಾಂಗತ್ಯ ಅನ್ನುವಂತಹ ಕೃತಿಯಲ್ಲಿ ಉಲ್ಲೇಖ ಸಿಗ್ತೈತಿ. ಆಮೇಲೆ ಆತನೇ ಬರೆದಂತಹ ಶಿವಲೆಂಕ ಕವಿನೇ ಬರೆದಂತಹ ಅಮ್ಮುಗಿ ದೇವಯ್ಯಗಳ ರಗಳೆಯಲ್ಲಿನೂ ಸಹಿತ ಇದರ ದಾಖಲೆ ಇರುವಂತಹದ್ದನ್ನ ನಾವಿಲ್ಲಿ ನೋಡ್ತೀವಿ. ಅದನ್ನ ಉಲ್ಲೇಖವನ್ನ ಸಹಿತ ನಾವಿಲ್ಲಿ ವಿವರಿಸಬೇಕಾದ್ರ ಹೇಳ್ತಾನ ಏನಂದ್ರ, ಈ ಪರಿಯಲ್ಲಿ ನಾನಾ ವಸ್ತ್ರವ ನೇಯುತ ಸೋಲಾಪುರದೊಳು ಮಾರಿ ತರುತ ಕಪಾಲಿಧರನ ಜಂಗಮ ಕೆಡೆ ನೀಡುತ್ತ ತಾಪೊತ್ತು ಸುಖವಿರುತಿಹನು. ಈ ಉಲ್ಲೇಖವನ್ನ ಗಮನಿಸಿದಾಗ ನಮ್ಗ ಅಮ್ಮುಗಿ ದೇವಯ್ಯನ ಕಾಯಕ ನೇಯ್ಗೆಯ ವೃತ್ತಿ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತದ. ಇದಲ್ಲದೆ ಡಾಕ್ಟರ್ B.S. ಗದ್ಗಿಮಠ ಅವರು ಸಹಿತ ಜನಪದ ಗೀತೆಗಳು ಅನ್ನುವಂತಹ ತಮ್ಮ ಒಂದು ಕೃತಿಯ ಅನುಬಂಧದಲ್ಲಿನೂ ಅಮ್ಮುಗೆ ದೇವಯ್ಯನನ್ನ ಕುರಿತಾಗಿ ಒಂದು ತ್ರಿಪದಿಯನ್ನ ಹೇಳ್ತಾರ. ಟಾನ ಕೋಲುಗಳೆರಡು ಕಾನಿ ಮಗ್ಗ ತೊಳೆನೆ ತಾನ ಹೊಂದಿದನು ಜಗದೊಳಗೆ ಹೊಸ ಮತಕ್ಕೆ ಕಾನಿ ದಾಸೋಹ ಕಾಯಕವು ಅಂತ ಹೇಳಿ ಹೇಳ್ದ. ಅಂದ್ರ ಕಾಯಕ ದಾಸೋಹ, ದಾಸೋಹಕ್ಕಾಗಿ ಕಾಯಕ, ಕಾಯಕಕ್ಕಾಗಿ ಕಾಯ ಅನ್ನುವಂತಹ ರೀತಿಯಲ್ಲಿ ಕಾನಿಯ ಲೋಭ ಕೋಟಿಯ ಲಾಭವನ್ನ ಕೆಡಿಸಿತು. ಹಾಗಾಗದಂತೆ ಹೆಣಗಿದಂತಹ ಅಮ್ಮುಗೆ ದೇವಯ್ಯನು ಶುದ್ಧಾತ್ಮ, ಧರ್ಮಜೀವಿ, ಭಕ್ತ, ಜೀವನ್ಮುಕ್ತ, ಇಷ್ಟಲಿಂಗ ಧರಿಸದವರ ಸೇವೆಯನ್ನ ಮಾಡಲಾರನು ಅಂತ ಹೇಳಿ ಅವನ ಶಪಥವನ್ನೇ ಮಾಡಿದ್ನು ಅನ್ನುವಂತಹದ್ದು ಅವನ ಚರಿತ್ರೆಯಿಂದ ಸಹಿತ ನಾವು ತಿಳ್ಕೊಬಹುದು. ಅವರನ್ನ ಇಷ್ಟಲಿಂಗ ಯಾರು ಧರಿಸೋದಿಲ್ಲ ಅವರನ್ನ ದ್ವೇಷಿಸ್ತಿರ್ಲಿಲ್ಲ, ಆದ್ರ ಅವರನ್ನ ಅನುಸರಿಸ್ತಿರ್ಲಿಲ್ಲ ಅನ್ನುವಂತಹದ್ದು ಸಹಿತ ಅಷ್ಟೇ ಸತ್ಯ ಐತಿ ಅಂತ. ಅಮ್ಮುಗೆ ದೇವಯ್ಯನ ಊರು, ವೃತ್ತಿ, ಜೀವನ ಕುರಿತಾಗಿ ಹೇಳೋದಾದ್ರ ಅವನ ವೃತ್ತಿ ನೇಯ್ಗೆ ಕಾಯಕವನ್ನ ಮಾಡಿಕೊಂಡಿದ್ನು. ಅವನ ಊರು ಅಂದ್ರೆ ಪಂಢರಪುರಕ್ಕೆ ಸಮೀಪದಲ್ಲಿರುವಂತಹ ಪುಳುಜೆ ಅಥವಾ ಪುಳುಂಜೆ ಅಂತನೂ ಸಹಿತ ಕರೀತಾರ. ಇದನ್ನ ಮೊದ್ಲೇಕ ಪೂಳಜೆ ಅಂತ ಹೇಳಿನೂ ಕರಿತಾ ಇದ್ರು.
ಜನಪದ ತ್ರಿಪದಿಗಳಲ್ಲಿ ಇವುಗಳ ಉಲ್ಲೇಖವಿರುವಂತಹದ್ದು ಮತ್ತು ಶರಣರ ವಚನಗಳಲ್ಲಿ ಸಹಿತ ಉಲ್ಲೇಖಗಳಿರುವಂತಹದ್ದನ್ನು ನಾವು ನೋಡ್ತೀವಿ. ಪುಳ್ಜೆ ಗ್ರಾಮದ ದೈವ ಸೋಮನಾಥ, ಇದು ಅಮುಗೆ ದೇವಯ್ಯನ ಇಷ್ಟ ದೈವ ಮತ್ತು ಆರಾಧ್ಯ ದೈವ. ಅದಕ್ಕಾಗಿ ತನ್ನ ಇಷ್ಟ ದೈವದ ಹೆಸರನ್ನೇ ವಚನಾಂಕಿತವಾಗಿ ಇಟ್ಕೊಂಡು ಅವನು ವಚನಗಳನ್ನ ರಚಿಸಿದ್ನು ಅನ್ನುವಂತಹದ್ದು ತಿಳಿದು ಬರ್ತದ. ಅಲ್ಲಿನ ಸೋಮನಾಥ್ ದೇವಾಲಯದಲ್ಲಿ ದೊರೆತಿರುವಂತಹ ಒಂದು ಶಾಸನದ ಮೂಲಕನೂ ಸಹಿತ ಅಲ್ಲಿ ಯಾದವ ಸಿಂಗನ ಅಮುಗೆ ದೇವರಾಯನಿಗೆ ಅಮುಗೆ ದೇವಯ್ಯನಿಗೆ ದಾನ ಕೊಟ್ಟುದನ್ನ ಇಲ್ಲಿ ಉಲ್ಲೇಖಿಸ್ತೈತಿ. ಈತನನ್ನ ಕುರಿತಾದ ಒಂದು ಕಥೆಯನ್ನ ಸಹಿತ ರಾಘವಾಂಕ ಚರಿತ್ರದ ಸಿದ್ಧನಂಜೇಶ ಸಂಗ್ರಹಿಸಿ ಕೊಟ್ಟಿರುವಂತಹದ್ದು ಇದರ ರಗಳೆಯಲ್ಲಿನೂ ಸಹಿತ ನಾವು ನೋಡ್ತೀವಿ. ಅಲ್ಲಿ ಬರುವಂತಹ ಒಂದು ಕತೆ ಅಂತಂದ್ರ, ಒಮ್ಮೆ ಸಿದ್ದರಾಮ ಸೊನ್ನಲಿಗೆಯಲ್ಲಿ ಏನ್ ಮಾಡ್ತಾನಂದ್ರ ಕ್ಷೇತ್ರ ಪೂಜೆಯನ್ನ ಮಾಡೋದಕ್ಕಾಗಿ ಉದ್ದೇಶಿಸಿ ಅವತ್ತಿನ ದಿವಸ ಎಲ್ಲರಿಗೂ ಊರಿನಲ್ಲಿದ್ದಂತಹ ಎಲ್ಲರಿಗೂ ಮನೆಗೂ ಭತ್ತವನ್ನ ಕುಟ್ಟಿ ಕೊಡ್ಬೇಕು ಅಂತ ಹೇಳಿ ಕೊಟ್ಟರವನ್ನ ಕಳಿಸಿ, ಆಗ ಅದು ಅಮುಗೆ ದೇವಯ್ಯನ ಕಡೆನೂ ಸಹಿತ ಬರ್ತದ. ಆದ್ರೆ ಇವ ಏಕಲಿಂಗ ನಿಷ್ಠೆ ಇದ್ದಂತಹ ಅಮುಗೆ ದೇವಯ್ಯ ನಾವು ಭವ್ಯ ಸೇವೆಯನ್ನ ಮಾಡುವವರಲ್ಲ ಅಂತ ಹೇಳಿ ಭತ್ತವನ್ನ ಅಲ್ಲೇ ಚೆಲ್ಲಿ ಅವರು ಅದೇ ಒಂದಿದ್ರೊಳಗನ ಊರನ್ನ ಬಿಟ್ಟು ಸಹಿತ ಹೋಗ್ತಾನ ಅನ್ನುವಂಥದ್ದು ತಿಳಿದು ಬರ್ತದ. ಸಿದ್ದರಾಮನ ಆತನ ಲಿಂಗ ನಿಷ್ಠೆಯನ್ನ ಮೆಚ್ಚಿ ಏನಂತಂದ್ರ ಊರನ್ನ ಬಿಟ್ಟಿರುವಂತಹದ್ದು, ಆಮೇಲೆ ಸಿದ್ದರಾಮನೇ ಸ್ವತಃ ಅವನಿಗೆ ಕರೀಲಿಕ್ಕೆ ಹೋಗ್ತಾನ ಅನ್ನುವಂತಹದ್ದನ್ನು ಸಹಿತ ನಾವು ಅನೇಕ ಕೃತಿಗಳ ಮೂಲಕ ತಿಳ್ಕೊತೀವಿ. ಅವಾಗ ಅಲ್ಲಿ ಅಂದು ಸೊನ್ನಲಿಗೆ ಅಧಿಪತಿಯಾದಂತಹ, ಅಂದ್ರೆ ಅವನ ಏಕಲಿಂಗ ನಿಷ್ಠೆಯನ್ನ ನಾವಿಲ್ಲಿ ನೋಡಬಹುದು. ಅವ ಸೊನ್ನಲಿಗೆಯ ಅಧಿಪತಿ ಅಂತ ಹೇಳಿ ಪ್ರಸಿದ್ಧನಾದಂತಹ ಶಿವಯೋಗಿ ಸಿದ್ದರಾಮನನ್ನ ಎದುರು ಹಾಕೋಲಿಕ್ಕಾದಿಂದಾಗ ಯಾರಿಗೂ ಸಹಿತ ಧೈರ್ಯ ಇರ್ಲಿಲ್ಲ. ಅಂತ ಹೊತ್ನೊಳಗ ಆತನ ಆಜ್ಞೆಯನ್ನ ತಿರಸ್ಕರಿಸಿ ಇವನು ಏನಂತಂದ್ರ ನಾನ್ ಇಲ್ಲಿ ಇರ್ಬೇಡ ಅಂತ ಹೇಳಿದ ಕೂಡಲೇ ನಾ ಈ ಒಂದು ಸೊಲ್ಲಾಪುರದಲ್ಲಿ ಇರಂಗಿಲ್ಲ ನಡಿ ಅಂತ ಹೇಳಿ ಅವತ್ತೇ ರಾತ್ರಿನೇ ತನ್ನ ಗಂಟು ಮೂಟೆಯನ್ನು ಕಟ್ಕೊಂಡು ತನ್ನ ಹೆಂಡತಿ ಜೊತೆಗೆ ಹೋಗ್ತಾನ ಅನ್ನುವಂತಹದ್ದು ಸಹಿತ ತಿಳಿದ್ ಬರ್ತೈತಿ. ಇದರಿಂದ ಅವನ ನಿಷ್ಠತನ ಎಷ್ಟಿತ್ತು ಅನ್ನುವಂತಹದ್ದು ಸಹಿತ ನಮ್ಗಿಲ್ಲೇ ಅರ್ಥ ಆಗತ್ತ. ಅಮುಗೆ ದೇವನಲ್ಲಿ ಮತ್ತ ಸ್ವತಃ ಸಿದ್ದರಾಮನೇ ಕ್ಷಮೆ ಕೋರಿ ಸೊಂಡ್ಲಾಪುರಕ್ಕೆ ಬರ್ಬೇಕಂತ ಹೇಳಿ ಕೇಳ್ಕೊತಾನ. ಆಗ್ಲೂ ಸಹಿತ ಅಮುಗೆ ದೇವಯ್ಯ ಇಷ್ಟಲಿಂಗ ಧಾರಣೆಯ ತನ್ನ ಏನ ಕಟ್ಟಳೆ ಇತ್ತು ಅದನ್ನ ಸರಿಪಡಿಸಲಾರದ, ನೀನು ಇಷ್ಟಲಿಂಗ ಧಾರಣೆಯನ್ನ ಮಾಡಿದಾಗ್ನ ನಾನು ಏನಂದ್ರ ಅನುಸರಿಸ್ತೀನಿ ಅಂತ ಅನ್ನುವಂತಹ ಮಾತನ್ನ ಶಿವಯೋಗಿ ಸಿದ್ದರಾಮನಿಗೆ ಹೇಳ್ತಾನ. ಅವಾಗ ಈ ಸಂದರ್ಭದಲ್ಲಿ ಇಬ್ರು ಸಹಿತ ಮುಂದೆ ನಾವು ಏನ್ ಮಾಡೋಣಂದ್ರ ಕಲ್ಯಾಣದೊಳಗ ಕೂಡೋಣ, ಈಗ ನಾನು ಕಲ್ಯಾಣಕ್ಕೆ ಹೋಗಕ್ ನಾ ತಯಾರದೀನಿ, ಅದಕ್ಕೆ ತಯಾರಾಗಿದ್ದೀನಿ, ಅದಕ್ಕಾಗಿ ನಾನು ಅಲ್ಲಿಗೆ ಹೋಗ್ತೀನಿ ಅನ್ನುವಂತಹ ಮಾತನ್ನ ಹೇಳಿ ಸಿದ್ದರಾಮೇಶ್ವರಿಗೂ ಸಹಿತ ಅವ್ರಿಗೆ ಸಾಂತ್ವನಗೊಳಿಸಿ ಕಲ್ಯಾಣಕ್ಕೆ ಹೊರಡ್ತಾರ. ಅಲ್ಲಿ ಕಲ್ಯಾಣದೊಳಗ್ನು ಸಹಿತ ಅಮುಗೆ ದೇವಯ್ಯನನ್ನ ಆತನ ಇಷ್ಟಲಿಂಗ ನಿಷ್ಠೆಯ ಒಂದು ನೀತಿಯನ್ನ ಕಲ್ಯಾಣದವರು ಸಹಿತ ಅತ್ಯಂತ ಸ್ವಾಗತದಿಂದ ಅವರಿಗೆ ಬರಮಾಡಿಕೊಳ್ತಾರ. ಇದನ್ನು ಕುರಿತಾಗಿ ಕೆಲವೊಂದು ಏನಂದ್ರೆ ತ್ರಿಪದಿಯೊಳಗ ಮೂಲಕನು ಸಹಿತ ಹೇಳಿದ್ವಂದ್ರ ಮತ್ತಿಷ್ಟು ಸ್ಪಷ್ಟ ಆಗುತ್ತ. ನೇಗಿ ಕಾಯಕ ಹೂಡಿ ತಾಗೂ ಬಾಗಿನ ಶರಣ, ಕೂಗಿ ನೇಯುತ್ತಲಿ ಕಲ್ಯಾಣ, ಕೂಗಿ ನೇಯುತ್ತಲಿ ಕಲ್ಯಾಣ ಮಂಟಪವು ಬಾಗಿ ಶರಣೆಂದು ಬಾಗೆಂದು. ಕಲ್ಯಾಣದಲ್ಲಿ ಬಸವಾದಿ ಪ್ರಮಥರೊಡನೆ ಅನೇಕ ಶರಣ ಸಂಕುಲದೊಡನೆ ಕಾಯಕದ ಹಸುವದಲ್ಲಿ ತೊಡಗ್ತಾನ. ಅವನ ಅನುಭವ ಮತ್ತಷ್ಟು ಅಲ್ಲಿ ಚಿರುಗೊರೊಡೆಯುತ್ತ ಆಗ್ತತಿ. ಅನುಭವ ಮಂಟಪದ ಮಧ್ಯದಲ್ಲಿ ಇದ್ಕೊಂಡು ವಚನಾನುಭವವನ್ನ ಪಡಿತಾನ. ಈತನಿಂದ ರಚಿತವಾದಂತಹ ವಚನಗಳು ನಾಡಿನ ತುಂಬೆಲ್ಲ ಹರಡುತ್ತವೆ. ಈತ ಬರೆದಂತಹ ವಚನಗಳು ಸುಮಾರು 30 ಅಷ್ಟೇ ಇದ್ರೂ ಸಹಿತ ಸಿಕ್ಕಿರುವಂತಹದ್ದು. ಆದ್ರ ಇವೆಲ್ಲವೂ ಸಹಿತ ಪ್ರಸಿದ್ಧ ಮತ್ತು ಮಹತ್ವದವುಗಳಾಗಿ ನಿಲ್ಲುತ್ತವೆ ಅನ್ನುವಂತಹದ್ದನ್ನ ನಾವು ಅದನ್ನ ಅಧ್ಯಯನ ಮಾಡಿದಾಗ ನಮ್ಗೆ ತಿಳಿದು ಬರ್ತದ. ಇಬ್ರು ದಂಪತಿಗಳು ಕಲ್ಯಾಣ ಅನುಭವ ಮಂಟಪದ ಸದಸ್ಯರಾಗಿ ಅನುಭವ ಗೋಷ್ಠಿಯಲ್ಲಿ ಪಾಲ್ಗೊಳ್ಳುತ್ತಾರ. ಅಮುಗೆ ದೇವಯ್ಯನ ಏಕಲಿಂಗ ನಿಷ್ಠತೆಯನ್ನ ಮೆಚ್ಚಿದಂತಹ ಸಿದ್ದರಾಮ ತನ್ನ ವಚನದೊಳಗೂ ಸಹಿತ ಅಮುಗೆ ದೇವಯ್ಯನನ್ನ ಕುರಿತಾಗಿ ಕೊಂಡಾಡಿರುವಂತಹದ್ದನ್ನ ನಾವಿಲ್ಲಿ ನೋಡ್ತೀವಿ. ನಿಷ್ಠಾ ಮಹೇಶ್ವರ ನೆನಿಪ ಅಮುಗೆ ದೇವಯ್ಯಗಳಿಂದ ಪ್ರಭುದೇವರೆಂಬ ಅನಾದಿ ಜಂಗಮರ ಕಂಡೆ ಅಂತ ಹೇಳಿ ಉಲ್ಲೇಖವನ್ನ ಮಾಡಿರುವಂತಹದ್ದನ್ನ ನೋಡ್ತೀವಿ. ಇದು ದೇವಯ್ಯನ ಏಕನಿಷ್ಠೆಯ ಸತ್ಯತೆಯನ್ನ ಎತ್ತಿ ಹಿಡಿತದ. ಕಲ್ಯಾಣದ ಅನುಭವವು ಈತನಿಗೆ ವಚನ ರಚನೆಯ ಮಂಟಪವೇ ಆಗ್ತೈತಿ. ಆ ಮಹಾಮನೆಯಲ್ಲಿಯೂ ಸಹಿತ ಅಮುಗೆ ದೇವಯ್ಯ ಗಣ್ಯನಾಗ್ತಾನ, ಮಾನ್ಯನಾಗ್ತಾನ ಅನ್ನುವಂತಹದ್ದನ್ನ ಆತನೇ ರಚಿಸಿರುವಂತಹ ವಚನಗಳನ್ನ ನಾವು ನೋಡಿದಾಗ ಮತ್ತಷ್ಟು ಸ್ಪಷ್ಟ ಆಗುತ್ತ. ಅವನ್ ಬರೆದಂತಹ ಒಂದು ವಚನ, ಹುಡಿ ಹತ್ತದ ಗಾಳಿಯಂತೆ ಶರಣ ಹೆಂಗಿರ್ಬೇಕು ಅನ್ನುವಂತಹದ್ದನ್ನ, ಶರಣರ ಲಕ್ಷಣ ಹೆಂಗಿರ್ಬೇಕು ಅನ್ನುವಂತಹದ್ದನ್ನ ತನ್ನ ವಚನದಲ್ಲಿ ಹೇಳ್ತಾನ. ಆ ವಚನವನ್ನ ನೋಡೋಣ.
ಹುಡಿ ಹತ್ತದ ಗಾಳಿಯಂತೆ, ಕಾಡಿಗೆ ಹತ್ತದ ಆಲಿಯಂತೆ, ನೇ ಹತ್ತದ ನಾಲಿಗೆಯಂತೆ, ಮಂಗಲ ಮಣ್ಣ ಬೆರೆಸದಂತೆ, ಬಾಳಿದ ಸಕಲ ಸುಖಂಗಳ ಸುಖಿಸಿ ಬೇರಿದ್ದ. ಈ ವಚನದಲ್ಲಿ ಶರಣನ ಲಕ್ಷಣವನ್ನ ಕುರಿತಾಗಿ ಹೇಳಲಾಗೈತಿ. ಶರಣ ಲೋಕದ ಕಣ್ಣಿಗೆ ಎಲ್ಲಾ ಮನುಷ್ಯರಂತೆ ಕಂಡ್ರೂ ಸಹಿತ ಆತ ಸಾಮಾನ್ಯನಾಗಿ ಇರೋದಿಲ್ಲ. ಎಲ್ರೊತ್ತಿಗೆ ಸಾಮಾನ್ಯನಾಗಿದ್ರು ಸಹಿತ ಅಸಾಮಾನ್ಯನಾಗಿರ್ತಾನ ಇರುವಂತಹದ್ದು ರೀತಿಯೊಳಗ. ಶರಣು ಅವನು ನಮ್ಮಂತೆ ಉಣ್ಣುತ್ತಾನೆ, ನಿದ್ರಿಸ್ತಾನೆ, ಆದ್ರ ನಮ್ಮಂತೆ ಇರುವವನಲ್ಲ, ಇದ್ದೂ ಇಲ್ಲದಂತೆ ಇರ್ತಾನ. ಗಾಳಿ ಎಷ್ಟೇ ಬೀಸಿದರೂ ಸಹಿತ ಹೆಂಗ ಮಣ್ಣು ಧೂಳು ಗಾಳಿಗೆ ಅಂಟೋದಿಲ್ಲ, ಹಾಗೆ ಗಾಳಿ ಧೂಳಿನಲ್ಲಿದ್ದರೂ ಸಹಿತ, ಮಣ್ಣಿನಲ್ಲಿದ್ದರೂ ಸಹಿತ ಯಾವ ರೀತಿ ಯಾವುದಕ್ಕೂ ಅಂಟಿಕೊಳ್ಳಲಾರದೆ ಇರ್ತದ, ಆ ರೀತಿ ಶರಣ ಇರ್ತಾನ ಅಂತ. ಅದಕ್ಕಾಗಿ ಅವ ಹೇಳ್ತಾನ, ಹುಡಿ ಹತ್ತದ ಗಾಳಿಯಂತೆ ಇದ್ದಾನ, ಕಾಡಿಗೆ ಹತ್ತದ ಆಲಿಯಂತೆ. ಹೆಂಗ ನಾವು ಕಣ್ಣಿಗೆ ಹಚ್ಚಿದಂತಹ ಕಾಡಿಗೆ ಆಲಿಗೆ ಯಾವುದೇ ತೊಂದರೆಯನ್ನ ಮಾಡ್ಲಾರ್ದಂಗ ಹೆಂಗಿರ್ತತಿ, ಆ ರೀತಿಯಾಗಿ ಶರಣ ಇರ್ತಾನ ಅನ್ನುವಂತಹ ದೃಷ್ಟಾಂತಗಳನ್ನ ಇಲ್ಲಿ ಕೊಟ್ಟಿರುವಂತಹದ್ದನ್ನ ನೋಡ್ತೀವಿ. ಅದೇ ರೀತಿ ಶರಣನು ಸಂಸಾರದಲ್ಲಿದ್ದರೂ ಸಹಿತ, ಈ ಜಗದಲ್ಲಿದ್ದರೂ, ಹೆಣ್ಣು ಹೊನ್ನು ಮಣ್ಣುಗಳ ಮಧ್ಯದಲ್ಲಿದ್ದರೂ ಅವನು ನಿರ್ಲಿಪ್ತನಾಗಿರ್ತಾನ. ಸಾಮಾನ್ಯ ಮನುಷ್ಯನಂತಲ್ಲ, ಶರಣರಿಗೂ ಮಾನವರಿಗೂ ಅಜಗಜಾಂತರ ವ್ಯತ್ಯಾಸ ಐತಿ, ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಐತಿ ಅನ್ನುವಂತಹದ್ದು ಅವರ ಜೀವನದ ಇರುವಿನಿಂದ ತಿಳಿದು ಬರ್ತದ. ಅದಕ್ಕಾಗಿ ಸಂತರಿಗೆ, ಶರಣರಿಗೆ, ಅನುಭಾವಿಗಳಿಗೆ ನಾವು ಹೊರಗಣ್ಣಿನಿಂದ ನೋಡಿ ಅಳಿಬಾರ್ದು. ಹುಡಿ ಹತ್ತದ ಗಾಳಿ ಅಂತಿರುತ್ತಾನೆ, ಮತ್ತೆ ನಾವು ಕಾಡಿಗೆ ಹತ್ತದ ಆಲಿಯಂತೆ, ಮತ್ತು ನೇ ಹತ್ತದ ನಾಲಿಗೆಯಂತೆ. ಯಾವುದೇ ರುಚಿಯನ್ನ ಅಂಟಿಸಿಕೊಳ್ಳೋದಿಲ್ಲ. ಅದು ತುಪ್ಪನೇ ಇರ್ಲಿ, ಜೇನುತುಪ್ಪ, ಪಕ್ವಾನ್ನಗಳಿರ್ಲಿ, ಯಾವುದೇ ಇದ್ರೂ ಸಹಿತ ಅವನು ನಿರ್ಲಿಪ್ತನಾಗಿರ್ತಾನ ಅನ್ನುವಂತಹ ಒಂದು ವಿಚಾರಗಳನ್ನ ಈ ಒಂದು ವಚನದಲ್ಲಿ ಹೇಳಿರುವಂತಹದ್ದನ್ನ ನಾವು ನೋಡ್ತೀವಿ. ಯಾವಾಗ ಕಲ್ಯಾಣದಲ್ಲಿ ಕ್ರಾಂತಿಯ ಬಿರುಗಾಳಿ ಅಂತ ಹೇಳಿ ಬೀಸ್ತೈತಿ, ಅವಾಗ ಅಲ್ಲಿ ಹರಳಯ್ಯ, ಮಧುವರಸರ ಇವರ ಕೊಲೆ, ಬಿಜ್ಜಳನ ವಧೆ, ಇಂಥ ಸಂದರ್ಭದೊಳಗ ಅಮುಗೆ ದೇವಯ್ಯ ದಂಪತಿಗಳು ಏನ್ ಮಾಡ್ತಾರ ಅಂದ್ರೆ, ಇಲ್ಲಿ ಎಲ್ಲ ಶರಣರ ಜೊತೆಗೆ ಕಲ್ಯಾಣ ಬಿಟ್ಟು ಅವರು ಸಹಿತ ಹೊರಡ್ತಾರ. ಎಲ್ರೂ ತಮ್ಮ ತಮ್ಮ ಹಾದಿ ಹಿಡಿತಾರ. ಅವರಲ್ಲಿ ಕೆಲವರು ದಾರಿಯಲ್ಲಿಯೇ ಬೆನ್ನಟ್ಟಿ ಬಂದಂತಹ ಬಿಜ್ಜಳ ಸೇನೆಗೆ ಬಲಿಯಾಗ್ತಾರ. ಆದರೆ ದೇವಯ್ಯ ದಂಪತಿಗಳು ಮಾತ್ರ ತಮ್ಮ ಇಷ್ಟ ದೈವ ಗ್ರಾಮವಾದಂತಹ ಸಿದ್ಧ ಸೋಮನಾಥನಿರುವಂತಹ ಪುಳುಜೆಗೆ ಮರಳಿ ತಲುಪ್ತಾರ ಅಲ್ಲಿಗೆ. ಆಗ ಅಲ್ಲಿನ ಗ್ರಾಮದ ಜನರಿಗೂ ದೇವಯ್ಯನ ಬರವು ಅನ್ನುವಂತಹದ್ದು ಬಹಳಷ್ಟು ಸಂತಸವನ್ನ ಕೊಡ್ತೈತಿ. ಆತನ ದರ್ಶನದಿಂದ ಅವರಿಗೆ ಅಲ್ಲಿದ್ದಂತಹ ಊರ ಜನರಿಗೆ ಎಲ್ರಿಗೂ ಬಹಳಷ್ಟು ಸಂತೋಷ ಆಗುತ್ತ. ಅದನ್ನ ಒಂದು ತ್ರಿಪದಿಯೊಳಗ್ನು ಸಹಿತ ಹೇಳಿರುವಂತಹದ್ದನ್ನ ನಾವಿಲ್ಲಿ ನೋಡ್ತೀವಿ. ಸಿದ್ಧ ಸೋಮೇಶನಿಗೆ ಇದ್ದೂರು ಮನಿಮಣಿದು, ಸುದ್ದಿ ಅಮುಗೆಯ ಶರಣೆಂದು. ಸುದ್ದಿ ಅಮುಗೆಯ ಶರಣೆಂದು ಉಬ್ಬುತ್ತಲಿ ಬಿದ್ದು ಜನ ಬಂತು ನೋಡುವುದಕ್ಕೆ. ಹೊಳ್ಳಿ ಮರಳಿ ಪುಳುಜೆಗೆ ಬಂದಾನಂತ ಅನ್ನುವಂಥ ಅದನ್ನ ತಿಳಿದಾಗ ಸುತ್ತಮುತ್ತಲಿದ್ದಂತಹ ಎಲ್ಲಾ ಜನರು ಸಹಿತ ಅವನ ಭಕ್ತಿಗೆ, ಅವನ ಒಂದು ಏನಂದ್ರ ನಿಷ್ಠೆಗೆ ಓಡಿ ಬರ್ತಾರ ಅವನಿಗೆ ಭೇಟಿ ಆಗ್ಲಿಕ್ಕೆ ಅಂತನ್ನುವಂತಹದ್ದನ್ನ. ಭೀಮಾ ತೀರದ ಹಳ್ಳಿ ಪುಳುಜೆ ಅನ್ನುವಂತಹದ್ದು ಇವತ್ತಿಗೂ ಬಿಜಾಪುರ ಮತ್ತು ಸೊಲ್ಲಾಪುರಗಳ ಮಧ್ಯದಲ್ಲಿರುವಂತಹ ಒಂದು ಪುಟ್ಟ ಹಳ್ಳಿ. ಪಂಡ್ರಪುರದ ಸಮೀಪ ಐತಿ. ಈಗ ಇಲ್ಲಿ ಸಿದ್ಧ ಸೋಮನಾಥ ದೇವಾಲಯವಿರುವುದು. ಈ ದೇವಾಲಯ ಪ್ರಸಿದ್ಧಿಗೆ ಮುಖ್ಯವಾಗಿ ಕಾರಣ ಅಂತಂದ್ರ ಅಮುಗೆ ದೇವಯ್ಯನೇ. ಆತನು ಆತ್ಮಜ್ಞಾನಿಯಾಗಿ ಅಂದ್ರೆ ಎಲ್ಲರಿಗೂ ಸಹಿತ ತತ್ವಜ್ಞಾನವನ್ನ, ಆತ್ಮಜ್ಞಾನವನ್ನ ಅವ್ರಿಗೆ ಉಪದೇಶ ಮಾಡ್ತಿರ್ತಾನ. ಅದರಿಂದ ಅಲ್ಲಿ ಎಲ್ರಿಗೂ ಸಹಿತ ಬಹಳಷ್ಟು ಹತ್ತಿರದವನಾಗ್ತಾನ ಮತ್ತು ಪ್ರಸಿದ್ಧಿ, ಅದರಲ್ಲಿಂದ ದೇವಾಲಯನು ಮತ್ತು ಊರು ಸಹಿತ ಪ್ರಸಿದ್ಧಿಯನ್ನ ಪಡಿತು ಅನ್ನುವಂತಹದ್ದನ್ನ ನಾವು ನೋಡ್ತೀವಿ. ಆದ್ರೆ ಇವತ್ತಿನ ದಿನ ನಾವು ನೋಡ್ಬೇಕಾತಂದ್ರ ಒಂದು ವಿಷಾದದ ಸಂಗತಿ ಅಂತಂದ್ರ, ನಾವಿಲ್ಲಿ ಪುಳುಜೆಗೆ ಹೋದ್ವಿ ಅಂತಂದ್ರ ಅಲ್ಲಿ ಇಂಥ ಒಬ್ಬ ಶರಣನಿದ್ನು ಅಂತ ಅನ್ನುವಂಥದ್ದು ನಾವು ಪುಸ್ತಕ ಚರಿತ್ರೆಯಲ್ಲಿ ನೋಡ್ತೀವಿ. ಆದ್ರೆ ಅಲ್ಲಿ ನಾವು ಏನಂದ್ರ ಆ ಊರಿನಲ್ಲಿ ಆಗ್ಲಿ ಮತ್ತು ಆ ಭಾಗದಲ್ಲೇ ಆಗ್ಲಿ ಇವನ್ ಬಗ್ಗೆ ಯಾವುದೇ ಉಲ್ಲೇಖಗಳು ಸಹಿತ ಮತ್ತು ಪ್ರಚಲಿತದಲ್ಲಿ ಇರ್ಲಾರ್ದಂತಹದ್ದನ್ನ ನೋಡುದು ಬಹಳಷ್ಟು ಒಂದು ವಿಷಾದದ ಸಂಗತಿ ಅಂತ ಹೇಳಿ ನಮಗ ಅನಿಸ್ತೈತಿ. ಅದು ಈ ರೀತಿ ಏನಂತಂದ್ರ ಪುಳುಜೆಯನ್ನೇ ಆಶ್ರಯಿಸಿದಂತಹ ಈ ಶರಣರ ಶಿಷ್ಯ ವೃಂದ ಬಹಳಷ್ಟು ಆ ಕಾಲಕ್ಕ 12ನೇ ಶತಮಾನದೊಳಗೆ ಹೆಚ್ಚಾಗ್ತಾ ಹೋಗ್ತದ. ರಾಜ ಮಹಾರಾಜರು ಸಹಿತ ಶಿಷ್ಯರಾಗ್ತಾರ. ಅಂತಹ ಮಹಾರಾಜರಲ್ಲಿ ದೇವಗಿರಿಯ ಯಾದವ ರಾಜ ಚೈತುಗನ ಮಗ ಶಿಂಗನನು ಅಮುಗೆ ದೇವಯ್ಯನ ಪರಮ ಶಿಷ್ಯನಾಗ್ತಾನ. ಆತನೇ ದೇವಯ್ಯನಿಗಿರುವ ಸಿದ್ಧ ಸೋಮನಾಥ ದೇವಾಲಯಕ್ಕೆ ದಾನ ಕೊಟ್ಟಿರುವಂತಹದ್ದು ಸಹಿತ ಒಂದು ಶಾಸನದ ಮೂಲಕ ತಿಳಿದು ಬರ್ತೈತಿ. ಅದನ್ನು ಪುಳುಜೆಯಲ್ಲಿರುವಂತಹ ಶಿಲಾಶಾಸನದ ಮೂಲಕ ಇವತ್ತಿಗೂ ಸಹಿತ ನಮ್ಗಲ್ಲಿ
ಕಂಡು ಬರುವಂತಹ ಒಂದು ಶಾಸನ ಅದಾಗೈತಿ. ಆ ಒಂದು ಇದ್ರೊಳಗ ಆ ಒಂದು ಅಮುಗೆ ದೇವಯ್ಯನ ಒಂದು ಚರಿತ್ರೆಯನ್ನ ಕುರಿತಾಗಿ, ಅವನ ಇರುವನ್ನ ಕುರಿತಾಗಿ ಆ ಒಂದು ಶಾಸನದಲ್ಲಿ ಬರೆದಿರುವಂತಹದ್ದನ್ನ ಸಹಿತ ಅವನ ವ್ಯಕ್ತಿತ್ವವನ್ನ ಹೇಳಿರುವಂತಹದ್ದನ್ನ ನಾವು ಅಲ್ಲಿ ನೋಡ್ತೀವಿ ಅಂತ. ಈ ಅವುಗಳನ್ನ ನಾವು ನೋಡಿದಾಗ ಅವಾಗಿನ ಅರಸರು ಸಹಿತ ಏನಂದ್ರ ಪ್ರಭಾವಿತರಾಗಿ ಅಮುಗೆ ದೇವಯ್ಯನ ತನಕ ಬರುವಷ್ಟರ ಮಟ್ಟಿಗೆ ಅವನು ಏನಂತಂದ್ರ ಅಷ್ಟೊಂದು ಜ್ಞಾನಿ ಆಗಿದ್ನು ಅನ್ನುವಂತಹದ್ದು ನಮ್ಗೆ ಇಲ್ಲಿ ತಿಳಿದು ಬರ್ತೈತಿ ಮುಂದ ಸಿಂಗನಿಗೆ ದೇವಯ್ಯನು ಶಿವತತ್ವವನ್ನ ಸಹಿತ ಬೋಧಿಸ್ತಾನ. ಶಿವ ಮಂತ್ರೋಪದೇಶಗೈದನೆಂದು ಸಹಿತ ತಿಳಿದು ಬರ್ತಾನ. ನಂತರ ದೇವಯ್ಯನು 30 ವರ್ಷಗಳವರೆಗೆ ಪುಳುಜೆ ಗ್ರಾಮದಲ್ಲಿದ್ದು ಧರ್ಮ ತತ್ವ ಪ್ರಸಾರ ಮಾಡಿ ನಂತರ ಕ್ರಿಸ್ತ ಶಕ 1167 ಫಾಲ್ಗುಣ ಬಹುಳ 10ನೇ ದಿನ ಸೋಮನಾಥನಲ್ಲಿ ಐಕ್ಯನಾಗ್ತಾನ ಅನ್ನುವಂಥದ್ದು ನಾವಲ್ಲೇ ನೋಡ್ತೀವಿ. ಈ ಅಮುಗಿ ದೇವಯ್ಯನ ಹೆಸರಿನಲ್ಲಿ ವಚನಗಳು 30 ಸಿಕ್ಕಿವೆ ಅಂತನ್ನುವಂತಹದ್ದನ್ನ ನೋಡ್ತೀವಿ. ಅವು ಎಲ್ಲವೂ ಸಹಿತ ಸಮಗ್ರ ವಚನ ಸಂಪುಟ 6ರಲ್ಲಿ ಉಲ್ಲೇಖವಾಗಿರುವಂತಹದ್ದನ್ನ ನೋಡ್ತೀವಿ. ಇವರ ವಚನಗಳಲ್ಲಿ ಅಂಕಿತ ಅಲ್ಲಿ ಇರುವಂತಹದ್ದು ಅಂದ್ರೆ ಸದ್ಗುರು ಸಿದ್ಧ ಸೋಮನಾಥ ಅಂತ ಹೇಳಿ. ಇವರ ವಚನಗಳು ಏನಂದ್ರೆ ಜನಮನದಲ್ಲಿ ಮಾತ್ರವಲ್ಲ, ಕನ್ನಡದ ಅನುಭವ ಸಾಹಿತ್ಯದಲ್ಲಿಯೂ ಸಹಿತ ಅಮರವಾಗಿ ನೆಲೆಸುವಂತಹವುಗಳಾಗವು. ಆತನ ವಚನವನ್ನ ಓದಿದಾಗ ಅದರ ಒಂದು ಉಚ್ಚ ಮಟ್ಟ ಅನುಭವ ಯಾವ ರೀತಿಯಾಗಿತ್ತು ಅನ್ನುವಂತಹದ್ದು ಇನ್ನು ಸ್ಪಷ್ಟ ಆಗುತ್ತ. ಅವುಗಳನ್ನ ಸಹಿತ ನಾವಿಲ್ಲಿ ಸ್ವಲ್ಪದರಲ್ಲೇ ನೋಡ್ತಾ ಹೋಗೋಣ. ಏಂದ್ರ ವಚನಗಳಲ್ಲಿನೂ ಸಹಿತ ಅಮುಗೆ ದೇವಯ್ಯನ ನಿಷ್ಠುರತೆ ಯಾವ ರೀತಿಯಾಗಿ ವ್ಯಕ್ತ ಆಗ್ತೈತಿ, ತನಗ್ ಸೇರ್ಲಾರ್ದಂತಹದ್ದನ್ನ ಹೆಂಗ್ ವ್ಯಕ್ತ ಮಾಡ್ತಾನ ಅನ್ನುವಂತಹದ್ದು ಸಹಿತ ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತೈತಿ ಶಿವನ ನೆನೆದಡೆ ಭವ ಹಿಂಗುವುದೆಂಬ ವಿವರಗೇಡಿಗಳ ಮಾತ ಕೇಳಲಾಗದು. ನೋಡ್ರಿ, ಎಲ್ರು ಸಹಿತ ಏನ್ ಹೇಳ್ತಾರಂದ್ರ ವಚನಗಳ ನಾವು ಶಿವ ಸ್ಮರಣೆಯನ್ನ ಮಾಡ್ಬೇಕು ಅಂದ್ರ ಅಂತರಂಗ ಬಹಿರಂಗ ನಮ್ಗೆ ಏನಾದ್ರೂ ಒಂದು ಅದರ್ಲಿಂದ ನಾವೇನಾದ್ರೂ ಒಂದ್ ಇದ್ರೊಳಗ್ ಬರ್ತೀವಿ ಅನ್ನುವಂತಹದ್ದು, ಒಳ್ಳೆಯ ಮಾರ್ಗವನ್ನ ಹಿಡಿತೀವಿ ಅನ್ನುವಂತಹ ರೀತಿಯೊಳಗ ಹೇಳ್ತಾರ. ಶಿವನ ನೆನೆದೊಡೆ ಭವ ಹಿಂಗುದು ಅಂತ ಹೇಳಿ. ಆದ್ರ ಅದನ್ನ ಅಮುಗೆ ದೇವಯ್ಯ ಒಪ್ಪೋದಿಲ್ಲ. ಶಿವನ ನೆನೆದಡೆ ಭವ ಹಿಂಗುವುದೆಂಬ ವಿವರಗೇಡಿಗಳ ಮಾತ ಕೇಳಲಾಗದು ಅಂತ ಹೇಳ್ತಾನ. ಹೇಳದಿರಯ್ಯ ಜ್ಯೋತಿಯ ನೆನೆದೊಡೆ ಕತ್ತೆ ಕೆಡವು, ಮೃಷ್ಟಾನ್ನವ ನೆನೆದೊಡೆ ಹೊಟ್ಟೆ ತುಂಬುವುದೇ, ರಂಭೆ ನೆನೆದೊಡೆ ಕಾಮದ ಕಳವಳ ಒಡಗುವುದೇ ಅಯ್ಯ, ನೆನೆದರೆ ಆಗದು ನಿಜದಲ್ಲಿ ನಿರ್ಧರಿಸಿ ತಾನು ತಾನಾಗದನ್ನಕ್ಕರ, ಸದ್ಗುರು ಸಿದ್ಧ ಸೋಮನಾಥನ ಲಿಂಗನ ನೆನೆಯಬಾರದು. ಈ ವಚನದಿಂದ ನಮ್ಗೇನ್ ತಿಳಿದು ಬರ್ತೈತೆ ಅಂದ್ರ, ನೆನೆಯುವುದರಿಂದ ಸ್ಮರಿಸುವುದರಿಂದ ದೇವನೊಲೆಯಲಾರ, ಅಂತರಂಗ ಬಹಿರಂಗಗಳೆರಡರಲ್ಲೂ ಪರಿಶುದ್ಧಾತ್ಮನಿಗೆ ನಿಜದರಿವು ಲಭಿಸುವುದು. ಅದನ್ನು ಸ್ವತಃ ಅರಿತು ಆಚರಿಸಿದಲ್ಲಿ ತಾನೇ ತಾನಾಗ್ತಾನೆ. ಅದುವೇ ನಿಜವಾದ ಸಾಕ್ಷಾತ್ಕಾರ. ನಿಜದ ನಿಲುವನ್ನರಿಯದೆ ಯಾವ ವಸ್ತುವು ಕೈಗೆ ಸಿಗಲಾರದು ಅನ್ನುವಂತಹದ್ದು. ಮತ್ತ ಇನ್ನ ತೃಪ್ತಿಯ ಮಾರ್ಗ ಎಲ್ಲಿ ಬರ್ತೈತಿ ಅಂತ ಹೇಳಿ ಅನ್ನುವಂತಹದ್ದನ್ನ ಹೇಳ್ತಾನ. ಅದಕ್ಕಾಗಿ ಪ್ರತಿಯೊಂದಕ್ಕೂ ಸಹಿತ ಒಂದೊಂದು ದೃಷ್ಟಾಂತಗಳನ್ನ ಕೊಟ್ಕೊಂತ ಹೋಗ್ತಾನ. ಏನಂತಂದ್ರ ದೇವರ ಧ್ಯಾನದ ಬಗ್ಗೆ ಶ್ರದ್ಧೆ ಭಕ್ತಿ ನಮ್ಗೆ ಹೆಂಗಿರ್ಬೇಕು ಅನ್ನುವಂತಹದ್ದನ್ನ ಹೇಳ್ಕೊಂತ. ಯಾಕಂತಂದ್ರ ಈ ಒಂದು ವಚನವನ್ನ ನಾವು ನೋಡಿದಾಗ ಶಿವನ ನೆನೆದಡೆ ಭವ ಹಿಂಗುವುದು ಅಂತ ಹೇಳಿ ಎಲ್ರು ಸಹಿತ ಸರ್ವೇ ಸಾಮಾನ್ಯವಾಗಿ ಹೇಳುವಂತಹ ಮಾತು. ಆದ್ರ ಅದನ್ನ ಹೆಚ್ಚಲಿ ಅಂತ ಹೇಳಿ ಎಲ್ಲರೂ ಹೇಳಿದ್ರು ಸಹಿತ ಈ ಭವದಲ್ಲಿ ಹೇಳುವಂತಹ ಈ ಮಾತು ಶರಣ ಅಮುಗೆ ದೇವಯ್ಯನಿಗೆ ಸರಿ ಕಾಣುವುದಿಲ್ಲ. ಅದಕ್ಕಾಗಿ ಆತ ಹೇಳ್ತಾನ, ಇದು ತಪ್ಪು, ಇಂತಹ ವಿವರಗೇಡಿಗಳ ಮಾತ ಸರಿಯಲ್ಲ, ಇದನ್ನ ಹೇಳ್ಬೇಡಿ ಅಂತ ಹೇಳಿನೂ ಸಹಿತ ಎಚ್ಚರಿಸ್ತಾನ. ಶಿವನನ್ನ ನೆಂದಾಕ್ಷಣ ಸಂಸಾರ ಕ್ಲೇಶಗಳು ಗೆಲ್ಲಲಾಗೋದಿಲ್ಲ. ನೆನಪಿಸಿಕೊಳ್ಳುವಂತಹ ಒಂದು ಮಾರ್ಗ, ನೆನೆಯುವಂತಹ ಒಂದು ಮಾರ್ಗ ಏನೈತಿ ಅದು ಬಹಳಷ್ಟು ಮುಖ್ಯ. ಮನಸ್ಸು ಶ್ರದ್ಧೆ ಭಕ್ತಿ ಬೇಕು ನಮ್ಗಲ್ಲಿ ಅನ್ನುವಂಥದ್ದು. ಅದು ಬರೇ ಪೂಜೆ ಮಂತ್ರಪಟ ಆದ್ರ ಆಡಂಬರಕ್ಕೆ ಕಾಟಾಚಾರಕ್ಕೆ ಆದ್ರೆ ಏನ್ ಪ್ರಯೋಜನ ಅನ್ನುವಂಥದ್ದು ಇಲ್ಲಿ ಇದರ ಅರ್ಥ. ಶಿವನನ್ನ ನೆನೆಸಿದ್ರೆ ಅದರಂತೆ ಫಲ ದೊರಕೋದಿಲ್ಲ. ಮತ್ತು ಜ್ಯೋತಿ ನೆನೆದಡೆ ಕತ್ತಲೆ ನಾಶ ಆಗೋದಿಲ್ಲ. ಜ್ಯೋತಿಯನ್ನ ಹಚ್ಚಿಡುವ ಕೆಲಸ ಅಲ್ಲಿ ಆಗ್ಬೇಕು, ಆ ಕ್ರಿಯೆ ಅಲ್ಲಿ ನಡಿಬೇಕು. ತಮಗೆ ಇಷ್ಟವಾದಂತಹ ಆಹಾರವನ್ನ ನೆನಪು ಮಾಡಿಕೊಂಡ್ರು ಕೂಡ್ಲೇನೆ ನಮ್ಗೆ ಹೊಟ್ಟೆ ತುಂಬೋದಿಲ್ಲ. ಅದರ ಸವಿಯಾದ ಊಟವನ್ನ ಸಹಿತ ನಾವು ಮಾಡಿದಾಗನ ಮಾಡುವಂತಹ ಕ್ರಿಯೆ ಅಲ್ಲಿ ನಡಿಬೇಕು ಅನ್ನುವಂತಹದ್ದನ್ನ ಹೇಳ್ತಾನ. ಅದಕ್ಕಾಗಿ ದಿಟದ ನೆಲೆಯನ್ನ ಅರಿತು ಅಲ್ಲಿ ಸ್ಥಿರವಾಗಿ ನಿಲ್ಲುವ ತನಕ, ತಾನು ತನ್ನಲ್ಲಿ ಒಂದಾಗುವ ತನಕ ಅದು ಸಾರ್ಥಕವಾಗ್ಲಾರದು. ದೈವಿ ಶಕ್ತಿಯನ್ನ ಕಡೆಗೊಳಿಸಿ ತನ್ನಲ್ಲಿ ಅಂತರ್ಗತವಾಗಿ ಸಮರಸವಾಗುವಲ್ಲಿ ಪರ್ಯವಸಾನಗೊಳ್ಬೇಕು ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಕೈತಿ. ಅದಕ್ಕ ಆ ಸ್ಮರಣೆಗೆ ಧ್ಯಾನಕ್ಕೆ ಸಾರ್ಥಕತೆ ಐತಿ ಅನ್ನುವಂತಹದ್ದು
ಇಲ್ಲಿ ಏನನ್ನ ನಮ್ಗೆ ತಿಳಿಸ್ತದೆ ಅಂದ್ರೆ ಒಂದು ತಿಳುವಳಿಕೆಯನ್ನ ಹೇಳಿದ್ರೆ ಇನ್ನೊಂದು ನಮ್ಮ ನಡವಳಿಕೆ ಹೆಂಗಿರ್ಬೇಕು, ಆಮೇಲೆ ಆಚಾರ ವಿಚಾರಗಳು ಹೆಂಗಿರ್ಬೇಕು, ಜ್ಞಾನ ಕ್ರಿಯೆಗಳ ಹೊಂದಾಣಿಕೆಯಿಂದಲೇ ಭವಭಯ ಮೀರಿ ಹೆಂಗ್ ನಾವು ನಿಲ್ಬಹುದು ಅನ್ನುವಂತಹ ವಿಚಾರಗಳನ್ನ ಈ ಒಂದು ವಚನದಲ್ಲಿ ನಾವು ನೋಡ್ಬಹುದು ಅನ್ನುವಂತಹದ್ದು. ಇನ್ನು ಅದೇ ರೀತಿಯಾಗಿ ಕೆಲವೊಂದು ಅವರಿಗೆ ಅಮುಗೆ ದೇವಯ್ಯನಿಗೆ ಹೆಚ್ಚು ಪ್ರಭಾವಿತನಾಗಿ ಮತ್ತು ಹೆಚ್ಚು ಅವರ ಒಂದು ಒಡನಾಟದಲ್ಲಿ ಇದ್ದು ತಿಳ್ಕೊಂಡಂತಹ ವಚನಕಾರರು ಅಂದ್ರ ಹಿರಿಯ ವಚನಕಾರರು ಅಂತಂದ್ರ ಅಲ್ಲಂ ಪ್ರಭುದೇವರು. ಯಾಕಂದ್ರ ಅವ್ರ ವಚನಗಳಲ್ಲಿ ನಾವು ನೋಡಿದಾಗ ಅಮುಗೆ ದೇವಯ್ಯನ ವಚನಗಳಲ್ಲಿನೂ ಸಹಿತ ನಾವು ನೋಡಿದಾಗ ಐಕ್ಯ ಸ್ಥಳದ ಮಹಿಮೆ ಅನ್ನುವಂತಹದ್ದಾಗ್ಲಿ, ಬೆಡಗಿನ ವಚನಗಳ ಒಂದು ಸ್ವರೂಪ ಅನ್ನುವಂತಹದ್ದಾಗ್ಲಿ ಅದಾವು ಅನ್ನುವಂತಹದ್ದು ಸಹಿತ ನಾವಿಲ್ಲಿ ನೋಡ್ತೀವಿ. ಒಂದು ವಚನ, ಆಲಿ ಕಲ್ಲ ಕಡೆದು ಪುತ್ತಳಿಯ ಕಂಡರಿಸುವಂತೆ, ಉಪ್ಪಿನ ಪೊಟ್ಟಣವನ್ನು ಉದಕದಲ್ಲಿ ಅದ್ದುವಂತೆ, ಕರ್ಪೂರದ ಪ್ರಣತೆಯಲ್ಲಿ ಜ್ಯೋತಿಯ ಬೆಳಗುವಂತೆ, ಸಿದ್ಧ ಸೋಮನಾಥ ಲಿಂಗಗ್ರಾಹಿ ಅಗ್ರಾಹಿತ ಎಂದು ಐಕ್ಯ ಸ್ಥಳದ ಮಹಿಮೆಯನ್ನ ಸಹಿತ ಇಲ್ಲಿ ಹೇಳ್ತಾನ. ಇದನ್ನ ನೋಡಿದಾಗ ನಮ್ಗ ಏನಂದ್ರ ಅಲ್ಲಂ ಪ್ರಭುಗಳ ಬೆಡ ಮೇಡಮ್ ವಾಯ್ಸ್ ಬರ್ತಾ ಇಲ್ಲ. ಡಿಗೆ ಮೇಡಮ್ ಸೌಂಡ್ ಹೋಗಿದೆ ನೋಡ್ರಿ. ಬಹುಶಃ ಫೋನ್ ಏನಾದ್ರು ಬಂದಿರ್ಬೋದು. ಮೇಡಮ್ ಕಾಲ್ ವಾಯ್ಸ್ ಬರ್ತಾ ಇಲ್ಲ. ಡಿಗೆ ಮೇಡಮ್ ಸೌಂಡ್ ಕೇಳಿಸ್ತಾ ಇಲ್ಲ ಮೇಡಮ್. ಗೀತಾ ಮೇಡಮ್ ಎಕ್ಸಿಟ್ ಆಗಿ ರೀಜಾಯ್ನ್ ಆಗಿಲ್ಲ ಅಂದ್ರೆ ಸೌಂಡ್ ಕೇಳಿಸ್ತಾ ಇಲ್ಲ. ಮೇಡಮ್ ಮೇಡಮ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ನಿಮ್ದು ಕೇಳಿಸ್ತಾ ಇದೆ ಮೇಡಮ್. ಆದ್ರೆ ಗೀತಾ ಮೇಡಮ್ ಅವ್ರಿಗೆ ತಲುಪ್ತಾ ಇಲ್ಲ. ಅದೇ ಬಹುಶಃ ಎಕ್ಸಿಟ್ ಅನ್ಸುತ್ತೆ, ರೀಜಾಯ್ನ್ ಆಗ್ಬೋದು. ಗೀತಾ ಡಿಗೆ ಮೇಡಮ್ ಗೀತಾ ಮೇಡಮ್ ಮೇಡಮ್ ಅವರಿಗೆ ಕಾಲ್ ಮಾಡಿ ಕೇಳ್ತೀರಾ? ಓಕೆ ಮೇಡಮ್, ಕಾಲ್ ಮಾಡ್ತೀನಿ. ಮಾಡಿ ಕೇಳಿ. ಈಗ ಕೇಳಿಸ್ತಾ ಇದೆರಿ? ಎಸ್ ಮೇಡಮ್ ಕೇಳಿಸ್ತಾ ಇದೆ. ಈಗ ಕೇಳಿಸ್ತಾ ಇದೆ ಮೇಡಮ್. ಕಂಟಿನ್ಯೂ ಮಾಡಿ ಮೇಡಮ್. ಈಗ ಕೇಳಿಸ್ತಾ ಇದೆರಿ? ಕೇಳಿಸ್ತಾ ಇದೆ ಮೇಡಮ್. ಇಲ್ಲಿ ಮಳಿ ಗುಡುಗು ಸ್ವಲ್ಪ ಚಾಲು ಇದೆ ರೀ, ಅದಕ್ಕೆ ಸ್ವಲ್ಪ ಏನಾದ್ರು ಓಕೆ ಮೇಡಮ್ ಈಗ ಕೇಳಿಸ್ತಾ ಇದೆ, ಮಾತಾಡಿ ಮೇಡಮ್, ಕಂಟಿನ್ಯೂ ಮಾಡಿ. ಹಾ ಗುರುವಿನ ಕರುಣದಿಂದ ಲಿಂಗ ಜಂಗಮ ಕಂಡನೆಂದಿರುವಂತಹ ದೇವಯ್ಯ ಗುರುಲಿಂಗ ಸಂಯೋಗವಾದಲ್ಲಿ ಲಿಂಗದ ಉದಯ ಆಗುವಂತಹದ್ದು, ಇವುಗಳೆಲ್ಲವನ್ನ ವಚನದ ಮೂಲಕ ಹೇಳ್ತಾನ. ಅಮುಗೆ ದೇವಯ್ಯನು ಬರೆದಂತಹ ಸುಮಾರು 30 ವಚನಗಳು, ದೇಸಿಯ ನುಡಿಗಟ್ಟು, ಗಾದೆ ಮಾತುಗಳು ಇವೆಲ್ಲವೂ ಸಹಿತ ಸ್ವಚ್ಛಂದವಾಗಿ ಮೂಡಿ ಬಂದಿರುವಂತಹದ್ದನ್ನ ನಾವು ನೋಡ್ತೀವಿ. ಇನ್ನೂ ಒಂದು ಮಹತ್ವದ್ದಾದಂತಹದ್ದನ್ನ ನಾವು ನೋಡ್ಬೇಕಾಗಿರುವಂತಹದ್ದು ಅಂದ್ರ
ಅಮುಗೆ ದೇವಯ್ಯನ ಸ್ವರವಚನದಲ್ಲಿ ವೈಜ್ಞಾನಿಕ ಕ್ಯಾಲೆಂಡರ್ ಅಂತ ಹೇಳಿ. ಇಲ್ಲಿ ಅವ ಹೇಳಿದಂತಹ ಒಂದು ಸ್ವರವಚನದಲ್ಲಿ ವೈಜ್ಞಾನಿಕ ಕ್ಯಾಲೆಂಡರ್ ಐತಿ ಅನ್ನುವಂತಹದ್ದು ಇದು ಇನ್ನೂ ಸಹಿತ ಹೆಚ್ಚು ಬೆಳಕಿಗೆ ಬರ್ಲಾರ್ದಂತಹದ್ದು ಒಂದು ದುರದೃಷ್ಟ ಅಂತಾನ ನಾವು ಹೇಳ್ಬೋದು. ಅದನ್ನ ನಾವು ಹೆಚ್ಚು ಹೆಚ್ಚು ಏನಾದ್ರ ಪ್ರಚಲಿತ ಮಾಡ್ಬೇಕಾಗಿರುವಂತಹದ್ದು ಸಹಿತ ಅಷ್ಟೇ ಅವಶ್ಯಕತೆ ಐತಿ ಒಂದು ಅಧ್ಯಯನದಿಂದ, ಸಂಶೋಧನೆಯಿಂದ ಅಂತ. ಅಮುಗೆ ದೇವಯ್ಯನು ಅಪ್ರತಿಮ. ಈ ಒಂದು ಸ್ವರವಚನದ ಮೂಲಕ ನಮಗ್ ತಿಳಿದು ಬರ್ತೈತಿ ಅಮುಗೆ ದೇವಯ್ಯ ಒಬ್ಬ ಖಗೋಳ ವಿಜ್ಞಾನಿ ಸಹಿತ ಇದ್ನು ಅನ್ನುವಂತಹದ್ದು ಅಂತ. ಈ ವಚನ ಏನೈತಿ ಅಂತಂದ್ರ, ಯುಗ ಯುಗದೊಳಗೆ ನಡೆಯುತ್ತಿದೆ ಒಂದಡಿಯಲ್ಲಿ ತೊಲಗುವುದು ದಿಟವೆನ್ನಿರಯ್ಯ, ಹತ್ತಿ ಬಹವು 12 ಸುತ್ತಿ ಬಹವು 30 ಮೇಲೆ, ಬಹಕಾಲಿಗೆ ಲೆಕ್ಕವಿಲ್ಲವಯ್ಯ, ಮನುಷ್ಯನಲ್ಲಿ ಮೃಗವು ತಾನಲ್ಲ, ದೇವರು ತಪ್ಪಿಸಿ ತಿಳಿದವರಾರು, ಬಾಲ ಮನು ಕೋಡೆಂಟು ಕೊಳಗ 360, ನವೀವ ಕಿವಿಗಳೇಳು, ನಾಲಿಗೆ 60, ನೋಡುವ ಕಂಗಳೆರಡು ಕಾಣಿರಯ್ಯ, ಆದಿನಾಥ ಸಿದ್ಧ ಸೋಮನಾಥ ಪ್ರಭುದೇವರ ಕಾರುಣ್ಯವೆನಗಾಯಿತ್ತು, ಇದಾವ ಜಾನನಿಗೆ ಸಾಧಿಸಿಹ ಆತನೇ ನಿತ್ಯ ಶಿವ ಕರುಣೆ ಎನ್ನಿರಯ್ಯ. ಈ ವಚನದ ಮೂಲಕ ಇದು ಒಂದು ಬೆಡಗಿನ ವಚನ ಅಂತನೂ ಸಹಿತ ನಾವು ಹೇಳ್ಬೋದು. ಇದು ಒಂದು ಸ್ವರವಚನ ಆಗೈತಿ ಅಂತ. ಆಧುನಿಕ ಕ್ಯಾಲೆಂಡರ್ನ ಭಾವವನ್ನ ಸಂಪೂರ್ಣವಾಗಿ ಒಳಗೊಂಡಿರುವಂತಹದ್ದನ್ನ ನಾವಿಲ್ಲಿ ನೋಡ್ತೀವಿ. ಹೇಳಿದಂತಹ ಯುಗ ಯುಗಗಳೊಂದು ನಡೆಯುತ್ತಿದೆ ಒಂದಡಿ ಇಟ್ಟು ತೊಲಗುವುದು ದಿಟವೆನ್ನಿರಯ್ಯ ಎಂಬಲ್ಲಿ ಈ ಬ್ರಹ್ಮಾಂಡದಲ್ಲಿಯ ಆಕಾಶಕಾಯಗಳು ಹೆಂಗ ನಿತ್ಯವೂ ಸಹಿತ ಸುತ್ತುತ್ತಾ ಇರ್ತಾವು, ಸೂರ್ಯನ ಸುತ್ತ ಗ್ರಹಗಳು, ಗ್ರಹಗಳ ಸುತ್ತ ಉಪಗ್ರಹಗಳು ಅನ್ನುವಂತಹದ್ದು ಏನ್ ನಮಗೆ ವಿಜ್ಞಾನದಿಂದ ತಿಳಿದು ಬರ್ತದ, ಅದನ್ನ 12ನೇ ಶತಮಾನದೊಳಗ ಅಮುಗೆ ದೇವಯ್ಯನು ಸಹಿತ ಹೇಳಿರುವಂತಹದ್ದು. ಅದನ್ನೇ ಒಂದು ಯುಗ ಅಂತ ಹೇಳಿನೂ ಕರೀತಾರ. 5 ಬಿಲಿಯನ್ ವರ್ಷಗಳ ಹಿಂದಿನಿಂದಲೂ ಸಹಿತ ಇದು ಸುತ್ತುತ್ತಲೇ ಅದಾವು ಅನ್ನುವಂತಹದ್ದನ್ನ ಹೇಳ್ತಾನ. ಅದನ್ನೇ 5 ಬಿಲಿಯನ್ ವರ್ಷಗಳ ಸುತ್ತುವಿಕೆಯಲ್ಲಿ ಕೇವಲ 100 ವರ್ಷಗಳ ಮಟ್ಟಿಗೆ ನಾವು ಈ ಭೂಮಿಯ ಮೇಲೆ ನಾವು ಮನುಷ್ಯರೇನದೀವಿ, ಅದು ನಾವು ಬರುವಂತಹ ನಮ್ಮ ಅಸ್ತಿತ್ವ ಇರುವಂತಹದ್ದು 100 ವರ್ಷ ಮಾತ್ರ ಅನ್ನುವಂತಹದ್ದನ್ನ ಸಹಿತ ಅಲ್ಲಿ ಎಚ್ಚರಿಸ್ತಾನ ಹೇಳಿ. ಈ ಒಂದು ವಚನದ ಮೂಲಕ ಏನಂದ್ರ ನಮಗ್ ತಿಳಿದು ಬರುವಂತಹದ್ದು ವರ್ಷ, ತಿಂಗಳು, ವಾರ ಹೆಂಗ ಕಲ್ಪನೆಯಲ್ಲಿ ಮೂಡಿ ಬರ್ತಾವೋ ಅವುಗಳನ್ನೆಲ್ಲವನ್ನ ಸಹಿತ ಹೇಳಿರುವಂತಹದ್ದನ್ನ ನಾವು ನೋಡ್ತೀವಿ ಅಂತ. ಈ ವಚನದಲ್ಲಿ ಬರುವಂತಹ ಮೊದಲ ಚರಣದೊಳಗ ಹತ್ತಿ ಬಹರು 12 ಅಂತಂದ್ರ ಪ್ರತಿ ತಿಂಗಳು 12 ತಿಂಗಳುಗಳು ಪ್ರತಿ ವರ್ಷ ಬರ್ತಾವು ಅನ್ನುವಂತಹದ್ದು. ಸುತ್ತಿ ಬಹವು 30 ಮೇಲೆ ಅಂತಂದ್ರ ಭೂಮಿ ಸುತ್ತುವರೆಯೋದ್ರ ಮೂಲಕ ತಿಂಗಳಲ್ಲಿ 30 ದಿನಗಳು ಬರುವಂತಹವು. ಮತ್ತು ಮನುಷ್ಯನಲ್ಲ ಮೃಗವು ತಾನಲ್ಲ ಈ ಪದಗುಚ್ಛದಲ್ಲಿ ಕಾಲ ಅನ್ನುವಂತಹದ್ದು ನಿರಂತರ ಆಗಿರ್ತೈತಿ ಅನ್ನುವಂತಹದ್ದನ್ನ ತಿಳಿಸುವಂತಹದ್ದು. ಭೂಮಿಯ ಮೇಲಿರುವ ನಮಗೆ 24 ಗಂಟೆಗಳು ಒಂದು ದಿನ ಆದ್ರ ಬೇರೆ ಗ್ರಹದೊಳಗ್ನು ಸಹಿತ ಹೆಚ್ಚು ಕಡಿಮೆ ಆಕೈತಿ ಅವಧಿ ಅನ್ನುವಂತಹದ್ದು. ಅದನ್ನ ಆಗ 12ನೇ ಶತಮಾನದಲ್ಲಿನೇ ಅಮುಗೆ ದೇವಯ್ಯ ಹೇಳಿದ್ದ. ಆದ್ರ ನಾವು 16, 17ನೇ ಶತಮಾನದೊಳಗ ಏನಂದ್ರ ಯಾವಾಗ ನೋಡ್ತೀವಿ ಅಂತಂದ್ರ ಐನ್ಸ್ಟೀನ್, ಜಗತ್ ಪ್ರಸಿದ್ಧ ವಿಜ್ಞಾನಿ ಐನ್ಸ್ಟೀನ್ ಸಂಶೋಧನೆಯನ್ನ ಏನ್ ಮಾಡ್ತಾನಂದ್ರ ಕಾಲ ಮತ್ತು ಅವಕಾಶ ಪರಸ್ಪರ ಅವಲಂಬಿಸಿರ್ತಾವು ಅನ್ನುವಂತಹದ್ದನ್ನ ಸ್ಪಷ್ಟಪಡಿಸಿರುವಂತಹದ್ದನ್ನ ನಾವಿಲ್ಲಿ ನೋಡ್ತೀವಿ ಅಂತ. ಅದನ್ನ ಮಾಡ್ಕೊಂಡು ಅವನ ಏನ್ ನೊಬೆಲ್ ಪ್ರಶಸ್ತಿಯನ್ನ ಪಡೆದುಕೊಂಡ. ಅದಕ್ಕಿಂತ ಮುಂಚೆನೆ 12ನೇ ಶತಮಾನದೊಳಗ ಅಮುಗೆ ದೇವಯ್ಯ ಹೇಳಿರುವಂತಹದ್ದು ಹೊರಗ್ ಬರ್ಲಾರ್ದು ಒಂದು ವಿಷಾದ ಅಂತ. ವಚನದ 2ನೇ ಚರಣದೊಳಗ ಬಾಲ 3 ಮೊಲೆ 15 ಅನ್ನುವಂಥಲ್ಲಿ 3 ಅಂದ್ರ ತ್ರಿಕಾಲ, ಭೂತ ವರ್ತಮಾನ ಭವಿಷ್ಯ ಕುರಿತು ಹೇಳಿರುವಂತಹದ್ದು ಅಂತ. ಆಮೇಲೆ ಮೊಲೆ 15 ಅಂದ್ರ 15 ತಿಥಿಗಳು, ಏಕಾದಶಿ, ದ್ವಾದಶಿ, ತ್ರಯೋದಶಿ ಅಂತ ಏನದಾವಲ್ಲ ಅವುಗಳ ಸಮಯವನ್ನ ಹೇಳಿರುವಂತಹದ್ದು. ಈ ರೀತಿ ಏನಂತಂದ್ರ ಪ್ರತಿಯೊಂದನ್ನ ಸಹಿತ 8 ಜಾವಗಳು ಹೆಂಗ್ ಬರ್ತಾವು ಮತ್ತು ಆ ಕಾಲಮಾನದೊಳಗ ತಿರುಗುವಂತಹ 60 ನಿಮಿಷಗಳು, ಇವುಗಳನ್ನೆಲ್ಲವನ್ನ ಹೇಳ್ತಾ ಕೊನೆಗೆ ಹೇಳ್ತಾನ ಕಂಗಳೆರಡು ಅನ್ನುವಂಥಲ್ಲಿ ಹಗಲು ಮತ್ತು ರಾತ್ರಿಗಳು ಅನ್ನುವಂಥವು ಸಹಿತ ಅದಾವು ಅನ್ನುವಂತಹದ್ದು. ಇವು ಏನ ನಮ್ಮ ಜಗದ ವೈಚಿತ್ರ್ಯವನ್ನ ತಿಳಿಸುವಂತಹದ್ದು, ಕಾಲ ಜ್ಞಾನದ ಕ್ಯಾಲೆಂಡರ್ ಅನ್ನ ಸಹಿತ ತಿಳಿಸುವಂತಹದ್ದು ಇವೆಲ್ಲವೂ ಐತಿ ಅನ್ನುವಂತಹದ್ದನ್ನ ಹೇಳ್ತಾ ಇಂತಹ ಜ್ಞಾನವನ್ನ ತಾನು ಅಲ್ಲಂಪ್ರಭು ದೇವರ ಕಾರುಣ್ಯದಿಂದ ಸಾಧಿಸಲು ಸಾಧ್ಯವಾಯಿತು ಅನ್ನುವಂತಹದ್ದನ್ನ ಸಹಿತ ಆ ಸ್ವರವಚನದಲ್ಲಿ ಉಲ್ಲೇಖವನ್ನ ಮಾಡ್ತಾನ. ಅಂದ್ರ ಖಗೋಳ ಜ್ಞಾನದ ಬಗ್ಗೆ ಅಪಾರ ಜ್ಞಾನವನ್ನ ಹೊಂದಿರುವಂತಹ ಅಲ್ಲಂಪ್ರಭುಗಳು ತಮ್ಮ ಅನೇಕ ವಚನಗಳಲ್ಲಿ ಬ್ರಹ್ಮಾಂಡದ ಉಗಮ ಬೆಳವಣಿಗೆಯ ಬಗ್ಗೆ ತಿಳಿಸಿರುವುದನ್ನು ಸಹಿತ ನಾವಿಲ್ಲಿ ನೆನಪಿಸಿಕೊಳ್ಬಹುದು ಅಂತ.
ಅವರ ನೆರಳಿನಲ್ಲಿ ಬೆಳೆದಂತಹ ಅಮುಗೆ ದೇವಯ್ಯ ಬ್ರಹ್ಮಾಂಡ ಕಾಲಗಣನೆಯ ಬಗ್ಗೆ ಸಮಗ್ರವಾಗಿ ತಮ್ಮ ಈ ಸ್ವರ ವಚನದಲ್ಲಿ ಹಿಡಿದಿಟ್ಟಿರುವಂತಹದ್ದನ್ನ ನೋಡ್ತೀವಿ. ಈ ಅರ್ಥಪೂರ್ಣ ಕ್ಯಾಲೆಂಡರ್ ಅನ್ನ ನಾವು ಉಪಯೋಗಿಸ್ಲಾರ್ದ, ಅದನ್ನ ನಾವು ಜಾರಿಗೆ ತರಲಾರ್ದ ಪಾಶ್ಚಿಮಾತ್ಯರೇ ಮಾಡಿದ್ರು ಅಂತ ಹೇಳಿ ತಿಳ್ಕೊಂಡು ನಾವು ಪೂರ್ಣವಾದಂತಹ ಕ್ಯಾಲೆಂಡರ್ವನ್ನ ಇನ್ನೂ ಸಹಿತ ಏನಂದ್ರ ಅದೇ ಕ್ಯಾಲೆಂಡರ್ನ ಅನುಸರಿಸ್ತಾ ಇರುವಂತಹದ್ದು ಒಂದು ದುರಾದೃಷ್ಟ ಅಂತನೂ ಸಹಿತ ನಮ್ಗೆ ಈ ಒಂದು ಅಧ್ಯಯನವನ್ನ ಮಾಡಿದಾಗ ಎಷ್ಟೋ ಸಲ ಅನಿಸಿದ್ದುಂಟು ಅನ್ನುವಂತಹದ್ದನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಂತಹ ಅನೇಕ ವೈಜ್ಞಾನಿಕ ವೈಚಾರಿಕ ವಚನಗಳು ಸಾಕಷ್ಟು ಅದಾವು. ಈ ನಿಟ್ಟಿನಲ್ಲಿ ಏನಂದ್ರ ಅಧ್ಯಯನ ಮಾಡಬೇಕಾಗಿರುವಂತಹದ್ದು ಸಹಿತ ಬಹಳಷ್ಟು ಅವಶ್ಯಕ ಐತಿ. ವಚನಕಾರರು ವಚನ ಸಾಹಿತ್ಯದ ಮೂಲಕ ನೀಡಿದಂತಹ ತತ್ವ ಸಂದೇಶಗಳನ್ನ ಅರಿತು ಅಳವಡಿಸಿಕೊಂಡು ನಡೆ ನುಡಿಯೊಂದಾಗಿ ಬಾಳಬೇಕಾದಂತಹ ಜವಾಬ್ದಾರಿಯೂ ಸಹಿತ ನಮ್ಮ ಮೇಲೆ ಐತಿ ಅಂತ ಹೇಳ್ತಾ ಅವಕಾಶ ನೀಡಿದ್ದಕ್ಕಾಗಿ ಈ ವೇದಿಕೆಯ ಎಲ್ಲ ಸಂಘಟಕರಿಗೂ ಸಂಯೋಜಕರಿಗೂ ಉಪಸ್ಥಿತರಿರುವಂತಹ ಎಲ್ಲ ಶರಣ ಬಂಧುಗಳಿಗೂ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಶರಣಾರ್ಥಿ. ಧನ್ಯವಾದಗಳು ಮೇಡಮ್. ತುಂಬಾ ಅದ್ಭುತವಾಗಿ ಇದುವರೆಗೆ ತಾವು ಶರಣ ಅಮ್ಮುಗೆ ದೇವಯ್ಯರ ಬಗ್ಗೆ ಹೇಳಿದ್ರಿ. ತಾವು ಪ್ರಾರಂಭದಲ್ಲಿ ಸಿದ್ದರಾಮೇಶ್ವರ ವಚನದೊಂದಿಗೆ ತಮ್ಮ ಉಪನ್ಯಾಸವನ್ನ ಪ್ರಾರಂಭಿಸಿದ್ರಿ. ಅದರ ಜೊತೆಗೇನೆ ತ್ರಿಪದಿಗಳನ್ನ ಹೇಳ್ತಾ ಇನ್ನು ಈ ಬಸವಣ್ಣನವರು ನಿರ್ಮಿಸಿದ ಮಹಾಮನೆಯ ಕಾಯಕದಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರು ಅಮ್ಮುಗೆ ದೇವಯ್ಯ ಮತ್ತು ಶರಣೆ, ಆತನ ಹೆಂಡತಿ ಶರಣೆ ಅಮ್ಮುಗೆ ರಾಯಮ್ಮನವರು. ಇನ್ನ ನೇಗೆಯ ಕಾಯಕ ಈ ಅಮ್ಮುಗೆ ದೇವಯ್ಯನದಾಗಿತ್ತು. ಇವರು ಬಸವಣ್ಣನವರ ಸಮಕಾಲೀನ ಶರಣರು. ಇವರು ದೊರಕಿರ್ತಕ್ಕಂತ ವಚನಗಳು 30. ಇವರ ಅಂಕಿತ ನಾಮ ಸದ್ಗುರು ಸಿದ್ಧ ಸೋಮನಾಥ ಅನ್ನುವಂಥದ್ದು. ಇನ್ನು ಇವರು ಶುದ್ಧಾತ್ಮ ಜೀವಿಗಳು, ಧರ್ಮ ಜೀವಿಗಳು, ಇಷ್ಟಲಿಂಗ ಧರಿಸಲಾರದವರ ಸೇವೆಯನ್ನ ಮಾಡಲಾರೆ ಅನ್ನುವ ಪ್ರಮಾಣವನ್ನ ಮಾಡಿರ್ತಕ್ಕಂತಹ ಶರಣರು. ಇವರ ಊರು ಪುಳುಜೆ. ಇವರು ಸೊನ್ನಲಿಗೆಯ ಸಿದ್ದರಾಮೇಶ್ವರರ ಜೊತೆಗಿನ ಒಂದು ಭತ್ತ ಕುಟ್ಟಿ ಕೊಡಬೇಕು ಅನ್ನುವಂತ ಪ್ರಸಂಗವನ್ನು ತುಂಬಾ ಸುಂದರವಾಗಿ ವಿವರಿಸಿ ಹೇಳಿದ್ರಿ ಮೇಡಮ್. ಅವರು ಕೊನೆಗೆ ನಾನು ಭವ್ಯ ಸೇವೆ ಮಾಡಲಾರೆ ಅಂತ ಹೇಳಿ ಅವರು ಇಲ್ಲಿಂದ ಕಲ್ಯಾಣಕ್ಕೆ ತೆರಳುತ್ತಾರೆ ಅನ್ನುವಂಥದ್ದು. ಇನ್ನು ಇವರೊಬ್ರು ಮಹಾಮನೆಯ ಶ್ರೇಷ್ಠ ಅನುಭಾವಿಯಾಗಿದ್ರು. ಇನ್ನು ಶರಣನು ನಿರ್ಲಿಪ್ತನಾಗಿರುವ ಬಗೆಯನ್ನ ವಚನಗಳ ಮೂಲಕ ವಿವರಿಸಿದ್ರಿ. ಇನ್ನ ಕಲ್ಯಾಣ ಕ್ರಾಂತಿ ಆದ ನಂತರ ಈ ಶರಣರು ಮತ್ತೆ ತಮ್ಮ ಸ್ವಗ್ರಾಮ ಪುಳುಜೆಗೆ ತೆರಳುತ್ತಾರೆ. ಭೀಮಾ ತೀರದ ಹಳ್ಳಿ ಪುಳುಜೆ ಅಂತಕ್ಕಂತ ಊರಿಗೆ ಅವರು ಸ್ವಗ್ರಾಮಕ್ಕೆ ತೆರಳುತ್ತಾರೆ ಅನ್ನುವಂಥದ್ದು. ಅವರ ಅಲ್ಲಿ ದೊರೆತಿರ್ತಕ್ಕಂಥ ಶಿಲಾಶಾಸನದ ಬಗ್ಗೆ ತಿಳಿಸಿಕೊಟ್ರಿ. ಇದಲ್ದೇನೆ ಅವರ ವಚನಗಳಲ್ಲಿಯ ಆಧುನಿಕ ಕ್ಯಾಲೆಂಡರ್ ಮತ್ತು ವೈಜ್ಞಾನಿಕತೆಯ ಬಗ್ಗೆ ತುಂಬಾ ಸುಂದರವಾಗಿ ಹೇಳಿದ್ರಿ. ಅದು ಈಗಿನ ಯುವ ಸಾಧಕರು ತಿಳಿದುಕೊಳ್ಳಬೇಕು ಅನ್ನುವಂತಹ ವಿಚಾರಗಳನ್ನ ತಾವು ತುಂಬಾ ಅದ್ಭುತವಾಗಿ ವಿವರಿಸಿದ್ರಿ ಮೇಡಮ್. ಧನ್ಯವಾದಗಳು. ಇನ್ನು ಮುಂದಿನದಾಗಿ ಮಾರ್ಗದರ್ಶಕರ ನುಡಿಗಳು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ತಮ್ಮ ಮಾರ್ಗದರ್ಶಕರ ನುಡಿಗಳನ್ನ ಹೇಳ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊತೇನೆ. ಸರ್ ಜಾಯಿನ್ ಆಗಿದಾರ ಇಲ್ರಿ? ಆಗ್ಯಾರಿ ಸರ್, ಜಾಯಿನ್ ಆಗ್ಯಾರಿ. ಹಾ, ಅಲ್ಲಿವರೆಗೂ ನಾ ಮಾತಾಡ್ತೇನೆ, ಆಮೇಲೆ ಅವ್ರು ಮಾತಾಡ್ತಾರೆ. ಹಾ, ಈಗ ನೀವು ಶರಣು ಸಮರ್ಪಣೆ ಹೇಳ್ತೀರಾ? ಇಲ್ಲ ಅವ್ರು ದತ್ತಿ ದಾಸೋಹಿಗಳ ಬಗ್ಗೆ ಅವ್ರ ಪರವಾಗಿ ನಾ ಮಾತಾಡ್ತೇನೆ. ಹಾ, ಈಗ ಸುಧಾ ಪಾಟೀಲ್ ಮೇಡಮ್ ಅವರು ಇವತ್ತಿನ ದತ್ತಿ ದಾಸೋಹಿಗಳ ಪರವಾಗಿ ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಬೆಳಗಾವಿಯ ಸುಪ್ರಸಿದ್ಧ ವೈದ್ಯರಾದ ಮತ್ತು ಜನಾನುರಾಗಿ ಡಾಕ್ಟರ್ ರವಿ ಪಾಟೀಲ್ ಅವರ ತಂದೆಯವರ ಬಗೆಗೆ ದತ್ತಿ ದಾಸೋಹಿಗಳ ಪರವಾಗಿ ನನ್ನ ಆತ್ಮೀಯ ಸ್ನೇಹಿತೆ ಮತ್ತು ಸಂಬಂಧಿಗಳಾದ ವಿಜಕ್ಕ ಅವರ ಪರವಾಗಿ ಅವರ ಬಗೆಗೆ ಒಂದಿಷ್ಟು ಮಾತನಾಡಲು ಬಯಸುತ್ತೇನೆ. ಬಾಗಲಕೋಟೆ ಜಿಲ್ಲೆ ಕುಷ್ಟಗಿ ತಾಲೂಕು ಕಡೂರು ಎಂಬ ಸಣ್ಣ ಹಳ್ಳಿಯಲ್ಲಿ ಶರಣ ದಂಪತಿಗಳು ಶ್ರೀಮತಿ ಬಸಮ್ಮ ಮತ್ತು ಶ್ರೀ ಸಿದ್ದರಾಮಪ್ಪ ಗೌಡ ಪಾಟೀಲರ ಉದರದಿಂದ ಕಿರಿಯ ಪುತ್ರನಾಗಿ 24/4/1941 ಶ್ರೀ ಬಸಲಿಂಗಪ್ಪ ಗೌಡರು ಜನಿಸಿದರು. ಸಣ್ಣ ಹಳ್ಳಿಯಲ್ಲಿಯೇ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಮುಗಿಸಿ ಮುಂದೆ
ನಗರ ಪ್ರದೇಶದಲ್ಲಿ BSc ಮುಗಿಸಿ ಧಾರವಾಡದಲ್ಲಿ LLB ಉನ್ನತ ಪದವಿಯನ್ನು ಪಡೆದರು. ಮುಂದೊಂದು ದಿನ ವಕೀಲ ವೃತ್ತಿಯನ್ನು ಪ್ರಾರಂಭಿಸಬೇಕೆಂದು ವಿಚಾರದಲ್ಲಿರುವಾಗಲೇ ಪರಿವಾರದ ಬೆನ್ನೆಲುಬಾದ ತಂದೆಯವರು ಶಿವಾಧೀನರಾದರು. ಆದುದರಿಂದ ಮುಂದೇನು ಹೇಗೆಂದು ವಿಚಾರದಲ್ಲಿರುವಾಗ ಅಬಕಾರಿ ಇಲಾಖೆಯಲ್ಲಿ ಸರ್ಕಾರಿ ನೌಕರಿ ಸೇರಿದರು. ಸರ್ಕಾರಿ ವೃತ್ತಿ ಜೀವನದಲ್ಲಿ ನಿತ್ಯ ಸಮಯ ಪ್ರಜ್ಞೆ, ಪ್ರಾಮಾಣಿಕತೆ, ಶಿಸ್ತು, ಸಂಯಮ, ಸಹಕಾರದಿಂದ ಸೇವೆಯನ್ನು ಮಾಡುತ್ತಿದ್ದರು. ದಿನಾಂಕ 10/5/1968 ಶ್ರೀಮತಿ ಹಾಗೂ ಶ್ರೀ GG ಪಾಟೀಲ್ ಅವರ ಪುತ್ರಿ ಶ್ರೀಮತಿ ವಿಜಯಲಕ್ಷ್ಮಿ ಅವರ ಜೊತೆ ವಿವಾಹವಾಗಿ ದಾಂಪತ್ಯ ಜೀವನವನ್ನು ಪ್ರಾರಂಭಿಸಿದರು. ಅವರಿಗೆ 2 ಮಕ್ಕಳು, ಡಾಕ್ಟರ್ ರವಿ ಪಾಟೀಲ್ ಮತ್ತು ಡಾಕ್ಟರ್ ರಾಜೇಶ್ವರಿ ಪಾಟೀಲ್. ಇವರಿಬ್ಬರಿಗೂ ಹೆಣ್ಣು ಗಂಡು ಎಂಬ ಭೇದ ಭಾವ ಮಾಡದೆ ಉತ್ತಮ ಶಿಕ್ಷಣವನ್ನು ಕೊಟ್ಟರು. ಅಷ್ಟೇ ಅಲ್ಲದೆ ತಾವಾಗಲಿ ಮನೆಯವರಾಗಲಿ ಯಾರೂ ವೈದ್ಯಕೀಯ ವೃತ್ತಿಯಲ್ಲಿ ಇರಲಿಲ್ಲವಾದರೂ ಜನಸೇವೆಯೇ ಜನಾರ್ದನ ಸೇವೆ ಮಕ್ಕಳಿಂದಾಗಬೇಕೆಂದು ಮಕ್ಕಳಿಬ್ಬರಿಗೂ ಉನ್ನತ ವೈದ್ಯಕೀಯ ಶಿಕ್ಷಣವನ್ನು ಕೊಟ್ಟರು. ತಮ್ಮ ವೃತ್ತಿಯಲ್ಲಿ ಸಣ್ಣ ತಪ್ಪು ಕೂಡ ಆಗದಂತೆ ಜಾಗೃತಿ ವಹಿಸಿ ನೌಕರಿ ಮಾಡುತ್ತಾ ನೌಕರಿಯಲ್ಲಿ ಮೇಲ್ದರ್ಜೆಗೇರುತ್ತಾ ಮುನ್ನಡೆದರು. ಬಸವ ಕಲ್ಯಾಣ, ಹಾವೇರಿ, ದಾವಣಗೆರೆ, ಹುಬ್ಬಳ್ಳಿ, ಬಿಜಾಪುರ, ಬೆಳಗಾಂ ಹೀಗೆ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸಿದರು. ಮಕ್ಕಳಿಗೆ ವೃತ್ತಿ ಬದುಕು ಕಲಿಸುವುದರ ಜೊತೆಗೆ ವಿಜಯ ಆರ್ಥೋ ಮತ್ತು ಟ್ರಾಮಾ ಸೆಂಟರ್ ಹಾಗೂ ಸನ್ಶೈನ್ ಆಸ್ಪತ್ರೆಗಳ ಭದ್ರ ಬುನಾದಿಗೆ ಹಗಲಿರುಳು ಶ್ರಮ ವಹಿಸಿ ದಿನನಿತ್ಯ 100 ರೋಗಿಗಳ ಸೇವೆ ಮಾಡಲು ಕಟ್ಟಡ ನಿರ್ಮಾಣ ಮಾಡಿಕೊಟ್ಟರು. ಇಷ್ಟಕ್ಕೂ ಸುಮ್ಮನಿರದೆ ಸುಸ್ಥಿರ ಸಮಾಜಕ್ಕೆ ಒಳ್ಳೆಯ ಶಿಕ್ಷಣದ ಅಗತ್ಯತೆ ಇದೆ ಎಂದು ಮನಗಂಡು ವಿಜಯ ಎಜುಕೇಶನ್ ಸಂಸ್ಥೆಯನ್ನು ಪ್ರಾರಂಭಿಸುವಲ್ಲಿ ಯಶಸ್ವಿಯಾದರು. ಇಂತಹ ನಿರಂತರ ಕಾರ್ಯದಲ್ಲಿ ಮಕ್ಕಳಿಬ್ಬರ ವಿವಾಹ ಮಾಡಿದರು. ಮೊಮ್ಮಕ್ಕಳಿಗೂ ಒಳ್ಳೆಯ ಮಾರ್ಗದರ್ಶನ ಮಾಡುತ್ತಾ ಅವರನ್ನು ವೈದ್ಯರಾಗಿ ಮಾಡುವಲ್ಲಿ ಮಹತ್ತರ ಪಾತ್ರ ವಹಿಸಿದರು. ಶ್ರೀ BS ಪಾಟೀಲ್ ಅವರು ತಮ್ಮ ಜೀವನದ ಕೊನೆಯ ಗಳಿಗೆಯವರೆಗೂ ಒಂದು ದಿನವೂ ಕೂಡ ವಿಶ್ರಾಂತಿ ಪಡೆಯದೆ ಬಡ ರೋಗಿಗಳ ಸೇವೆ, ಕಾರ್ಮಿಕರ ಸುಖ ದುಃಖದಲ್ಲಿ ಸಹಾಯ, ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಶುಲ್ಕ, ಪುಸ್ತಕಗಳ ಸಹಾಯ ಹೀಗೆ 10 ತರಹದ ಸೇವೆ ಮಾಡುತ್ತಾ ಅತ್ಯಂತ ಸರಳ ಸಜ್ಜನಿಕೆಯ ಜೀವನವನ್ನು ಮಾಡುತ್ತಾ ಅಣ್ಣ ಬಸವಣ್ಣ ಹೇಳಿದ ಹಾಗೆ ಕಾಯಕವೇ ಕೈಲಾಸವೆಂಬ ನಾನುಡಿಯನ್ನು ತಮ್ಮ ಇಡೀ ಜೀವನದಲ್ಲಿ ಅಳವಡಿಸಿಕೊಂಡು ಅದರಂತೆ ಬದುಕಿ ದಿನಾಂಕ 14/12/2024 ಶಿವನ ಸಾನ್ನಿಧ್ಯವನ್ನು ಸೇರಿದರು. ಮಹಾನ್ ಕಾಯಕ ಯೋಗಿ, ಶಿಸ್ತಿನ ಸಿಪಾಯಿ ಶ್ರೀ ಬಸಲಿಂಗಪ್ಪ ಗೌಡ ಪಾಟೀಲರು. ಇನ್ನೊಮ್ಮೆ ಅಕ್ಕನ ಅರಿವು ವೇದಿಕೆಯ ಪರವಾಗಿ ಎಲ್ಲರ ಪರವಾಗಿ ಸಹೋದರಿ ಸ್ಥಾನದಲ್ಲಿರುವ ವಿಜಕ್ಕ ಅವರಿಗೆ ದತ್ತಿ ದಾಸೋಹದ ಸೇವೆಗಾಗಿ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಹೇಳುತ್ತೇನೆ. ಸಮಾಜದ ಎಲ್ಲ ಸ್ತರಗಳ ಜನರನ್ನು ಅವರಿವರೆನ್ನದೆ ಎಲ್ಲರನ್ನೂ ಅಪ್ಪಿಕೊಂಡು ಒಪ್ಪಿಕೊಂಡ ಶ್ರೀ BS ಪಾಟೀಲರು ನಿಜವಾದ ಮಹಾನ್ ಚೇತನ. ಈಗ ಅವರ ಮಗಳಾದ ಡಾಕ್ಟರ್ ರಾಜೇಶ್ವರಿ ಪಾಟೀಲ್ ಅವರು 1-2 ನುಡಿಗಳನ್ನು ಮಾತಾಡ್ತಾರೆ. ರಾಜೇಶ್ವರಿ. ವಚನ ಅಧ್ಯಯನ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಇಂದು ನಾನು ನಮ್ಮ ತಂದೆಯವರ ಬಗ್ಗೆ ಕೆಲವು ಮಾತುಗಳನ್ನು ಹೇಳುತ್ತೇನೆ. ಈಗ ಆಗಲೇ ಸುಧಾ ಪಾಟೀಲ್ ಅಕ್ಕ ಅವರು ಎಲ್ಲ ಡಿಟೇಲ್ ಆಗಿ ಹೇಳಿಬಿಟ್ಟಿದ್ದಾರೆ ನಿಮಗೆ. ಆದ್ರೂ ಇದು ನನ್ನ ಹೆಮ್ಮೆ, ನಮ್ಮ ತಂದೆಯವರ ಬಗ್ಗೆ ಹೇಳಲಿಕ್ಕೆ, ಅವರ ಬಗ್ಗೆ ಮಾತನಾಡುವುದು ನನಗೆ ಒಂದು ದೊಡ್ಡ ಹೆಮ್ಮೆಯ ವಿಷಯ. ನಮ್ಮ ತಂದೆ ಕುಟುಂಬಕ್ಕೆ ಒಂದು ದೀಪದಂತಿದ್ದರು. ಅವರು ಕೇವಲ ತಮ್ಮ ತಂದೆ ಮಾತ್ರವಲ್ಲ, ನಮ್ಮ ಮಾರ್ಗದರ್ಶಿಯೂ ಆಗಿದ್ದರು. ಜೀವನದಲ್ಲಿ ಹೇಗೆ ನಡೆದುಕೊಳ್ಳಬೇಕು, ಹೇಗೆ ಇತರರಿಗೆ ಸೇವೆ ಮಾಡಬೇಕೆಂದು ಅವರು ನಮಗೆ ಮಾದರಿಯಾಗಿ ತೋರಿಸಿದ್ದಾರೆ. ಅವರು ಯಾವಾಗಲೂ ನಿಸ್ವಾರ್ಥದಿಂದ ಬದುಕಿದರು. ಅವರು ತಮ್ಮ ಸುಖ ದುಃಖಗಳನ್ನು ಬದಿಗಿಟ್ಟು ಕುಟುಂಬಕ್ಕಾಗಿ, ಸಮಾಜಕ್ಕಾಗಿ ಸದಾ ದುಡಿದರು. ಹಾಗೆಯೇ ಅಲ್ಲದೆ ಅವರು ಎಲ್ಲ ಸಣ್ಣ ಸಣ್ಣ ಖುಷಿಯನ್ನು ಹೇಗೆ ನಾವು ಸೆಲೆಬ್ರೇಟ್ ಮಾಡಬೇಕು, ಅದನ್ನು ಹೆಂಗ ಅವಳಿಸಿಕೊಂಡು ದುಃಖವನ್ನು ಮರೆತು ಮುಂದೆ ಹೊರೆಯಬೇಕು, ಬೇರೆಯವರಿಗೆ ಹೇಗೆ ನಾವು
ಸಹಾಯ ಮಾಡಬೇಕು ಎನ್ನುವುದನ್ನು ನಮಗೆ ಹಗಲೆಲ್ಲ ಅವರು ಹೇಳ್ತಿದ್ರು, ಅವರೂ ಮಾಡ್ತಿದ್ರು. ಅಂದ್ರೆ ಅವ್ರದ್ ನೋಡ್ಕೊಂಡು ನಾವು ಅದನ್ನೇ ಕಲಿತಾ ಹೋದ್ವಿ. ಅವ್ರ ಇಂಥ ಮಹಾನ್ ವ್ಯಕ್ತಿ ತಂದೆ ನಮ್ಮ ಅತ್ಯಂತ ಹೆಮ್ಮೆ ಆಗಿದೆ. ಅವರ ನೆನಪು ಮತ್ತು ಅವರ ಮಾತುಗಳು ಯಾವಾಗಲೂ ನಮ್ಮ ಹೃದಯದಲ್ಲಿ ಉಳಿಯುತ್ತವೆ. ಅವರು ನಮ್ಮ ಜೀವನದ ಪ್ರಾಣ. ಮತ್ತೆ ಅದು ಹೇಳ್ತಾರಲ್ಲ, ನಾವ್ ಏನಾದ್ರೂ ಪುಣ್ಯ ಮಾಡಿದ್ದರೆ ಮಾತ್ರ ನಮಗೆ ಒಳ್ಳೆ ಜೀವನ ಸಿಗುತ್ತೆ ಅಂತ. ನಾನು ನಮ್ಮ ಅಣ್ಣ ಇಬ್ರು ಪುಣ್ಯ ಮಾಡಿರ್ಬೇಕು ಇಂಥ ತಂದೆ ತಾಯಿಗಳನ್ನು ಪಡೆಯಲು. ಹೇಳಿ ನಾನು ಮಾತು ಹೇಳ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ರಾಜೇಶ್ವರಿ. ಅನಿತಾ ಮೇಡಮ್ ಮುಂದೆ ತಗೋರಿ. ಸರ್ ಅವರು ಇಲ್ಲ ಕಾಣ್ತದೆ ಮೇಡಮ್. ಸಂವಾದ ಯಾರು ಮಾತಾಡ್ತಾರೆ ಕೇಳ್ರಿ. ಹಾ, ಈಗ ಸಂವಾದದಲ್ಲಿ ಪಾಲ್ಗೊಳ್ಳೋಣ. ಯಾರು ಹ್ಯಾಂಡ್ ರೈಸ್ ಮಾಡಿದೀರಾ? ನನಗೇನು ಕಾಣ್ತಾ ಇಲ್ಲ. ಬಹುತೇಕ ಸಂವಾದದ ಅವಶ್ಯಕತೆ. ಯಾರು ರೇಣುಕಾ ಬಾಗಲಕೋಟಿ ಮೇಡಮ್ ಅವರು ಸಂವಾದವನ್ನ ಪ್ರಾರಂಭಿಸಿದ್ರು. ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ಎಲ್ಲರಿಗೂ ಶರಣಾರ್ಥಿಗಳು. ಇಬ್ರು ಅಕ್ಕಂದಿರು ತುಂಬಾ ಚೆನ್ನಾಗಿ ವಚನಗಳನ್ನು ತುಂಬಾ ಚೆನ್ನಾಗಿ ಹೇಳಿದ್ರು. ಅದರಲ್ಲಿ ಬಸವಣ್ಣವರ ವಚನ ಒಂದು ಹಿಂಗಿದೆ ರೀ, ದ್ವೈತ ಮತ್ತು ಅದ್ವೈತದ ಬಗ್ಗೆ ಮೊದಲಿನ ಅಕ್ಕ ಎಲ್ಲಿ ಹೇಳಿದ್ರು ಅದ್ರ ಬಗ್ಗೆ ಇಲ್ಲಿ ಬಸವಣ್ಣವರು ಹೆಂಗ್ ಹೇಳಿದಾರೆ ನೋಡ್ರಿ. ದ್ವೈತ ಮತ್ತು ಅದ್ವೈತದ ಬಗ್ಗೆ ಹೇಳಿದ್ದಾರೆ. ಏನೆಂಬೆ ಒಂದೆರಡು ಆದುದ ಅಂದ್ರ ಯಾವ ಯೋಗಿ ಸಾಧಕ ಆ ಸ್ಥಾನವನ್ನ ತಲುಪಿದಾಗ ಅವ್ರಿಗೆ ಅಲ್ಲಿ ನಿಂತಾಗ ಅವ್ರಿಗೆ ಏನ್ ಅನಿಸ್ತು ಅನ್ನೋದನ್ನ ಅವ್ರಿಲ್ಲಿ ವರ್ಣನೆ ಮಾಡಿದ್ದಾರೆ. ಅದು ದ್ವೈತ ಮತ್ತು ಅದ್ವೈತದ ಬಗ್ಗೆ ಇದೆ. ಏನೆಂಬೆ ಒಂದೆರಡು ಆದುದ, ಎಲ್ಲಿ ಒಂದಿತ್ತು ಅಲ್ಲಿ ಎರಡಾಯ್ತು. ಏನೆಂಬೆ ಎರಡೊಂದಾದುದ, ಯಾವಾಗ ಎರಡಿತ್ತು ಮತ್ತಲ್ಲಿ ಒಂದಾಯ್ತು. ಏನೆಂಬೆ ಅವಿರಳ ಘನವ, ಆ ಘನವನ್ನ ಕಂಡವರು ಅಂದ್ರ ಸಾಕ್ಷಾತ್ಕಾರವಾದಾಗ ಆ ಘನ ಕಾಣಿಸ್ತವ್ರಿಗೆ. ಆ ಕಾಣಿಸ್ದಾಗ ಆ ಘನವನ್ನು ಹೊಗಳಿದ್ರು. ಮಹಾದಾನಿ ಕೂಡಲ ಸಂಗಮ ದೇವಯ್ಯ ತಾನೇ ಬಲ್ಲ. ಇದೆಲ್ಲ ಅವ್ರ ಜೊತೆ ಬಸವಣ್ಣವ್ರ ಜೊತೆ ಆದಾಗ ಅವ್ರು ಹೇಳ್ತಾರೆ, ಇದೆಲ್ಲ ಹೆಂಗಾಯ್ತಪ್ಪ ಅಂತಂದ್ರ ಇದು ಕೂಡಲ ಸಂಗಮ್ಗೆ ಗೊತ್ತು, ನನಗೇನ್ ಗೊತ್ತಾಗ್ತೈತಿ ಅಂತ ಅಂತಾರ. ಮತ್ತೆ ಇನ್ನೊಂದು ಅದು ದ್ವೈತ ಮತ್ತು ಅದ್ವೈತದ ಬಗ್ಗೆ ಆಯ್ತು. ಈಗ ಅದ್ವೈತ ಆದ್ಮೇಲೆ ಅಂದ್ರೆ ಒಂದು ಅಂತ ಅವ್ರಿಗೆ ಕನ್ಫರ್ಮ್ ಆಯ್ತು. ಕನ್ಫರ್ಮ್ ಆದ್ಮೇಲೆ ಅವ್ರು ಬಸವಣ್ಣವ್ರು ಹೆಂಗ್ ಬರ್ದಾರ ನೋಡ್ರಿ. ಘನಗಂಭೀರ ಘನದೊಳಗೆ, ಘನಗಂಭೀರ ಮಹಾಘನದೊಳಗೆ ಘನಕ್ಕೆ ಘನವಾಗಿದ್ದೇನಯ್ಯ, ಕೂಡಲ ಸಂಗಮ ದೇವಯ್ಯನೆಂಬ ಮಹಾ ಬೆಳಗಿನೊಳಗಿದ್ದೇನೆಂಬ ಶಬ್ದ ಮುಗ್ಧವಾದುದು ಏನೆಂಬೆನಯ್ಯ. ಅವ್ರಂತಾರ ಅಲ್ಲಿ ಹೋಗಿ ನಿಂತಾಗ, ಯಾವಾಗ ಒಂದಾದಾಗ ಆ ಘನ ಏನಿತ್ತು ಆ ಘನದೊಳಗ್ ನಾ ಘನ ಆಗ್ಬಿಟ್ಟೆ. ಕೂಡಲ ಸಂಗಮ ದೇವಯ್ಯನೆಂಬ ಅಂದ್ರೆ ಅಲ್ಲಿ ಕೂಡಲ ಸಂಗಮ ನಿರಾಕಾರ ಅದಾರ. ಆ ನಿರಾಕಾರದೊಳಗ ತಾವು ನಿರಾಕಾರವಾಗಿ ನಿಂತಾಗ ಆ ಬೆಳಕಿನಲ್ಲಿ ಬೆಳಕನ್ನು ಕಂಡು ಏನಂತಾರ ಅವರು, ಶಬ್ದ ಮುಗ್ಧವಾಯ್ತು ಅಂತಾರ. ನನಗಿನ್ನ ಮುಂದ್ ಬರೆಯಕ್ಕ ಬರುವುದೇ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರ ಅಂತ ಹೇಳ್ತೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ಮುಂದಿನದಾಗಿ ಯಾರಾದರೂ ಸಂವಾದದಲ್ಲಿ ಪಾಲ್ಗೊಳ್ಳೋರಿದ್ರೆ ಮಾತನಾಡ್ಬೇಕು. ನಮಸ್ಕಾರ ಮೇಡಮ್. ನಮಸ್ಕಾರ. ಶರಣಾರ್ಥಿಗಳ್ರಿ. ಹಲೋ. ಹಲೋ. ನಮಸ್ಕಾರ. ಶರಣಾರ್ಥಿಗಳು ಸರ್. ಇವತ್ತಿನ ಪ್ರಸಾದಿ ಗೋಗಣ್ಣ ಮತ್ತು ಅಮಿಗೆ ದೇವಯ್ಯರ ಬಗ್ಗೆ ತುಂಬಾ ವಿಶ್ಲೇಷಣಾ ಪೂರ್ವಕವಾದ ನಿಲುಮೆಯನ್ನು ಇಬ್ಬರು ಶರಣೆಯರು ದೀರ್ಘವಾಗಿ ಚರ್ಚಿಸಿದರು. ಬಹಳ ತುಂಬಾ ಅರ್ಥವತ್ತಾದ ವೇದಿಕೆಯ ಜೊತೆಗೆ ಹೊಸ ವಿಷಯಗಳು ಈ ಚರ್ಚೆಯಲ್ಲಿ ಹೊರಗೆ ಬರುತ್ತಿರುವುದು ಒಂದು ಸಂತೋಷದ ಸಂಗತಿ. ಕಥೆಗಳ ಮೂಲಕ ಹಾಗೂ ವಿವಿಧ ವಿಷಯಗಳ ಮೂಲಕ ಈ ಚರ್ಚೆ ಅದ್ಭುತವಾಗಿದೆ. ಇಲ್ಲಿ ಅಮ್ಗೆ 30 ವಚನ ಜೊತೆಗೆ ಇನ್ನೊಂದು ವಚನವನ್ನ ಸಮಗ್ರ ವಚನ ಸಾಹಿತ್ಯ ಸಂಪುಟ 1ರಲ್ಲಿ ಸಂಗ್ರಹ ಮಾಡಿದ್ದಾರೆ. ಅದು 31 ವಚನಗಳು ಅಂತ ಒಂದು ಸೂಚನೆ. ಹಾಗೆ
ಅಮ್ಗೆ ದೇವಯ್ಯಗಳ ಅಂಕಿತದಲ್ಲಿ ಸೋಮನಾಥ ಅಂತ ಬರೋದ್ರಿಂದ ಸೋಮನಾಥ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಆ ಸೋಮನಾಥ ದೇವಾಲಯಗಳು ಮತ್ತು ಸೋಮನಾಥ ಅಂಕಿತದಲ್ಲಿ ಹಾಗೂ ಟೀಕಾಕಾರರು ಲಕ್ಷ್ಮೇಶ್ವರದಲ್ಲಿ ಭಿನ್ನ ಭಿನ್ನ ಮೈಸೂರು ಭಾಗದಲ್ಲಿ ಬರ್ತಾರೆ. ಅವದೆಲ್ಲ ಸೋಮನಾಥದ ಕುರಿತು ಒಂದು PhD ಮಾಡುವಷ್ಟು ಅಧ್ಯಯನ ಇಲ್ಲಿ ಲಭ್ಯವಾಗ್ತಿದೆ. ಅದನ್ನ ತಮ್ಮ ಗಮನಕ್ಕೆ ತರಬಯಸ್ತೇನೆ ಸರ್. ಬಹಳ ತುಂಬಾ ಅರ್ಥವತ್ತಾಗಿ ಪ್ರಸಾದಿ ಬಗ್ಗೆ 3 ಜನರ ಉಲ್ಲೇಖ, ಅಮ್ಗೆ ದೇವಯ್ಯರ ಬಗ್ಗೆ 2 ಅಂತ ಖಚಿತವಾಗಿ ಹೇಳುವ ಒಂದು ಕ್ರಮಗಳು, ಅವರ ವಿಶ್ಲೇಷಣೆಯಲ್ಲಿ ತುಂಬಾ ಔಚಿತ್ಯಪೂರ್ಣವಾದ ಕ್ರಿಯೆಗಳಿದ್ದವು. ಹಾಗೂ ಈ ತಂದೆ ಬಗೆಗೆ ರಾಜೇಶ್ವರಿ ಪಾಟೀಲ್ ಅವರು ಹೇಳಿದ ವಿಚಾರಗಳಾಗಲಿ, ಹಾಗೆ ಅವರ ಬಗೆಗೆ ಪರಿಚಯ ಮಾಡಿಕೊಟ್ಟ ದತ್ತಿಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟ ವಿವರಣೆಗಳು ತುಂಬಾ ಕ್ರಮಬದ್ಧವಾಗಿವೆ. ಅದರ ಜೊತೆಗೆ ಏನೆಂಬೆ ಒಂದ ಎರಡಾದ ದ್ವೈತ ಅದ್ವೈತದ ಬಗ್ಗೆ ಹೇಳಿದ್ರು. ಅಲ್ಲಿ 1 2 ಆಗೋದು ಅಂಗ ಲಿಂಗವಾಗೋದು, ಲಿಂಗ ಅಂಗವಾಗೋದು. 101 ಸ್ಥಳಗಳ 101 1 0 1 2 ಹಾಫ್ ಸರ್ಕಲ್ ಕೂಡಿದ್ರೆ ನಡುವೆ 0 ಆಗುತ್ತಾ, ಅದೇ ಶೂನ್ಯ. ಆ ಶೂನ್ಯ ಸಂಪಾದನೆ ಬಗ್ಗೆ ಏನೆಂಬೆ 1 2 ಆಗೋದು ಅಂತ ಅದ್ಭುತವಾದ ವಿಚಾರಗಳನ್ನ ಈಗ ಒಬ್ಬರು ಸೂಚನೆ ಮಾಡಿದ್ರು. ಬಹುಶಃ ಅರ್ಥಪೂರ್ಣವಾಗಿದೆ. ತುಂಬಾ ನಮ್ಮ ಇನ್ನೊಂದು ವಿಷಯ ಇಲ್ಲಿ ಸೂಚಿಸ್ಬೇಕು ಸರ, ನಮ್ಮ ಮನೆಯವರು ವಚನ ಇದರಿಂದ ಮೈಸೂರಿಂದ ಒಂದು ಗ್ರಂಥವನ್ನು ಬರೆದಿದ್ದಾರೆ, ಅಪ್ರಸಿದ್ಧ ವಚನಕಾರರು ಅಂತ. ಅಲ್ಲಿ 1 ವಚನದಿಂದ ಹಿಡಿದು 10 ವಚನಗಳವರೆಗೆ ಉಲ್ಲೇಖಗಳಿವೆ. ಹೋದ ವಾರದೊಳಗೂ ನಾನು ಸೂಚನೆ ಮಾಡಿದ್ದೆ, ಸಕಲ ಪುರಾತನ ವಚನಗಳು ಡಾಕ್ಟರ್ MS ಸುಂಕಾಪುರ್ ಭಾಗ 3 ಅದರಲ್ಲಿ ಬರುವಂತಹ ವಿಚಾರಗಳನ್ನು ಆ ಗ್ರಂಥದಲ್ಲಿ ಉಲ್ಲೇಖ ಮಾಡಿದರೆ 27 ಶಿವಶರಣೆಯರ ಬಗ್ಗೆ 83 ಶಿವಶರಣರ ಬಗ್ಗೆ ಅಲ್ಲಿ ಉಲ್ಲೇಖಗಳಿವೆ. ಅವನು ಕೂಡ ಅಪ್ರಸಿದ್ಧ ವಚನಕಾರರು ಅಂತ. ಅದು ವಚನ ಸಾಹಿತ್ಯ ಇದರಿಂದ ಮೈಸೂರಿಂದ ಪ್ರಕಟ ಆಗಿದೆ. ಅದನ್ನು ಕೂಡ ತಾವು ಗಮನಿಸಬಹುದು ಅಂತ ಸೂಚಿಸಿ ನನಗೆ ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಶರಣಾರ್ಥಿಗಳು ಸರ್. ಶರಣಾರ್ಥಿಗಳು ಸರ್. ಇನ್ನು ಮುಂದಿನದಾಗಿ ಸರ್ ಮಾತಾಡ್ತಾರೇನೋ ಸರ್ ಮಾತಾಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ರವಿ ಪಾಟೀಲ್, ಆರ್ಥೋಪೆಡಿಕ್ ಸರ್ಜನ್, ಇವರ ತಂದೆಯವರಾದ ಲಿಂಗೈಕ್ಯ ಶ್ರೀ BS ಪಾಟೀಲ್, ನಿವೃತ್ತ ಡೆಪ್ಟಿ ಸೂಪರಿಂಟೆಂಡರು ಎಕ್ಸೈಸ್ ಬೆಳಗಾವಿ, ಇವರ ಸ್ಮರಣಾರ್ಥ ಏರ್ಪಡಿಸಿದಂಥ ಇಬ್ಬರು ಬಹಳ ಸಂಶೋಧಾತ್ಮಕವಾಗಿ ಹೆಚ್ಚಿನ ವಿಷಯಗಳನ್ನು ಅವರ ವಚನಕಾರರು ಬಳಸಿದ ಬೆಡಗುಗಳನ್ನು ಬಿಡಿಸ್ತಕ್ಕಂಥ ರೀತಿ ತುಂಬ ಅರ್ಥಪೂರ್ಣವಾಗಿತ್ತು ಅಂತಕ್ಕಂದು ಈ ಸಂದರ್ಭದಲ್ಲಿ ಹೇಳ್ಬೋದು. ನಮಗೆ ದೇವಯ್ಯನ ಬಗ್ಗೆ ಆಗಲಿ ಇರತಕ್ಕಂಥ ಗೊಂದಲಗಳು ಸಾಕಷ್ಟು, ಆಮೇಲೆ ಗುಡ್ಡವೇ ಸಾಕಷ್ಟು ವಿಚಾರಗಳು ಇಲ್ಲಿ ನಾವು ಕಾಣಬಹುದು. ಅಮ್ಮುಗಿ ದೇವಯ್ಯ ಮೂಲತಃ ಕೃಷಿಕ, ಇದು ನೇಕಾರ ಕುಟುಂಬದವನು. ಇವತ್ತಿನ ಸೊಲ್ಲಾಪುರ ಜಿಲ್ಲೆ ಗಡಿಭಾಗದ ಪಂಢರಪುರದ ಪುಳಜೆ ಗ್ರಾಮದೊಳಗೆ ಇವರಿಬ್ಬರ ಅಮ್ಮುಗಿ ದೇವಯ್ಯ ಮತ್ತು ರಾಯಮ್ಮ ಇವರ ಸಮಾಧಿಗಳನ್ನು ನಾವು ಕಾಣಬಹುದು. ಮತ್ತು ಪ್ರಸಾದಿ ಭೋಗನ ಬಗ್ಗೆ ಸಹೋದರಿ ಪ್ರೇಮಕ್ಕ ಅಣಗಿರವರು ಎಷ್ಟೊಂದು ವಿಷಯಗಳನ್ನು ನಮ್ಗೆ ಅನಿಸ್ತೈತಿ, ಅವ್ರಿಗೆ ಫುಲ್ ಟೈಮ್ ಕೊಟ್ಟಿದ್ರೆ ಚಲೋ ಆಕಿತ್ತು ಏನೋ ಅಂತ. ಎಷ್ಟೊಂದು ವಿಷಯಗಳನ್ನು ಕಲೆ ಹಾಕಿ ಕೊಟ್ಟ ಅವಧಿಯೊಳಗೆ ಅರ್ಥಪೂರ್ಣವಾಗಿ ಅವರು ತಮ್ಮ ಉಪನ್ಯಾಸವನ್ನು ನೀಡಿದರು. ಇದು ಪ್ರತಿಯೊಬ್ಬರೂ ಕೂಡ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಅಂದರೆ ನಾವೆಲ್ಲರೂ ಕೂಡ್ಕೊಂಡು ಇಂಥ ಒಂದು ಅಧ್ಯಯನಕ್ಕೆ ಒಳಪಟ್ಟಂಥ ಅಥವಾ ಅಧ್ಯಯನಶೀಲತೆಯನ್ನು ಅಳವಡಿಸ್ಕೊಳ್ತಕ್ಕಂಥ ಹೊಸ ವಿಷಯಗಳನ್ನು ಹೊರಗೆ ಹಾಕ್ತಕ್ಕಂಥ ಕಾರ್ಯವನ್ನು ಮಾಡಿದಾಗ ಬಹುಶಃ ಒಂದು ಒಳ್ಳೆಯ ಸಂಶೋಧನೆ ವಚನ ಸಾಹಿತ್ಯದೊಳಗೆ ಕಾಣ್ತದೆ. ಡಾಕ್ಟರ್ SV ಅಯ್ಯನಗೌಡರು ಹೇಳಿದ ಹಾಗೆ 85 ಮತ್ತು 23 ಸುಮಾರು 108 ಹೊಸ ವಚನಕಾರರನ್ನು ಅಥವಾ ಅಪ್ರಸಿದ್ಧ ವಚನಕಾರನ ಅವರು ಪ್ರಕಟ ಮಾಡಿದ್ದಾರೆ. ಅಕ್ಕನ ಅರಿವು ತಂಡದ ಎಲ್ಲ ಜನ, ಒಂದು 50 ಜನ ನಾವು ಬಸವ ಕಲ್ಯಾಣಕ್ಕೆ ಹೋಗಿ ಸುಮಾರು 3 ದಿನಗಳ ಕಾರ್ಯಾಗಾರವನ್ನು ಮಾಡಿ ಅಲ್ಲಿ ಸುಮಾರು 158 ಅಪ್ರಸಿದ್ಧ ವಚನಕಾರರ ಬಗ್ಗೆ
ವರ್ಕ್ಶಾಪ್ ಮಾಡಿದ್ವಿ. ಅತ್ಯಂತ ವಿರಳತಿ ವೀರ, ಕೆಲವು ಮಂದಿ ಕೇವಲ ಅಂಕಿತ, ಅವ್ರ ಹೆಸರೇ ಗೊತ್ತಿಲ್ಲ. ಭಾಳಷ್ಟು ಸ್ಪಷ್ಟತೆಗಳನ್ನು ಆ ಕಾರ್ಯಾಗಾರವಾಗ ನಾವು ಕಂಡುಕೊಂಡ್ವಿ. ನಮ್ಮೊಳಗಿರ್ತಕ್ಕಂಥ ಅನೇಕ ಗೊಂದಲಗಳನ್ನು ವಚನ ಸಾಹಿತ್ಯದೊಳಗೆ, ಯಾಕಂದ್ರೆ ಆ ಕಾಲಘಟ್ಟ ಹೊಸಗನ್ನಡದ ಸಾಹಿತ್ಯ ಅಥವಾ ನಡುಗನ್ನಡದ ಸಾಹಿತ್ಯ ಅಂತಕ್ಕಂಥ ತಿರುಳುಗನ್ನಡವನ್ನು ವಚನ ಸಾಹಿತ್ಯದೊಳಗೆ ಬಳಸಿದಂಥ ಕಾಲ. ಚಂಪು ಕಾವ್ಯಕ್ಕೆ ತಡೆಗೋಡೆಯನ್ನು ಒಡ್ಡಿ ಆಡು ಭಾಷೆಯೊಳಗೆ ತಮ್ಮ ಅನುಭವವನ್ನು ಅಭಿವ್ಯಕ್ತಿಗೊಳಿಸ್ತಕ್ಕಂಥ ಶರಣರ ಚಿಂತನೆ ಮತ್ತು ಅವ್ರು ಬಳಸ್ತಕ್ಕಂಥ ಆಧ್ಯಾತ್ಮಿಕದ ನಿಲುವು, ಒಂದೆಂಬೆ ಎರಡೆಂಬೆ ಕಾಯ ಆತ್ಮ ಮನಸ್ಸುಗಳನ್ನು ಎಷ್ಟು ಚಂದ ಹೆಣದಾರ ಅಂತಂದ್ರೆ ಬಹುಶಃ ನಮಗೆ ಇನ್ನೂ ಅವ್ರು ಹೇಳ್ದಂಗೆ ಒಬ್ಬೊಬ್ಬ ವಚನಕಾರ ಮೇಲೆ ಒಂದೊಂದು PhD ಮಾಡುವಷ್ಟು ವಿಷಯಗಳು ಹೊರಬೀಳ್ತಾವೆ. ಈಗ ನಮ್ಮ ಮಧ್ಯದ ಒಬ್ಬ ಒಳ್ಳೆಯ ಪ್ರಾಮಾಣಿಕ ಸಂಶೋಧಕರಂದ್ರೆ ಡಾಕ್ಟರ್ SV ಅಯ್ಯನಗೌಡರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಬಹಳ ಬಹಳಷ್ಟು ಕಾಳಜಿ, ಕಳಕಳಿ. ಪ್ರತಿಯೊಂದು ವಯಸ್ಸಿನಾಗ 75-76 ಇದ್ರು ಯಾಕಪ್ಪ ನನಗೆ ಯಾಕೆ ಬೇಕಿ ಕೆಲಸ ಅಂತಲ್ಲ, ಅವರ ಗುರುಗಳಾದಂಥ ಡಾಕ್ಟರ್ MS ತುಂಕಾಪುರ ಅವರು ಕೊಟ್ಟಂಥ ಆಕಾರಗಳನ್ನು ಕೊಟ್ಟು, ಹಳಕಟ್ಟಿಯವರನ್ನ, ಕಲಬುರ್ಗಿಯವರನ್ನ ಅವ್ರು ಹೇಗೆ ಮಾಡಿದ್ರು ಅದರೊಳಗೆ ಬದಲಾವಣೆಗಳು ನೋಡ್ರಿ. 30-31 ವಚನಗಳ ಜಿಜ್ಞಾಸೆಗಳ ಚರ್ಚೆಗಳ ಬಗ್ಗೆ ಭಾಳಷ್ಟು ಕಾಳಜಿ ಮಾಡ್ತಾರೆ. ಹಾಗಾಗಿ ಈ ವೇದಿಕೆ ಒಂದು ವಿಶ್ವವಿದ್ಯಾಲಯ ಮಟ್ಟ ಮಾಡ್ತಕ್ಕಂಥ ಅಥವಾ ಸರ್ಕಾರ ಮಟ್ಟದೊಳಗೆ ನಡೀತಕ್ಕಂಥ ವಚನ ಸಂಶೋಧನೆಗಳು, ವಚನಕಾರರ ಬಗ್ಗೆ ನಡೀತಕ್ಕಂಥ ಸಂಶೋಧನೆಗಳು, ಅವ್ರ ಸ್ಮಾರಕಗಳ ಬಗ್ಗೆ ಅವುಗಳನ್ನು ನಾವು ಸಂಪೂರ್ಣವಾಗಿ ಕೈ ಹಾಕಿ ನಾವು ಮುಂದೆ ಮಾಡ್ತಾ ಇದ್ದೇವೆ. ನಾನು ಎಷ್ಟೋ ಸಲ ಹೇಳ್ತೀನಿ, ಡಾಕ್ಟರ್ SV ಅಯ್ಯನಗೌಡರು ಅಂತವರ ಮಾರ್ಗದರ್ಶನ, ಪ್ರೊಫೆಸರ್ SG ಸಿದ್ದರಾಮಯ್ಯ ಅಂತವರು, ಈ ಡಾಕ್ಟರ್ ಮುಕುಂದರಾಜ್ ಅಂತವರು, ಸಾಕಷ್ಟು ಸಂಶೋಧಕರು, ಸಾಹಿತಿಗಳು, ಅನುಭಾವಿಗಳು ನಮ್ಮ ವೇದಿಕೆಯ ಸದಸ್ಯರಾಗಿದ್ದಾರೆ, ಭಾಗವಹಿಸ್ತಾರೆ ಅವಾಗವಾಗ ಅಂತ ಹೇಳಲಿಕ್ಕೆ ನಮ್ಗೆ ಸಂತೋಷ. ಸಹೋದರಿ ಪ್ರೇಮಕ್ಕ ಅವ್ರಿಗೆ ಮತ್ತು ಡಾಕ್ಟರ್ ಗೀತಾ ಡಿಗ್ಗಿ ಅವರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸಿ, ಇವತ್ತೇ ಬಹಳ ಅದ್ಭುತವಾಗಿ ನಮ್ಮ ಬಸವ ಜಯಂತಿಯನ್ನು ಅಕ್ಕನ ಅರಿವು ಬಸವಾದಿ ಶರಣರ ಚಿಂತನ ವೇದಿಕೆ, ಸಮಸ್ತ ಲಿಂಗಾಯತ ವೆಲ್ಫೇರ್ ಟ್ರಸ್ಟ್, ಬಸವ ತಿಳುವಳಿಕೆ ಸಂಶೋಧನಾ ಕೇಂದ್ರಗಳ ಮೂಲಕ ಅತ್ಯಂತ ಅರ್ಥಪೂರ್ಣವಾಗಿ ಇವತ್ತಿನ ಈ ಸಲದ ರಾಷ್ಟ್ರ ಪ್ರಶಸ್ತಿ ಪುರಸ್ಕಾರ, ಬಸವ ಪುರಸ್ಕಾರವನ್ನು ಪಡೆದಂಥ ಡಾಕ್ಟರ್ ಬಲ್ಲಾಳ್ ಶರಣರು ಮತ್ತು ಮಹಾರಾಷ್ಟ್ರದ ಭಾಳ ದೊಡ್ಡ ಸಂಶೋಧಕ, ಉಪನ್ಯಾಸಕ, ವಾಗ್ಮಿ ಡಾಕ್ಟರ್ ಭೀಮರಾವ್ ಪಾಟೀಲ್ರಿಗೆ ತಮ್ಮೆಲ್ಲ ಸಹಾಯ ಸಹಕಾರದಿಂದ, ಎಲ್ಲ ರೀತಿಯ ಸಹಾಯ ಸಹಕಾರದಿಂದ ನಾವು ಅವರಿಗೆ ಬಸವ ಪುರಸ್ಕಾರ ಕೊಡೋದಲ್ಲದೆ ಕಾರ್ಯಕ್ರಮವನ್ನು ಮುಗಿಸಿ ನಾನು ಮನೆಗೆ ಬಂದಾಗ ಇದು 20 ಆಗಿತ್ತು. ಆದರೆ ಅದು ಏನು ದಣಿವಿತ್ತಲ್ಲ, ಅದನ್ನು ಮನ ಮಾಸಿದೊಡೆ ನಿಮ್ಮ ಮಜ್ಜನಕ್ಕೆ ಅಂತಲ್ಲ, ನಿಮ್ಮ ಶರಣರ ಅನುಭವ ಮಾಡುವೇನಯ್ಯ ಅಂತ ಬಸವಣ್ಣ ಹೇಳ್ದಂಗೆ ಭಾಳ ಪ್ರಾಮಾಣಿಕವಾದಂಥ ಕಷ್ಟ ಶ್ರಮ ವಹಿಸಿ ಅವರು ಉಪನ್ಯಾಸ ಮಾಡಿದ್ದಾರೆ. ಅವರಿಗೆ ಸಂವಾದದೊಳಗೆ ಪಾಲ್ಗೊಂಡಂಥ ಡಾಕ್ಟರ್ SV ಅಯ್ಯನಗೌಡರಿಗೆ, ಈಗ ಡಾಕ್ಟರೇಟ್ ಸಬ್ಮಿಟ್ ಮಾಡಿ ಕೇವಲ ಡಿಗ್ರಿಗಾಗಿ ಕಾಯ್ತಕ್ಕಂಥ ಅನಿತಾ ಕಾರಜನಿಗೆ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ, ಈ ಕುಟುಂಬದ ಸದಸ್ಯರಿಗೆ ಡಾಕ್ಟರ್ ರವಿ ಪಾಟೀಲ್, ಅವ್ರ ತಾಯಿಯವರು ಮತ್ತು ಎಲ್ಲರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿ. ಅಭಿನಂದನೆಗಳು. ಸರ್, ತಮ್ಮ ವಿಚಾರ ವ್ಯಕ್ತಪಡಿಸುವಾಗ ನಿಜವಾಗಿ ಇವತ್ತಿನ ಉಪನ್ಯಾಸಕರಿಗೆ ಒಂದೊಂದು ತಾಸನ್ನು ಕೊಡಬೇಕಾಗಿತ್ತು ಅಂತ ಹೇಳಿ ವಿಚಾರವನ್ನು ವ್ಯಕ್ತಪಡಿಸಿದ್ರು. ನಿಜವಾಗಿಯೂ ಸರ್, ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ತಾಸು ಕೊಟ್ಟಿದ್ರೆ ಇನ್ನೂ ವಿವರವಾಗಿ ಅವರ ವಿಚಾರಗಳನ್ನ, ಶರಣರ ವ್ಯಕ್ತಿತ್ವ ದರ್ಶನವನ್ನ ನಮ್ಮ ಮುಂದೆ ಇಡ್ತಿದ್ರು ಅನ್ನುವಂತಹದ್ದು. ಇನ್ನು ಮುಂದಿನದಾಗಿ ಶರಣು ಸಮರ್ಪಣೆ, ಶರಣೆ ಸುಧಾ ಪಾಟೀಲ್ ಮೇಡಮ್ ಅವರು ಶರಣು ಸಮರ್ಪಣೆಯನ್ನ ಮಾಡ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಡಾಕ್ಟರ್ ರವಿ ಪಾಟೀಲ್ ಅವರ ತಂದೆಯವರಾದ ಲಿಂಗೈಕ್ಯ BS ಪಾಟೀಲ್ ಇವರ ಸ್ಮರಣಾರ್ಥ ಏರ್ಪಡಿಸಿದ ವಿಶೇಷ 358ನೆಯ ದತ್ತಿ ಉಪನ್ಯಾಸದಲ್ಲಿ ಮೊದಲಿಗೆ ಅತ್ಯಂತ ಪ್ರಬುದ್ಧವಾಗಿ ಇಂದಿನ ವಿಷಯದ ಬಗೆಗೆ ನಮಗೆ ಮಾರ್ಗದರ್ಶನ ಮಾಡಿದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇಂದಿನ ದತ್ತಿ ದಾಸೋಹಿಗಳಾದ ಡಾಕ್ಟರ್ ರವಿ ಪಾಟೀಲ್ ಅವರ ತಾಯಿಯವರಾದ ವಿಜಕ್ಕ ಪಾಟೀಲ್ ಅವರಿಗೂ ಅನಂತ ಧನ್ಯವಾದಗಳು.
ಮೊದಲಿಗೆ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆ ಮಾಡಿದ ಶರಣೆ ವಿದ್ಯಾಮುಗ್ಧಂ ಅವರಿಗೆ ಆತ್ಮೀಯವಾದ ಧನ್ಯವಾದಗಳು. ಇನ್ನು ಮುಂದೆ ವಚನ ಮಂಗಳ ಮಾಡುತ್ತಿರುವ ವಿಜಯ ಗೌಡ ಅವರಿಗೂ ಸಹ ಆತ್ಮೀಯವಾದ ಧನ್ಯವಾದಗಳು. ಇಂದಿನ ಉಪನ್ಯಾಸಕರ ಮತ್ತು ದತ್ತಿ ದಾಸೋಹಿಗಳ ಪರಿಚಯ ಮಾಡಿಕೊಟ್ಟು ಎಲ್ಲರನ್ನೂ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದ ಶರಣೆ ಲಲಿತಾ ಅಂಗಡಿಯವರಿಗೂ ಸಹ ಧನ್ಯವಾದಗಳು. ಇವತ್ತು ಪ್ರಸಾದಿ ಭೋಗಣ್ಣ ಶರಣರ ಬಗೆಗೆ ಮತ್ತು ಶರಣರ ಬಗೆಗೆ ಪ್ರೇಮಕ್ಕ ಅಣ್ಣಿಗೇರಿ ಮೇಡಮ್ ಅವರು ಮತ್ತು ಅಮಿಗೆಯ ದೇವಯ್ಯ ಶರಣರ ಬಗೆಗೆ ಡಾಕ್ಟರ್ ಗೀತಾ ಡಿಕೆ ಮೇಡಮ್ ಅವರು ಅತ್ಯಂತ ಅರ್ಥಪೂರ್ಣವಾಗಿ ಸರಳವಾಗಿ ನಮ್ಮೆಲ್ಲರಿಗೂ ತಿಳಿಯುವಂತೆ ಉಪನ್ಯಾಸವನ್ನು ಮಾಡಿಕೊಟ್ಟರು. ಅವರಿಗೂ ಸಹ ಅನಂತ ಧನ್ಯವಾದಗಳು. ಎಂದಿನಂತೆ ತಾಂತ್ರಿಕ ಸಹಾಯವನ್ನು ಯಾವುದೇ ಅಡೆತಡೆ ಇಲ್ಲದೆ ಮಾಡುತ್ತಿರುವ ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ ಮತ್ತು ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್ ಅವರಿಗೂ ಸಹ ಅನಂತ ಧನ್ಯವಾದಗಳು. ಇಂದಿನ ಸಂಯೋಜಕರಾದ ಪ್ರೊಫೆಸರ್ ರಾಜನಂದ ಗಾರ್ಗಿ, ಶರಣ ಶ್ರೀಶೈಲ್ ಐನಾಪುರ್, ಶರಣ ಶಿವಶರಣಪ್ಪ ಮದ್ದೂರ್, ಶರಣ GS ಅಂಗಡಿ, ಶರಣೆ ದೀಪಾ ಜಿಗ್ಬಡ್ಡಿ, ಶರಣ MB ಬಿರಾದಾರ್ ಅವರಿಗೆ ಸಹ ಅನಂತ ಧನ್ಯವಾದಗಳು. ಸಂವಾದದಲ್ಲಿ ಪಾಲ್ಗೊಂಡ ಎಲ್ಲ ಶರಣರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಸಂಘಟಕರಾದ ಶರಣೆ ಶಾರದಮ್ಮ ಪಾಟೀಲ್ ಮೇಡಮ್ ಅವರಿಗೆ ಮತ್ತು ಶರಣೆ ಗೌರಮ್ಮ ಮೇಡಮ್ ಅವರಿಗೂ ಸಹ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು. ಡಾಕ್ಟರ್ ರವಿ ಪಾಟೀಲ್ ಅವರ ಸಹೋದರಿ ಸನ್ಶೈನ್ ಹಾಸ್ಪಿಟಲ್ನ ಡಾಕ್ಟರ್ ರಾಜೇಶ್ವರಿ ಪಾಟೀಲ್ ಅವರು ತಮ್ಮ ತಂದೆಯ ಬಗೆಗೆ ಅತ್ಯಂತ ಭಾವುಕರಾಗಿ ಮತ್ತು ಅಷ್ಟೇ ಅಭಿಮಾನದಿಂದ ಪ್ರೀತಿಯಿಂದ ಮಾತನಾಡಿದರು. ಅವರಿಗೂ ಸಹ ಅನಂತ ಧನ್ಯವಾದಗಳು. ಮುಂದಿನ ಶನಿವಾರ ವಿಜಯಪುರದಲ್ಲಿ ನಮ್ಮ ವೇದಿಕೆಯ ವಿಜಯಪುರ ಘಟಕದಿಂದ ಬಸವ ಜಯಂತಿ ಕಾರ್ಯಕ್ರಮ ನಡೆಯುತ್ತದೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಮುಖತಃ ಎಲ್ಲರ ಪರಿಚಯವಾಗುತ್ತದೆ ಎಂದು ಹೇಳುತ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸುತ್ತೇನೆ. ಶರಣು ಶರಣಾರ್ಥಿಗಳು. ಧನ್ಯವಾದಗಳು ಶರಣ್ಯ ಸುಧಾ ಪಾಟೀಲ್ ಮೇಡಮ್ ಅವರೇ. ಇನ್ನು ಮುಂದಿನದಾಗಿ ವಚನ ಮಂಗಳ ಕಾರ್ಯಕ್ರಮ. ಈ ವಚನ ಮಂಗಳ ಕಾರ್ಯಕ್ರಮದೊಂದಿಗೆ ಈ ಇವತ್ತಿನ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ನಾಳೆ ಎಲ್ಲರೂ ಮತ್ತೆ ಜಾಯಿನ್ ಆಗೋಣ 11:25ಕ್ಕೆ. ಈಗ ಶರಣೆ ವಿಜಯ ಗೌಡ ಅವರು ವಚನ ಮಂಗಳ ಮಾಡ್ಬೇಕಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ಎನಗೊಮ್ಮೆ ತೋರ, ಎನಗೊಮ್ಮೆ ತೋರ, ಎನಗೊಮ್ಮೆ ತೋರ, ಎನಗೊಮ್ಮೆ ತೋರ. ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ಎನಗೊಮ್ಮೆ ತೋರ, ಎನಗೊಮ್ಮೆ ತೋರ. ನಡೆಯಲ್ಲ ಸದಾಚಾರ ನುಡಿಯಲ್ಲ ಶಿವಾಗಮ, ನಡೆಯಲ್ಲ ಸದಾಚಾರ ನುಡಿಯಲ್ಲ ಶಿವಾಗಮ. ನಿತ್ಯ ಶುದ್ಧವಾದವರ ಎನಗೊಮ್ಮೆ ತೋರ, ನಿತ್ಯ ಶುದ್ಧವಾದವರ ಎನಗೊಮ್ಮೆ ತೋರ. ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ಎನಗೊಮ್ಮೆ ತೋರ, ಎನಗೊಮ್ಮೆ ತೋರ. ಕತ್ತಲಿಯ ಮೆಟ್ಟಿ ತಳ ಬೆಳಗಾಗಿ, ಕತ್ತಲಿಯ ಮೆಟ್ಟಿ ತಳ ಬೆಳಗಾಗಿ, ಒಳ ಹೊರಗೊಂದಾಗಿ ನಿಂದ ನಿಜ ಶರಣರ, ಒಳಗೊರಗೊಂದಾಗಿ ನಿಂದ ನಿಜ ಶರಣರ ಎನಗೊಮ್ಮೆ ತೋರ. ಚೆನ್ನ ಮಲ್ಲಿಕಾರ್ಜುನ
ಎನಗೊಮ್ಮೆ ತೋರ ಚೆನ್ನ ಮಲ್ಲಿಕಾರ್ಜುನ ಎನಗೊಮ್ಮೆ ತೋರ ಚೆನ್ನ ಮಲ್ಲಿಕಾರ್ಜುನ ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ತುಂಬಾ ಸುಂದರವಾಗಿ ತಮ್ಮ ಸುಮಧುರ ಕಂಠದಿಂದ ಈ ವಚನ ಗಾಯನವನ್ನ ಮಾಡಿದ್ರಿ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ.